ದೇವರ ಪಾದಾರವಿಂದಕ್ಕ ಗೋವಿಂದಾಣಿ ಗೋವಿಂದ ಮಹಾಗಣ ದೇವರ ಪಾದಾರವಿಂದಕ್ಕ ಗೋವಿಂದಾಣಿ ಗೋವಿಂದ ಶ್ರೀನಿವಾಸ ದೇವರ ಪಾದಾರವಿಂದಕ್ಕ ಗೋವಿಂದಾಣಿ ಗೋವಿಂದ ದೈವ ಪಾದಾರವಿಂದಕ್ಕ ಗೋವಿಂದಾಣಿ ಗೋವಿಂದ ಶ್ರೀಮಂತ ರಮಣಾರಮ ಗೋವಿಂದ देवर देव कृपा करना पावन चरित पुण्योदयना भावद विषय के सिलुकदना गोविंद गिरि जय वर सुतना ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ದಿನ ದಿನ ತೈ ದಿನ ತೈ ದಿನ ತೈ ತುಮನ ದಿನ ತೈ ದಿನ ತೈ ದಿನ ತೈ ತಾತಗ ದಿನ ತೈ ತೈ ದಿನ ತೈ ತತಗ ದಿನ ತೈ ತೈ ದಿನ ತೈ ತೈ ದಿನ ದ ದಿನ ತೈ ದಿನ ದ ದಿನ ತೈ 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 ತತ್ತ ಗಜಮುಖ ನಾನಿಲ್ಲ ಪಾದವನವೇ ಗಜಮುಖ ನಾನಿನ್ನ ಪಾದವನವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖ ನಾನಿನ್ನ ಪಾದವನವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಿಗಿರಿಜಿಯರ ಬಾಲನಿಧಿ ಸಿರಿ ಪುಜಾಲ ಬರಿದೆ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ದಿನ 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 ತೊಂದನ ದಿನ 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 ತತಕ ದಿನ ದಿನ ತತಕ ದಿನ ದಿನ ಈ ದಿನದ ಒಂದೇ ದೇವರ ದೇವ ಚಿಕ್ಕ ಪ್ರಾಯದ ಬಾಲು ಚದುರೆ ನಿನ್ನಂಗವ ಹುರಿಯಲೇನೆ ಹುರಿಯಲೇನೆ ಚಿಕ್ಕ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇನೆ ಒರೆಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರೆಯಲೇನೆ ಒರೆಯಲೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ
ದಿಂಗಿಡ ಗಿಡದಗ ದರಿಗಿಡ ಗಿಡದಗ ದಿಂಗಿಡ ಗಿಡದಗ ದರಿಗಿಡ ಗಿಡದಗ ದಿಂಗಿಡ ಗಿಡದಗ ದರಿಗಿಡ ಗಿಡದಗ ದಿತ್ತ ಮಿತ್ತ ಮಿತ್ತ ದೈತಗತ ದಿನದೈ ವಿಮಿತ ದಿನದೈ ದೀತ ದಿನದೈ ತೋಂತ ದಿನದೈ 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 ತಾನನಾಂತದಿರಿನಾಂ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಶಾಬಾ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಹಲ ಸರ್ವಮಂಗಲ ಮಂಗಲ್ಯ ಶ್ರೀ ಸರ್ವ ಸಾಧಿಕೆ ಶಾಬಾ ಶರಣೇತ್ರಂಗಿ ಗೌರಿ ನಾರಾಯಣ ಹಲ ಅಭಿನಂದ ಭಕ್ತರು ಪ್ರೀತಿ ಕುಟುಂಬ ಪ್ರಸಾದ ದಕ್ಕಿತು ದಕ್ಕಿತು ಆವೋ ಮೇಳದಲ್ಲಿ ವಾಸವಾಗಿರೋ ಮಹಾಗಣಪತಿ ದೇವರು, ಮೇಳದಲ್ಲಿ ನೆಲೆಸುವಂತ ಶ್ರೀ ಮಹಾಗಣಪತಿ ದೇವರು, ಶಾಬಾ ಮೇಳದಲ್ಲಿ ನೆಲೆಸುವಂತ ಶ್ರೀ ಮಹಾಗಣಪತಿ ದೇವರು, ಹಲ ಗಜಾನನ ಮುಖಗಳನ್ನು ಸಿದ್ಧಂ ಕಪಿತಂ ಫಲಸಾರ ರಕ್ಷಕ ಶಾಬಾ ಉಮಾಸುತಂ ಶೋಕ ವಿನಾಶ ಪರಮೇಶ್ವರ ಪಾದ ಪಂಕಜ ಹಲ ಅಭಿನಂದ ಭಕ್ತರು ಪ್ರೀತಿ ಕುಟುಂಬ ಪ್ರಸಾದ ದಕ್ಕಿತು ದಕ್ಕಿತು ಆವೋ ಹಾಗೂ ಸ್ಥಳದಲ್ಲಿ ವಾಸವಾಗಿರೋ ಮಂತ್ರ ದೇವತೆ ಹಾಗೂ ದೈವಗಳು, ಸ್ಥಳದ ನೆಲೆಸುವಂತ ಶ್ರೀ ದೇವದೇವರು, ಶಾಬಾ ಅಭಿನಂದ ಭಕ್ತರು ಪ್ರೀತಿ ಕುಟುಂಬ ಪ್ರಸಾದ ಹಲ ದಕ್ಕಿತು ದಕ್ಕಿತು. ಸಭೆಗೆ ನಮಸ್ಕಾರ. ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತೆಯನ್ನು ಪಾಲಿಸಬಾರದೆ, ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತೆಯನ್ನು ಪಾಲಿಸಬಾರದೆ ಅಮ್ಮ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ, ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ, ಎಲ್ಲರ ಕಮಲದಿ ನೆಲೆಸಿರುವನು ದಿನ, ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ, ಶಾರದೆ ನೀರು ನದಿಯೋಳು ಹರಿವಂತೆ ಚತುರ್ವೇದ, ನೀರು ನದಿಯೋಳು ಹರಿವಂತೆ ಚತುರ್ವೇದ, ಸಾರವನರುಗಿನ್ನ ಕಿವಿಯು ನೆಲೆಸಿರು, ನೀರು ನದಿಯೋಳು ಹರಿವಂತೆ ಚತುರ್ವೇದ, ಸಾರವನರುಗಿನ್ನ ಕಿವಿಯು ನೆಲೆಸಿರು, ನಿನ್ನ ನಂಬಿದೆ ಶಾರದೆ ದಿನ ದಿನ್ನತೆ 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 ತುಂತನ ದಿನ್ನತೆ ದಿನ್ನತೆ ದಿನ್ನತೆ
ಶಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಬಡದ ವರ್ಣಿಪಿನಿ ಕಥಾಮೃತವ ಸಂಯುಕ್ತಳೆ ಪವಿತ್ರವಾದ ಪದಯುಗ್ಮಕ್ಕೆ ನಮ್ಮ ನಮನಗಳಮ್ಮ ಅನುಗ್ರಹಿಸಬೇಕು. ಒಮ್ಮಿಂದೊಮ್ಮೆಲೆ ಹುಟ್ಟಲ್ಪಟ್ಟೆವು, ಕಣ್ತೆರೆದರೆ ಗಾಢಾಂಧಕಾರವೇ ಕವಿದಿದೆ. ಜಲಧಿಯ ಮೊತ್ತದೊಳಗೆ ನಾವು ಎತ್ತಳಿಂದ ಬಂದೆವು ಎನ್ನುವುದನ್ನು ತಿಳಿಯುವುದಕ್ಕೆ ಸುತ್ತಲೂ ದೃಷ್ಟಿ ಹಾಯಿಸಿದರೆ ಏನೂ ಕಾಣುವುದೇ ಇಲ್ಲ. ಕೇಳಿಸಿತು ಓಂಕಾರ ನಿನಾದ, ಪಠಿಸಿದ ಕಾಲಕ್ಕೆ ನೀನು ಪ್ರತ್ಯಕ್ಷಳಾದೆ. ಗೋಚರಿಸಿತು ಪದದ್ವಂದ್ವ, ಭಯ ನಿವಾರಣಿಯಾದಂತಹ ನಿನ್ನ ಪದದ್ವಂದ್ವವನ್ನೇ ನಂಬಿದ್ದೇವೆ. ಮುಂದೇನು ದಾರಿ ತಾಯೇ? ನಾವು ಮೂವರು ಒಂದಾಗಿ ನಾವ್ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಮೋ ವಚನ, ಅದನ್ನೇ ನಾವು ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನಕಾರ್ಯಗಳಾದರೂ ಯಾವುದು, ಎಲ್ಲವನ್ನು ಅರುಹುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೌದಮ್ಮ, ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ನೀವೇ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡವರಿದ್ದೇವೆ. ಮಕ್ಕಳನ್ನು ಪೊರೆಯಬೇಕಾದವಳು ತಾಯಿಯಲ್ಲದೆ ಅನ್ಯರು ಯಾರಿದ್ದಾರೆ ತಾಯಿ? ಅಜ್ಞಾನಿಗಳಾಗಿದ್ದೇವೆ. ಸುಜ್ಞಾನದ ಬೆಳಕನ್ನಿತ್ತು ಸಂಪ್ರೀತಿಯಿಂದ ನಮ್ಮನ್ನು ಪೊರೆಯಬೇಕಮ್ಮ. ಅಗಾಧವಾದ ಜಲರಾಶಿಯಲ್ಲಿ ಪರಿತಪಿಸುತ್ತಿರುವ ಓ ನನ್ನ
ಕಂದಮ್ಮಗಳಿರ ಅಮ್ಮ ಧೈರ್ಯಸ್ಥರಾಗಿ ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಮಕ್ಕಳೇ, ಸೃಷ್ಟಿಗೆ ಬಲವಾದ ಕಾರಣ ಇದೆ. ಏನಮ್ಮ? ಹೋದ ಕಾಲದಿ ಲಯವಾದ ಪ್ರಪಂಚವನ್ನು ಮತ್ತೆ ಸೃಷ್ಟಿಸಿ ಪೋಷಿಸಿ ಕಾಲ ಬಂದಾಗ ಲಯಗೊಳಿಸಬೇಕಾಗಿದೆ. ಹಾಗಾಗಿ ನಿಮ್ಮ ಸೃಷ್ಟಿಯಾಗಿದೆ. ನಿಮ್ಮನ್ನು ಮುಂದೆ ಪ್ರಪಂಚದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ, ಶುಭ ನಾಮ ಮಾಡುವುದಕ್ಕೆ, ಉದ್ಯೋಗ ಧರಿಸುವುದಕ್ಕೆ, ಗುಣ ಇರುವುದಕ್ಕೆ ಸುಸ್ಥಳವನ್ನು ಕರುಣಿಸುವವಳೇ ಇದ್ದೇನೆ. ಗೌರವರ್ಣದಿಂದ ಕಂಗೊಳಿಸುತ್ತಿರುವವ ನೀನೇ ಬ್ರಹ್ಮ. ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಜನನಿಯಾಗಿ ನೀಲವರ್ಣದಿಂದ ಶೋಭಿಸುತ್ತಿರುವ ನೀನೇ ಹರಿ. ಸರಿ. ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು ಮಗನೇ. ಶಿರೋಧಾರ್ಯ ಸ್ಫಟಿಕ ಸದೃಶನಾಗಿ ಮೂರನೇ ನೇತ್ರವನ್ನು ಹೊಂದಿದ ನೀನೇ ಹರ. ಆಗಲಿ ತಾಯೇ. ತಮೋ ಗುಣಭರಿತನಾಗಿ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ಇದ್ದುಕೋ ನಾನಿತ್ತ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಕಷ್ಟ ಬಂದ್ರೆ ಏನ್ ಮಾಡ್ಬೇಕು? ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಪರಮಾಶ್ಚರ್ಯ. ಮಾತೆಯ ಅನುಗ್ರಹ, ಮಾಡುವರೆ ಉದ್ಯೋಗ, ಕರೆಯುವರೆ ಹೆಸರು, ವಾಸಿಸುವರೆ ವಾಸಸ್ಥಳ, ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಷ್ಟರಾಗಿ ಹೋಗಿದ್ದಾಳೆ. ಆ ಬಳಿಕ ನಿಮ್ಮನ್ನು ಗಮನಿಸಿದ್ರೆ ಏನು ನಿಮ್ಮದು ತಟಸ್ಥ ಭಾವ? ಅಂತದ್ದೇನು ಇಲ್ಲವಲ್ಲ. ನನ್ನ ಹಾಗೆ ನೀವೇನು ಚುರುಕಿಲ್ಲ. ಯಾಕೆ ಆರಂಭದಲ್ಲಿ ನಾವು ಒಂದೇ ಸರಿಯಾಗಿ ಇದ್ದವರು, ಈಗ ನನ್ನಲ್ಲಿ ಚುರುಕು ಬದಲಾದದ್ದು ನೀನು. ಬದಲಾವಣೆ ಆಗಿದೆ. ಏನದು? ಯಾಕಂತ ಗೊತ್ತಾಗ್ಲಿಲ್ವಾ? ಆಗಲಿಲ್ಲ. ಅಮ್ಮ ಮೊದಲಾಗಿ ಕರೆದು ಹೇಳಿದ್ದೆ ಹಾಗೆ, ಹೇಗೆ? ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಏನು ನೀನು? ನಾನಂತ ನನಗೆ ಗೊತ್ತಿಲ್ಲ, ನಿನ್ಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಬ್ರಹ್ಮ ಅಂದ್ರೆ ಯಾರು ಅಂತ ಕೇಳಬೇಕು ನೀನು. ಏನು ಅಂತಲೇ ಕೇಳು. ಹಾಗಾದ್ರೆ ಏನು ಅಂದ್ರೆ ನಿನಗೆ ಹಾಗಾದ್ರೆ ಪದಾರ್ಥ ಗೊತ್ತಾಗ್ಲಿಲ್ಲ. ಯಾರದು? ನನ್ನದ್ದೇ. ಏನದು? ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ಯಾವುದದು? ದೊಡ್ಡದು, ಶ್ರೇಷ್ಠ, ಘನ. ಹೌದಾ? ಮತ್ತೆ
ಜೊತೆಗೆ ಮತ್ತೊಂದು ಅನುಗ್ರಹ ಏನು? ಮಗನೇ ಬ್ರಹ್ಮ, ರಾಜಸ ಗುಣಭರಿತರಾಗಿರು. ಹಾ. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳು. ಏನು ಅಂತ? ನಾನು ಮಾಡುವ ಉದ್ಯೋಗ ಹಾ. ಕಳೆದು ಹೋದಂತ ಕಲ್ಪದಲ್ಲಿ ಲಯವಾದಂತ ಸಕಲ ಜೀವರಾಶಿಗಳನ್ನು ಸೃಜನೆ ಮಾಡುವವ ನಾನು. ಅಮ್ಮನೇ ಆಡಿದ್ದು ಹಾಗೆ. ಹೌದೌದು, ನೀನೇ ಮಾಡ್ಬೇಕದ. ನಾನೇ ಮಾಡಬೇಕು. ಹಾಗಾಗಿ ನನಗೆ ಆ ರಾಜಸ ಗುಣವನ್ನು ಕೊಟ್ಟಿದ್ದಾಳೆ. ಈ ರಾಜಸ ಗುಣ ಇರುವುದು ಯಾಕೆ? ಸೃಷ್ಟಿ ಮಾಡ್ಲಿಕ್ಕೆ. ಅದು ಯಾರಿಗೆ? ನಿನಗೆ. ನನಗೆ. ಹೌದು, ಅದಕ್ಕೊಂದು ಯೋಗ್ಯತೆ, ಅದನ್ನು ಧಾರಣ ಮಾಡ್ಲಿಕ್ಕೆ ಯೋಗ್ಯತೆ ಬೇಕು. ಅದುಂಟು ಅಲ್ವಾ ನೀನು ಕೊಟ್ಟ? ನನಗುಂಟು. ಹಾಗಾಗಿ ರಾಜನಾದವನಿಗೆ ರಾಜಸ ಗುಣ ಮತ್ತೆ. ಹಾ. ಹಾಗಾಗಿ ನಾನು ಈ ಸಲ ಒಂದು ಯಜಮಾನ ಆಗ್ಲಿಕ್ಕೆ ಹೊರಟದ್ದು. ಹಾ. ಯಾರ್ಯಾರಿಗೆ ಯಾಕೆ? ನಿಮಗಿಬ್ಬರಿಗೆ ನಾನೇ ಯಜಮಾನ. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ಕೇಳಿಕೊಂಡು ನೀವಿಬ್ಬರು ಬಿದ್ದಿರತಕ್ಕದ್ದು. ನಗ್ಲಿಕ್ಕಿಲ್ಲ. ಮತ್ತೇನು? ಹಾ? ಅಮ್ಮ ಆಡಿದ್ದೇನು, ನೀನು ಮಾಡುತ್ತಿರುವುದೇನು? ಏನಾಯ್ತು? ಅಮ್ಮ ಆಡಿದಂತೆ ನಡೆಯಲೇಬೇಕಾದಂತಹ ಈ ಸಂದರ್ಭದಲ್ಲಿ ಹಾ. ಇಲ್ಲದೇ ಇರುವಂತಹ ವಿಷಯವನ್ನು ಪ್ರಸ್ತಾಪಿಸಿ ನೀನೇ ಪ್ರಧಾನ ಎನ್ನುವುದಕ್ಕಾಡುವುದಕ್ಕೆ ಪ್ರಧಾನವೇ? ಅದು ಹೇಗಾಗುತ್ತದೆ? ಆಗುದಿಲ್ವಾ? ನೀನೇ ಯಜಮಾನ ಹೌದು ಅಂತಾದ್ರೆ ಹಾ. ಹಾಗಾದ್ರೆ ಯಾಜಮಾನ್ಯ ಸ್ಥಾನದಲ್ಲಿರುವಂತಹ ಅಮ್ಮನಿಗೆ ಬೆಲೆ ಏನುಂಟು? ಅಮ್ಮ ಅದು ಬೇರೆ. ಎಲ್ಲವನ್ನು ನೋಡಿಕೊಳ್ಳುವ ಅವಳೊಬ್ಬಳೇ ಹೌದು. ಹಾ. ಹಾಗಿರುವಾಗ ನಮ್ಮ ಮೂವರೊಳಗೆ ನೀನೊಬ್ಬ ಯಜಮಾನಿಕೆಯನ್ನು ಸ್ಥಾಪಿಸುವ ಅಗತ್ಯವಾದ್ರೆ ಏನು? ಹಾ, 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 ಹಾ. ಆಗಬೇಕು ಕಾರ್ಯ. ಹಾ. ಒಪ್ಪಿಸಿದ್ದಾಳೆ ಅಮ್ಮ. ಹಾ. ಹೇಗೆ ಮಾಡೋಣ ಇದನ್ನು? ಹಾ. ಇದರ ಬಗ್ಗೆ ಚಿಂತನೆಯನ್ನು ಮಾಡುವುದು ಹೊರತು ಹಾ. ನೀನು ಬೇರೊಂದು ಬಗೆಯಾಗಿ ಚಿಂತಿಸ್ತಾ ಇದ್ದು ಹಾ. ಕಾಣುತ್ತಿರುವುದು ಅಗಾಧವಾದಂತಹ ಜಲದಿ. ಹೌದು. ಹೋದ ಕಲ್ಪದಿ ಲಯವಾದಂತಹ ಜೀವರಾಶಿಗಳನ್ನು ಸೃಷ್ಟಿಸಬೇಕು ಅಂತ ಆದ್ರೆ ಹ್ಮ್. ಆ ಸಾಮರ್ಥ್ಯವನ್ನು ಹೊಂದಿದಂತಹ ನೀನು ಅದು ಇರಬೇಕಾದಕ್ಕೆ ಒಂದು ಸ್ಥಳ ಬೇಕು. ಹ್ಮ್. ಅದನ್ನು ಸೃಷ್ಟಿಸುವಲ್ಲಿ ನೀನು ಆಲೋಚಿಸುವುದೇ ಇಲ್ಲ. ಮತ್ತೆ ಆಲೋಚನೆ ಮಾಡುವ. ಬದಲಾಗಿ ಸಮಸ್ಯೆಯೊಂದನ್ನು ಸೃಷ್ಟಿ ಮಾಡಿಬಿಟ್ಟೆ ಅಲ್ಲ ನೀನು. ಸಮಸ್ಯೆ ಆಯ್ತಾ? ನಿನಗೆ ಅದು ಸಮಸ್ಯೆ. ಯಾಕೋ? ಮತ್ತೆ ಸೃಷ್ಟಿಸುವಲ್ಲಿ ಮುಂದುವರಿಯಲೇಬೇಕಾದಂತಹ ನೀನು ನಾನು ದೊಡ್ಡವ ಎನ್ನುವುದಂದ್ರೆ ನಿನಗೆ ಸಮಸ್ಯೆ ಅಲ್ವಾ? ಅದು ಸುಮ್ಮನೆ ಅದನ್ನೆಲ್ಲ ಆಲೋಚಿಸಬೇಡ. ನೀನು ಮದವನ್ನು ಹೊಂದಿದ್ದಿಂತ ನನಗನಿಸ್ತಾ ಇದೆ. ಮದವ ತಾಳುವೆ ಯಾತಕ್ಕೆ? ಮದ ಎಂಬುದು ಭೂಷಣ. ಅಮ್ಮ ಇತ್ತಂತಹ ನೇಮ ಏನುಂಟು ಅದನ್ನು ನಡೆಸಿ. ಇಲ್ಲಿ ನಡೆಯಬೇಕಾದದ್ದು ನೇಮ. ಈಗ ನಿನಗೆ ನೇಮ ಅಲ್ಲದಿದ್ರೆ ಮತ್ತೆ ಏನಿಲ್ಲ ಅಲ್ವಾ? ಮಾತಾಡಬೇಡ, ಸುಮ್ಮನೆ ಇರು. ನಿನ್ನಲ್ಲಿ ಈಗ ಸದ್ಯಕ್ಕೆ ಮಾತಾಡುವುದಿಲ್ಲ. ಸುಮ್ಮನೆ ನಾನು ಹೋಗಿ ಅವನಲ್ಲಿ ಮಾತಾಡಿದ ಪ್ರಯೋಜನ ಆಯ್ತಾ? ಏನಾಯ್ತು? ಏನು ಅವನಿಗೆ ಅರ್ಥವೇ ಆಗ್ಲಿಲ್ಲ. ಅರ್ಥವೇ ಆಗುದಿಲ್ವಾ? ನೀನು ಹಾಗಲ್ಲ. ಹಾ. ನಿನ್ನನ್ನು ನೋಡುವಾಗಲೇ ಆಲೋಚನೆ ಮಾಡಿದ್ದೇನೆ. ಏನು? ನಿನಗೆ ಎಲ್ಲ ಅರ್ಥ ಆಗಿದೆ. ಹಾ. ಹಾಗಾಗಿ ಒಂದೇ ಮಾತು ಹೇಳಿಬಿಡು. ಏನು? ಬ್ರಹ್ಮ ನೀನು ದೊಡ್ಡವಂತ ಹೇಳು. ಹೇಳು. ಈ ಮಾತನ್ನು ನೀನು ನನಗೆ ಹೇಳ್ಬೇಕು. ಯಾಕೆ? ಹ? ಹರ ನೀನು ದೊಡ್ಡವ ಎಂಬುದಾಗಿ ನಿನಗೆ ಹಾ. ನಾನು ಹೇಳುದಾ? ಹಾ. ಅದ್ಯಾಕೆ? ಮಾತೆ ಪ್ರತ್ಯಕ್ಷಲಾಗಿ ಹಾ, ಹಾ. ಹರ ಹಾ. ನೀನು ಲಯದ ಕಾರ್ಯವನ್ನು ಮಾಡು ಎಂಬುದಾಗಿ ಹೇಳಿದ್ದಾರೆ. ಹೌದು. ಲಯ ಅಂದ್ರೆ ಏನು? ಸಾಮಾನ್ಯವಾಗಿ ಅರ್ಥ ಗೊತ್ತುಂಟು, ನಿಯಂತ್ರಣ. ಹಾ, ಹಾ. ನಾನು ನಿಯಂತ್ರಿಸಬೇಕಾದದ್ದು ಏನನ್ನು? ಏನನ್ನು? ಬ್ರಹ್ಮ ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು. ಹಾ. ಹಾ. ಹಾ, ಹಾ. ಹಾಗಿರುವಾಗ ಹಾ. ಈಗ ಬ್ರಹ್ಮ ಸೃಷ್ಟಿಗೆ ಒಂದು ಪ್ರಾಮುಖ್ಯತೆ ಬರಬೇಕು ಅಂತ ಆದ್ರೆ ಹಾ. ನಾನು ಲಯಗೊಳಿಸಬೇಕು, ಅವ ಪಾಲಿಸಬೇಕು. ಅದು ಪೂರಕ ಆಗಿರ್ಬೇಕು. ಹಾ. ಹಾ, ಹಾ. ಹಾಗಿರುವಾಗ ಹಾ. ಶ್ರೇಷ್ಠ ನಾನೇ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಅಮ್ಮ ಪ್ರತ್ಯಕ್ಷಲಾಗಿ ಒಂದು ಮಾತನ್ನು ಹೇಳಿದ್ದಾಳೆ. ಯಾವುದು? ತ್ರಿನೇತ್ರಧಾರಿಯಾದ ನೀನೇ ಹರ ಎಂಬುದಾಗಿ. ತ್ರಿನೇತ್ರಧಾರಿ. ಹಾ. ಹಾ, ಹಾ, ಹಾ. ಹೆಚ್ಚಿನದಾದಂತಹ ಕಣ್ಣುಂಟು ನನ್ನಲ್ಲಿ. ಕಣ್ಣು ಉಂಟು, ಸುಖ ಉಂಟ ಹೇಳುವುದು. ಮುಚ್ಚಿಕೊಂಡು ಉಂಟು. ಮುಚ್ಚಿಕೊಂಡದ್ದು ಯಾಕೆ? ಯಾಕೆ? ಒಂದು ವೇಳೆ ಕೋಪಗೊಂಡೇನೆಂದಾದರೆ ಹಾ. ಸಕಲವನ್ನು ಸುಡುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಉಂಟು. ಹಾ, ಹಾ, ಹಾ. ಈಗ ನಿನ್ನಲ್ಲಿ ಒಂದು ಮಾತನ್ನು ಕೇಳ್ತೇನೆ. ಏನು? ಯಜಮಾನ ಆಗುವುದಕ್ಕೆ ನನಗೂ ಅವಕಾಶ ಉಂಟು. ಹಾ. ಹಾಗಿರುವಾಗ ಹಾ. ನೀನೀಗ ಹೇಳ್ತೀಯಲ್ವ ನಾನು ದೊಡ್ಡವ ಅಂತ. ಹೌದು. ಏನು ಆಧಾರ ಉಂಟು ನಿನ್ನಲ್ಲಿ? ಆಧಾರ ಇಲ್ಲದೆ ನಾನು ಆಡಿದ ಮಾತೇ ಅಲ್ಲ. ಹಾ. ಆಧಾರ ಸಾಲದ ಅರ್ಹತೆಯೂ ಬೇಕಲ್ವಾ? ಅರ್ಹತೆ ಉಂಟು, ಆಧಾರ ಹೊಂದಾಣಿಕೆಯೂ ಆಗಿದೆ. ಹೌದಾ? ಮತ್ತೆ ಏನದು? ಗೊತ್ತಾಗ್ಲಿಲ್ವಾ? ನನ್ನ ಕಾರ್ಯ ಹಾ. ಸೃಷ್ಟಿಪ ಕಾರ್ಯ ಘನ. ಅದಲ್ಲವೇ ಅಲ್ಲ. ಸೃಷ್ಟಿ ಕಾರ್ಯವೋ ಓ ವಿಧಿಯೇ. ಅಷ್ಟೊಂದು ಘನವಲ್ಲ. ಅಲ್ಲ. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ.
ಮಾಡಿಸಿಕೊಂಡು ಅದು ತನಗೆ ಅನ್ವರ್ಥವಾಗಿದೆ ಎನ್ನುವ ಕಾರಣದಿಂದಲೇ ಹೌದು. ತಾನು ದೊಡ್ಡವ ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಹೊರಟು. ಅದು ಸ್ಥಾಪನೆ ಮಾಡುವುದೇ ಸರಿಯಾದ ಸಮಗ್ರವಾದ ವಿವೇಚನೆ ಅದಲ್ಲ ಎನ್ನುವುದು ನನಗೆ ಅರ್ಥವಾಗಿದೆ. ಹೌದಾ? ನಿನ್ನೊಬ್ಬರ ಕುರಿತಾಗಿ ನೀನು ತಿಳಿದುಕೊಂಡರೆ ಸಾಲದು. ಮತ್ತೆ ನೀನೇ ಹೇಳಿದೆ ಅಲ್ಲ, ಪೂರಕರಾಗಿ ವ್ಯವಹರಿಸುವವರು ನಾವು ಎನ್ನುವ ಹಾಗೆ. ಹೌದು. ಹಾಗೆಂದು ನೀನೂ ನಮಗೆ ಪೂರಕರಾಗಿಯೇ ಇರಬೇಕು. ಬರೇ ಪೂರಕರಾಗಿ ಇರುವುದಲ್ಲ, ಮತ್ತೆ ನಮ್ಮ ಕರ್ತವ್ಯಕ್ಕೆ ಪ್ರೇರಕನೂ ಆಗಿರಬೇಕು. ಕೇವಲ ತಾನು ದೊಡ್ಡವ ಎನ್ನುವುದನ್ನು ಆಡುವುದರ ಮೂಲಕ ಪ್ರೇರಕನಾಗುವುದಲ್ಲ. ಮತ್ತೆ ನಮ್ಮ ಉದ್ಯೋಗದಲ್ಲಿ ನಾವು ಮುಂದುವರಿಬೇಕು ಅಂತ ಆದ್ರೆ ನಮ್ಮನ್ನು ಉತ್ಸಾಹಿಗಳಾಗುವಂತೆ ನೀನು ಪ್ರೇರೇಪಿಸಬೇಕು. ಹಾಗಾದ್ರೆ ನಮ್ಮದು ಸಮಷ್ಟಿ. ಸಮಷ್ಟಿಯ ಕುರಿತಾದಂತಹ ಚಿಂತನೆಯೇ ಸಮಗ್ರ ಚಿಂತನೆ ಆಗುವುದು. ಹಾಗೆಂದು ನಿನ್ನ ಉದ್ಯೋಗವನ್ನೇ ಪ್ರಧಾನವಾಗಿಸುವುದಕ್ಕೆ ಮುಂದಾಗಿ ಧನಾತ್ಮಕವಾದಂತಹ ಉದ್ಯೋಗ ನಿನ್ನ, ಋಣಾತ್ಮಕವಾಗಿ ವ್ಯವಹರಿಸಬಲ್ಲವನು ಅವನು. ಅಮ್ಮನೇ ಅಂದಿದ್ದಾಳೆ, ಕಾಲ ಬಂದಾಗ ನಿಯಂತ್ರಿಸಬೇಕು. ಅಂದ್ರೆ ಕಾಲ ಬರುವುದಂದ್ರೆ ಏನು? ಸರಿಯಾದ ಕ್ರಮದಲ್ಲಿ ಇಲ್ಲದೇ ಇರುವಂತಹ ಕಾಲದಲ್ಲಿ ಅದನ್ನು ನಿಯಂತ್ರಿಸುವಂತಹ ಉದ್ಯೋಗ ಅವನಿಗೆ. ಹಾಗಾದ್ರೆ ಸರಿಯಾದುದು ಆಗುವುದಿಲ್ಲ ಎಂದಾದ್ರೆ ಅದಕ್ಕೆ ಕಾರಣ ಯಾರಾಗುತ್ತಾರೆ? ಯಾರು? ಮೂಲ ಸೃಷ್ಟಿಯದ್ದು ಅಂತ. ನೀನು ಸರಿಯಾದ ಸೃಷ್ಟಿಯನ್ನು ಮಾಡದೇ ಇದ್ರೆ ನಿಯಂತ್ರಿಸುವಲ್ಲಿ ಅವನು ಮುಂದಾಗಬೇಕು. ನಾನು ಬರೆಯುವಾಗ ಸರಿ ಬರೀತೇನೆ ಎಂದು ಬರೆದದ್ದನ್ನೆಲ್ಲ ಚೆನ್ನಾಗಿ ಅವಲೋಕಿಸುತ್ತಾ ಪಾಲನಾಕೃತಿಯಲ್ಲಿ ತೊಡಗಬೇಕಿದ್ದವನು ನಾನು. ಒಂದು ವಸ್ತು ಆಗ್ಲಿ, ಒಂದು ವ್ಯಕ್ತಿ ಆಗ್ಲಿ, ಬ್ರಹ್ಮ ಯಾವುದೇ ಒಂದು ಮೇಲ್ಮೆಯನ್ನು ಹೊಂದುವುದು ಯಾವಾಗ ಬಲ್ಲೆಯ? ಜನ್ಮದಿಂದ ಅಲ್ಲವೇ ಅಲ್ಲ, ಮತ್ತೆ ಆಮೇಲಿನ ಸಾಧನೆಯಿಂದ. ಹಾಗಾದ್ರೆ ಆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ನಿನ್ನ ಉದ್ಯೋಗ ಶ್ರೇಷ್ಠವಾಗುವುದೇ ಇಲ್ಲ. ಸಕಾಲಕ್ಕೆ ಬೇಕಾದ ಹಾಗೆ ಕೆಟ್ಟು ಹೋಗದ ತರದಲ್ಲಿ ಕೊಟ್ಟು ಪಡೆಯುವಂತಹ ದೊಡ್ಡ ಉದ್ಯೋಗವನ್ನು ನನಗೆ ಅಮ್ಮ ಪ್ರಸಾದಿಸಿದ್ದಾಳೆ ಎಂದಾದರೆ ಸೃಷ್ಟಿಪ ಕಾರ್ಯ ದೊಡ್ಡದಲ್ಲವೋ? ಇವತ್ತ ನಾನೇ ಶ್ರೇಷ್ಠ ದೊಡ್ಡವನ್ನು ಒಪ್ಪುವುದಿಲ್ಲ. ಇಲ್ಲದೆ ಇರುವುದನ್ನು ಹೇಗೆ ಒಪ್ಪುಕೊಳ್ಳುವುದು? ಆಯ್ತಾ? ಆಯ್ತಾ, ಸರಿ. ಮತ್ತೆ ಹಾಗಾದ್ರೆ ಸೃಷ್ಟಿ ಮಾಡು. ಸುಮ್ಮನೆ ಈಗ ನೀನು ಮಾತು ಆಲಿಸಿದವ, ಅವನದನ್ನು ಆಲಿಸಿದ್ದಿ, ನನ್ನನ್ನು ಆಲಿಸಿದ್ದಿ. ಹೌದು. ಅವನಿಗೆ ಏನು ಬೆಲೆ ಇಲ್ಲ. ನೀನು ಇಷ್ಟು ಮಾಡು. ಏನು? ನೀನು ಒಂದೇ ವಾಕ್ಯದಲ್ಲಿ ಉತ್ತರಿಸು. ಒಂದು ವಾಕ್ಯದಲ್ಲಿ ಇಲ್ಲ, ಒಂದು ಶಬ್ದದಲ್ಲಿ ಹೇಳಿ. ಶಬ್ದದಲ್ಲ? ಹಾಗಾದ್ರೆ ಸರಿ ಅಂತ ಹೇಳಿ. ಹಳತ್ತನ್ನು ಬಿಡಬಾರ್ದು, ಪರಂಪರೆ ನಿನ್ನದೇ ಅಂತ ಹೇಳಿದ್ವಿ. ಮತ್ತು ಅವ ತೊಡಗಿದ್ಯಾಕೆ? ಹರನೆಂದ ನಾಕ್ಷಣ ಸರಿ ನನ್ನ ವಚನವು. ಹೇಗೆ ಒಳ್ಳೆದಾಗಿದೆ. ನನ್ನ ವಚನವು ಅಂತ ನನ್ನ. ಹಾಗಾದ್ರೆ ಅದು ಹೇಗಾಗ್ತದೆ? ನನ್ನದು. ಅವ ಹರನೆಂದದ್ದು ನಿನ್ನ ಅಂತಲ್ಲ, ನನ್ನ ಅಂತ. ಹಾಗಾದ್ರೆ ಅವನಿಗಂತ. ಅದು ನನಗೂ ಅನ್ವಯ. ವ್ಯಾಕರಣವೇ ತಪ್ಪಿಸ್ತೀಯಲ್ಲ ನೀನು. ನನಗೆ ಅನ್ವಯ. ನಿನ್ನ ವಚನ ಸರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಹರಿ, ಇನ್ನು ಮುಂದಕ್ಕೆ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ. ಪಾಲನಾ ಕಾರ್ಯವು ಶ್ರೇಷ್ಠವಾದುದೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಪೊರೆಯುವ ಆತನೇ ಶ್ರೇಷ್ಠನು. ಅಷ್ಟು ಮಾತ್ರ ಅಲ್ಲ, ಲೋಕಮುಖ ಇನ್ನು ಮುಂದಕ್ಕೆ ತಿಳಿದುಕೊಳ್ಳಬೇಕು. ಹೇಗೆ? ಹರಿಹರರಲ್ಲಿ ಭೇದ ಇಲ್ಲ ಎಂಬುದಾಗಿ. ಹಾಗಾಗಿ ನಿನ್ನಲ್ಲಿಯೇ ನಾನು ಎರಕವಾಗಿರಬೇಕು ಎಂಬುದಾಗಿ ನಿರ್ಧರಿಸಿದ್ದೆ. ಬಾ ಹೀಗೆ ಬಾ.
ನಿಮ್ಮ ಕತೆ ಹೀಗುಂಟಲ್ವಾ? ನಿಮ್ಮ ಕತೆ ಅಲ್ಲ, ನಮ್ಮ ಕತೆ ಹೀಗೆ ಅಂತ. ನೀವಿರುವರು ಎರಕ. ಹೌದು, ನೀನೇನು ನಡುಗುವುದು? ನಡುಕಲ್ವಾ? ಮತ್ತೆ ನನಗೆ ಗೊತ್ತಾಯ್ತು. ಏನು? ಆರಂಭದಲ್ಲಿ ನಿನ್ನ ಮುಗುಳು ನಗೆ, ಹಾ. ಈ ಮುಗುಳು ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರುಳು ಮಾಡ್ತಿ. ನೀನಾಗಲೇ ಇಲ್ಲ. ನಾನು ಆಗುವುದೂ ಇಲ್ಲ. ಯಾಕೆ? ಅವನನ್ನು ಮರುಳು ಮಾಡಿದೆ. ನಿನ್ನಲ್ಲಿ ನೀನು ಐಕ್ಯಗೊಳಿಸಿ. ನಾನೇನು ಮರಳುಗೊಳಿಸಿದ್ದಲ್ಲ, ಮತ್ತೆ? ಅವನೇ ಆಡಿದ್ದನ್ನು ನೀನು ಕೇಳಿರುವೆಯ ತಾನೇ? ಏನು? ಎಲ್ಲದರಲ್ಲೂ ಹಾಸುಹೊಕ್ಕಾಗಿರುವವನು ನೀನು. ನಿನ್ನ ಮತಕ್ಕೆ ನನ್ನ ಸಹಮತ ಉಂಟು ಎನ್ನುವುದನ್ನು ನನ್ನ ಕುರಿತಾಗಿ ಆಡಿ ಅವನಾಗಿಯೇ ಬಂದು ನನ್ನೊಳಗೆ ಐಕ್ಯನಾದದ್ದು. ಹಾಗೆ ಅವನು ಬಂದ, ನಾನು ಸೇರಿಸಿಕೊಂಡೆ. ನೀನು ಸೇರಿಸಿಕೊಂಡೆ. ಇರ್ಬೋದು, ನಿಮ್ಮ ಅಭಿಪ್ರಾಯ ಒಂದಿರಬಹುದಲ್ಲ. ಇರಬಹುದಲ್ಲ? ಹೌದು. ಅಲ್ಲ, ಅಭಿಪ್ರಾಯ ಒಂದಿರಬಹುದು. ಈ ಸಲ ನಾವಿಬ್ಬರು ಒಂದಾಗಿದ್ದೇವೆ, ಬ್ರಹ್ಮನನ್ನು ಹೆದರಿಸುವ. ಏನು ಅಲ್ಲ, ನಿನ್ನನ್ನು ಹೆದರಿಸಬೇಕಾ ಹೇಳು? ಮತ್ತೆ ಮೊದಲೇ ಹೆದರಿದ್ದೇನೆ. ಹೆದರದಿದ್ರೆ ಮುಂದುವರಿಯುವುದಿಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವವ ಬ್ರಹ್ಮನಲ್ಲ. ಇನ್ಯಾವಾಗ ಮತ್ತೆ? ಬ್ರಹ್ಮ ದೊಡ್ಡವನೇ. ಇಲ್ಲವೋ? ಉಂಟು. ಏನುಂಟು? ನನ್ನಲ್ಲಿ ಏನುಂಟು ಏನಿಲ್ಲ. ಅದು ಯಾವುದು? ಏನಿಲ್ಲ ಅನ್ನೋ. ಏನುಂಟು ಏನಿಲ್ಲ ಇನ್ನು ನಿನಗೆ ಅರ್ಥವೇ ಆಗ್ಲಿಲ್ಲ. ಅಲ್ಲ, ಇದ್ದದಾದ್ರೆ ಅರ್ಥ ಆಗ್ತಿತ್ತು. ಏನು ನಿನಗೆ ಅರ್ಥ ಆಗ್ತದೆ, ಈಗ ಸುಲಭದಲ್ಲಿ ಅರ್ಥ ಆಗ್ತದೆ. ಆಯ್ತಾ? ಹೇಗೆ? ನೀನಾಗಿ ನನ್ನನ್ನು ದೊಡ್ಡವಂತ ಹೇಳುವ ಹಾಗೆ ಮಾಡ್ತೇನೆ. ಅಂದ್ರೆ ನಿನ್ನ ಬೆನ್ನಿಗೆ ಒಂದು 4 ಬಾರಿಸಿದ್ರೇನೀಗ ಅದು ಒತ್ತಡ ಅಂತ ಆಗುತ್ತದೆ. ಒಪ್ಪಿಕೊಳ್ಳಲೇಬೇಕು ಎನ್ನುವುದಕ್ಕಾಗಿ ನಾವು ಬಲ ನಮಗೆ ಯಾವ ಸಮಾಧಾನಗಳಿಂದ ಒಡಂಬಡಿಸುವುದು. ಯಥಾರ್ಥ ಇದ್ದರೆ ಒಪ್ಪಿಕೊಳ್ಳುತ್ತಾರೆ, ಯಥಾರ್ಥವೇ ಅಲ್ಲದನ್ನು ಅದು ಸಿದ್ಧ ಎನ್ನುವ ಹಾಗೆ ಆಡಿ ನೀನೀಗ ಸಿದ್ಧನಾದದ್ದು ಯುದ್ಧವೇ ಬದ್ಧ. ಅದು ಸಾಧಿತವಾಗುವುದಿಲ್ಲ. ಯಾಕಾಗುದಿಲ್ವ? ಆಗುವುದಿಲ್ಲ ಅಂತ ನಾವು ನಮ್ಮತನವನ್ನು ಹುಡುಕಿಕೊಳ್ಳಬೇಕಾಗುತ್ತದೆ. ನಮ್ಮತನ ಹಾ, ಅದು ಹೇಗೆ? ಅಮ್ಮನೆ ಆಡಿದ್ದಾಳಲ್ಲ, ಹೋದ ಕಲ್ಪದಿ ಲಯವಾದುದನ್ನು ಮೋದದಿ ಸೃಜಿಸಬೇಕು ಅಂತ. ಹೌದೌದು. ಯುದ್ಧದಿ ಸೃಜಿಸಬೇಕು ಅಂದದ್ದಲ್ಲ. ಮೋದ. ಹಾಗಾದ್ರೆ ಮೋದ ಎನ್ನುವುದು ನಮ್ಮೊಳಗಿರಬೇಕು ಎಂದಾದರೆ ಲಯವಾದದ್ದು ನಮ್ಮೊಳಗೆ ಉಂಟು ನಮ್ಮಲ್ಲೇ ಉಂಟು. ಹಾಗಾದ್ರೆ ಅದನ್ನು ಶೋಧಿಸಬೇಕು. ಶೋಧಿಸುವ ಹಾಗೆ ಪರಸ್ಪರ ಉದರ ಶೋಧನೆಯನ್ನು. ಉದರ ಶೋಧನೆ ಅದು ಹೇಗೆ? ನಿನ್ನೊಳಗೆ ನಾನು ಹೊಕ್ಕು ಎಷ್ಟೆಲ್ಲ ಉಂಟು ಎನ್ನುವುದನ್ನು ನೋಡಿ ಬರು. ಅಂತೆಯೇ ನೀನು ಕೂಡ ನನ್ನ ಉದರವನ್ನು ಸೇರಿ ನನ್ನೊಳಗೆ ಇದ್ದುದನ್ನು ನೀನು ಕಂಡು ನೀನು ಶಬ್ದ ಎಲ್ಲ ನನಗೆ ದೊಡ್ಡದಾಗ್ಬೇಕಾಯ್ತಾ? ಬ್ರಹ್ಮನು ದೊಡ್ಡವ, ಶಬ್ದವು ದೊಡ್ಡದಾಗ ನಾನು ನೋಡುದು ನೀನು ಕಾಣು. ಇರಲಿ ನನ್ನೊಳಗೆ ಬಂದು ನೀನು ನೋಡು. ಪರಸ್ಪರ ನೋಡುವಿಕೆ ಆದ ಮೇಲೆ ಯಾರು ಶ್ರೇಷ್ಠ, ಯಾರಲ್ಲಿ ಹೆಚ್ಚಿಗೆ ಉಂಟವ ಶ್ರೇಷ್ಠ, ಎಲ್ಲಿ ಕಡಿಮೆ ಉಂಟವ ಕನಿಷ್ಠ. ಆಯ್ತಾ? ಸರಿ, ಒಪ್ಪಿದ್ದೇನೆ. ಒಪ್ಪಿದ್ಯಲ್ಲ, ಆದರೂ ಆರಂಭಿಸೋಣ. ಏನು ನಿನಗಾಗುದಿಲ್ವಾ ಯಾವುದು ಆರಂಭ ಮಾಡ್ಲಿಕ್ಕೆ? ದೊಡ್ಡವ ಯಾರು? ದೊಡ್ಡವ ನಾನಲ್ವಾ? ದೊಡ್ಡವನೇ ಆರಂಭಿಸಬೇಡುವ. ಅನುಮಾನ ಮೂಡಿದ್ದು ನಿನಗಲ್ವಾ? ಅನುಮಾನ ನನಗಲ್ಲ, ಮತ್ತೆ ದೊಡ್ಡವ ಎನ್ನುವುದನ್ನು ಸ್ಥಾಪಿಸಿ ಹೊರಟದ್ದು ಅದು ನಾನು ಸ್ಥಾಪನೆ ಮಾಡ್ತೇನೆ. ನೋಡ್ಬೇಕಾದವ ನೀನು. ಹೋಗು ನೋಡು. ಎಷ್ಟು ದೊಡ್ಡವ ಎನ್ನುವುದು ನೋಡು ಹೋಗು, ಎಷ್ಟು ಉಂಟು ಅಂತ ನೋಡು. ನೋಡು ಆಯ್ತು, ಹೋಗು. ಹೋಗುಂದ ಯಾವ ಕಡೆಯಿಂದ? ಅಪ್ಪೋ, ನಿನಗೆ ಬಾಯಿ ಆದೀತಾ? ಏನಾಗದೆ? ಇಲ್ಲಿ ಬಾ. ಇವನಿಗೆ ತಲೆ ಸರಿ ಉಂಟಾ? ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ ಒಬ್ಬ ಹೋದದ್ದಲ್ಲ. ಹರಿಹರ ಇರುವರು ಎರಕವಾಗಿದ್ದಾರೆ. ಮಕ್ಕಳೇ, ಸಿಕ್ಕಿಬಿದ್ದಿರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ, ನಿಮ್ಮ ಕಿವಿ ಹಿಡ್ತೇನೆ. ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ ಇದೆಯಲ್ಲ, ನಮ್ಮ ದೇಹದಲ್ಲಿ ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೇ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ, ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅದೋ ದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನು ಮಾಡ್ತಾನೆ? ನಿರೀಕ್ಷೆ. ಧರೆಗಳು, ಜೀವಜಾಲಗಳು ಈತನ ಉದರದಲ್ಲಿ ಇದೆ ಎನ್ನುವುದು ಇವನನ್ನು ಶೋಧಿಸಿದಾಗಲೇ ನನಗರ್ಥವಾಯಿತಲ್ಲ. ಹಾಗಾದ್ರೆ ಇವ ದೊಡ್ಡವನಲ್ಲ ಅನ್ನುವುದಕ್ಕೆ ಕಾರಣ ಬೇರೆ ಉಂಟು. ದೊಡ್ಡವ ಹೌದೇ ಹೌದು. ಹಾಗಾದರೆ
ಎಷ್ಟೆಲ್ಲ ಇದೆ ಹೇಗಿದೆ ಎನ್ನುವ ಹಾಗೆ ನಾವು ನೋಡಿದರೆ ಇದ್ದವರು ನಮ್ಮ ಕಡೆಗೆ ಬರುವ ಹಾಗೆ ನನಗನಿಸುವುದು. ಆದರೆ ಇವುಗಳಿಗೆ ಚೇತನ ಇಲ್ಲ, ಜಡವಾಗಿದೆ ಎನ್ನುವುದು ನಮಗರ್ಥವಾಗುತ್ತದೆ. ಇದ್ದಲ್ಲೇ ಇವೆ ಅಂದರೆ ಚಲನೆಯೇ ಇಲ್ಲ, ಚೇತನಾರಹಿತ ಎನ್ನುವ ಹಾಗೆ ಬ್ರಹ್ಮನ ಉದರದಲ್ಲಿದ್ದುಕೊಂಡು ತಮ್ಮ ಗುಣಗಳನ್ನು ಇದು ಪ್ರಕಟಗೊಳಿಸ್ತಾ ಇದೆ. ಆದರೆ ಏನು ಆಕರ್ಷಣೀಯವಾದಂತಹ ಬಣ್ಣ, ಹೊಂಬಣ್ಣವನ್ನೇ ತನ್ನ ಉದರದೊಳಗೆ ಇರಿಸಿದ್ದಾನೆ ಎಂದಾದರೆ ಇವ ದೊಡ್ಡವ ಹೌದು. ಹಾಗಾದರೆ ಇವನು ದೊಡ್ಡಸ್ತಿಕೆ ಹೀಗುಂಟು ಎನ್ನುವುದನ್ನು ಬಿತ್ತರಿಸುವುದಕ್ಕಾಗಿ ಹೊರಹೋಗುವ ಪ್ರಯತ್ನವನ್ನು ಮಾಡಿದರೆ ದಾರಿಯೇ ಇಲ್ಲವಾಗಿದೆ. ಎಲ್ಲ ಕತ್ತಲೆಯೇ ತುಂಬಿದೆ. ಬಂಗಾರದ ಬಣ್ಣಕ್ಕೆ ಒಮ್ಮೆ ಪ್ರಕಾಶಮಾನವಾಗಿದೆ, ಆದರೂ ದಾರಿಯ ಹುಡುಕಾಟ ಮಾಡಿದಾಗ ನನಗೆ ದಾರಿಯೇ ತೋರುವುದಿಲ್ಲ. ದೈಹಿಕವಾಗಿ ನವದ್ವಾರಗಳು ಇದೆ ಎನ್ನುವುದಕ್ಕಾಗಿ ಮೇಲ್ಭಾಗದಲ್ಲಿ ಹುಡುಕಿದೆ, ಸುತ್ತಿದೆ, ಬಳಲಿದೆ, ಬಾಯಾರಿ ಕೆಳಗಿಳಿದೆ, ಇಲ್ಲಿಯೂ ದಾರಿಯೇ ಇಲ್ಲ. ಹಾಗಾದರೆ ಅಂತ್ಯರಹಿತನೇ ಬ್ರಹ್ಮ, ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದಂತಾಯಿತೆ, ಇನ್ನೇನು ಮಾಡೋಣ ಎನ್ನುವಾಗ ಇಲ್ಲೊಂದು ದಾರಿ ತೋರುತ್ತಾ ಇದೆ. ಹೊರಗಿರುವ ಜಲಪ್ರಪಂಚಕ್ಕೂ ಬ್ರಹ್ಮನ ಉದರಕ್ಕೂ ಸಂಪರ್ಕಕ್ಕೊಂದು ಹಾದಿ ಉಂಟು ಅಂತ ಆದರೆ ಇದರಲ್ಲೇ ಸಾಗೋಣ. ನೋಡಿದರೆ ಕೆಳಮುಖವಾಗಿಯೋ ಇರುವ ದ್ವಾರ. ಓಹೋ, ಇಲ್ಲಿಂದ ಬರುವರೆ ಹರಿ ಹಿಂಜರಿಯುತ್ತಾನೆ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಭ್ರಮಾಧೀನನಾದಂತಹ ವ್ಯವಹಾರವನ್ನೇ ಇದುವರೆಗೆ ಮಾಡಿದ್ದಾನೆ ಎಂದಾದರೆ ನಮಗದೆಲ್ಲ ಗಣ್ಯವೇ ಅಲ್ಲ. ಮಾನ ಅಪಮಾನ ಎಲ್ಲವೂ ಸಮಾನ. ಇಲ್ಲಿಂದಲೇ ಸಾಗೋಣ. ಜೋಡಿ ಹುಡುಗರು ನಿನ್ನುದರವ ಒಳಗೈದಿನ ಗಂಡೇನು ಪರದಲ್ಲಿ ಬಿಡುವ ಹೋದ ಕಲ್ಪದಿ ಲಯವಾದ ಸರ್ವಮೇದಿನಿಗಳು ಮೆರೆಯುದಿಗ ಬಿಡುವುದ ಶೋಧಿಸಿದಿರು ನಿನ್ನುದರವ ಒಳಗೈದಿನ ಗಂಡೇನು ಪರದಲ್ಲಿ ಮೆರೆಯುವ ಶೋಧಿಸಿದೆವು ನಿನ್ನನ್ನು. ಒಳ್ಳೆಯದು. ಒಳಗೈದಿದಾಗಲೇ ಭರದಿಂದಲೇ ಮೆರೆಯುವಂತಹ ಸಕಲ ಜೀವಜಾಲವನ್ನು ಕಂಡು. ಹೌದಾ? ಎಂತಹ ಘನಸ್ಥಿಕೆ ಮತ್ತೆ ನಿನ್ನೊಳಗೆ ಇರುವುದು ಎನ್ನುವುದನ್ನು ಅವುಗಳೂ ಪ್ರಕಟಪಡಿಸ್ತಾ ಇತ್ತು. ಒಳ್ಳೆಯದು. ಯಾಕಂದ್ರೆ ನೀನು ದೊಡ್ಡವಲ್ಲ. ನಾನು ದೊಡ್ಡವ. ಆದ್ರೆ ಏನು ಯಾರೂ ನುಡಿಯುವುದೇ ಇಲ್ಲ ನಿನ್ನಲ್ಲಿ ನನ್ನಲ್ಲಿ ಏನು ಅಂತ ಅವರವರೇ ಮಾತನಾಡುವುದಿಲ್ಲ. ಅವರವರ ಮಾತಾಡುದು ಇಲ್ಲವೇ ಇಲ್ಲ. ಯಾಕೆ ಮಾತಾಡುವುದಿಲ್ಲ? ಅವುಗಳಿಗೆ ಚೇತನವೇ ಇಲ್ಲ. ಹೌದಾ? ಜಡವಾದ ಕಾರಣದಿಂದಲೇ ನುಡಿಯುವುದೇ ಇಲ್ಲ. ಸ್ವಲ್ಪ ಹೊತ್ತಾಗಿ ಅವುಗಳಿಗೆ ನಾನೇ ಚೇತನ ಕೊಡ್ತೇನೆ. ಮತ್ತೆ ಅವರವರು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಮ್ಮ ಮಾತು ಯಾರಿಗೂ ಬೇಡ, ಅಷ್ಟು ಮಾಡಿ ಹಾಕ್ತೇನೆ. ಒಳಗಿದ್ದುಕೊಂಡು ಚೇತನ ಕೊಡಬೇಡ, ಮತ್ತೆ ಅವುಗಳನ್ನೆಲ್ಲ ಹೊರಬರಿಸಿ ಚೇತನ ಕೊಡಬೇಕು. ಬೇಡ, ಸದ್ಯಕ್ಕೆ ಬೇಡ ಅಲ್ವಾ? ಬೇಡ ಬೇಡ. ಬೆಳಕು ಎನ್ನುವುದನ್ನು ನೋಡಿದ ಬಳಿಕ ಅವರು ಮಾತನಾಡಬೇಕಾದನ್ನೇ ಮಾತನಾಡಿಯ ಅಲ್ವಾ? ಒಳಗಿದ್ರನ್ನ ಏನೇನು ಮಾತಾಡಿಯ ಬೇಡ ಬೇಡ, ನಾನು ಇರುವುದಲ್ವ? ಸದ್ಯಕ್ಕೆ ನಾನು ಚೇತನ ಕೊಡುವುದಿಲ್ಲ. ಆದ್ರೆ ಬಂಗಾರದ ವರ್ಣವು ಎಲ್ಲಿ? ನಿನ್ನ ಉದರದೊಳಗೆ. ಅದಕ್ಕೆ ಅನುಗುಣವಾಗಿ ನಿನಗೊಂದು ಬಿರುದು. ಬಿರುದು ಕೊಡು ಕೊಡು. ಕನಕ ಗರ್ಭನು ನೀನು. ಆಕ್ಷೇಪ ಇಲ್ಲ, ಸ್ವೀಕಾರ ಮಾಡಿದ್ದೇನೆ. ಹಾಗೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೊಂದು ಕೊಡುವುದು. ಹೌದೌದು, ಬಿರುದು 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 ಬಿರುದು. ಯಾಕೆ? ನಿನ್ನ ಸಾಧನೆ. ಯಾವ ಸಾಧನೆಯೋ? ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟಲ್ಲ? ನಾನು ಮಾಡ್ಲಿಕ್ಕುಂಟು. ನಾನೀಗ ಮನ ಮೆಚ್ಚಿದ್ದೇನೆ. ಮನ ಮೆಚ್ಚಿದ ಕೊಡು. ಹೌದೌದು, ಅದು ಸುಲಭದಲ್ಲೇ ಕೊಡುವುದಾಯ್ತಾ? ನನಗೆ ಕಷ್ಟವೇ ಇಲ್ಲ, ಆಗುವುದೇ ಇಲ್ಲ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀವು. ಹೋದಂತ ದಾರಿ, ನಾನು ತೆರೆದ ನನ್ನ ಬಾಯಿ, ನೀವು ಹೊರ ಬಂದದ್ದು, ನಾನು ಬಿಟ್ಟ ಪಥ. ನೀನು ಬಿಡುವ ದಾರಿ ಅದು. ನಿನ್ನಂತವರಿಗೆ ಹಾಗೆ ಬಿಡುವುದು. ಸರಿ. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಸಂತೋಷ ಆಯ್ತು. ಆಯ್ತಲ್ಲ, ನಾನು ದೊಡ್ಡವಂತ ಗೊತ್ತಾಯ್ತಲ್ಲ? ದೊಡ್ಡವಂತ ಗೊತ್ತಾಗಿದೆ. ಎಷ್ಟು ದೊಡ್ಡವ ಎನ್ನುವುದು ಗೊತ್ತಾಗಲೇಬೇಕಲ್ಲ. ಅಳತೆ ಮಾಡ್ತೀಯಾ? ಹಾಗಲ್ಲೂ ನೀನು ನನ್ನ ಉದರವನ್ನು ಶೋಧಿಸುವುದು ಬೇಡವಾ? ಓ ಹಾಗೆ. ಮತ್ತೆ ಆಡಿದ ಮಾತಿಗೆ ತಪ್ಪೋ ಬ್ರಹ್ಮನಲ್ಲ. ಇದ್ರೆ ಪ್ರಾಪಂಚಿಕರ ಆಡಿ ಯಾರು ಬ್ರಹ್ಮನಿಗೆ ಆಗ್ಲಿಲ್ಲ ಅಂತ. ಒಂದು ದಾರಿ ತೋರೋ. ಹೇಗೆ ಅವನೇ ಆಶಿಸಿದ ನನಗೊಂದು ದಾರಿ ತೋರೋ ಎನ್ನುವ ಹಾಗೆ. ಹಾಗಾದ್ರೆ ಇದುವರೆಗೆ ಸರಿಯಾದ ದಾರಿಯಲ್ಲಿ ತಾನಿಲ್ಲ ಎನ್ನುವುದು ಅವನಿಗೆ ಅರ್ಥವಾಗಿದೆ. ಸತ್ಪಥದ ನಿರ್ದೇಶನ ಹರಿಯಿಂದಲೇ ಆಗಬೇಕು ಎನ್ನುವ ಹಾಗೆ ಈ ಮೂಲಕವಾಗಿ ಅಪೇಕ್ಷೆ ಪಟ್ಟಿದ್ದಾನಂತ ಆದ್ರೆ ನಾವದನ್ನು ಕರುಣಿಸಲೇಬೇಕಾಗುತ್ತದೆ. ಅಹಂಕಾರವನ್ನು ಹೊಂದಿದವ ಯಾವತ್ತೂ ಒಳ್ಳೆಯ ಸೃಷ್ಟಿಯನ್ನು ಮಾಡಲಾರ. ಅಹಂಕಾರ ಇಳಿಸಬೇಕು ಅಂತ ಆದ್ರೆ ನವದ್ವಾರಗಳನ್ನು ಬಂಧಿಸ್ತೇನೆ, ಸುಮ್ಮನಿದ್ದು ಬಿಡ್ತೇನೆ. ಸುರದು ಮೈಸೂರು ಪರಮೇಶ್ವರ
ಈ ನಿಜವನ್ನು ತಿಳಿಬೇಕೆಂಬಂತ ಉದ್ದೇಶಕ್ಕಾಗಿ ಹರಿಯ ಜಠರ ಪ್ರವೇಶ ಕಾಣಬಾರದು. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನರಗಳು ಎಲ್ಲವೂ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ. ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ, ಈಗ ಗೊತ್ತಾಗ್ತಾ ಇದೆ ನಾನು ಏನೂ ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ಮೆಲ್ಲಕ್ಕೆ ತುದಿ ತೊರಕಾದ ಕಲ್ಲು ಕೆಳಗಿಳಿದು ಅರಸಿ ಪದವ ಕಾಣದೆ ಸುತ್ತಲಿರು ದಿವ್ಯ ಸಹಸ್ರಕಾಲ. ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ನಾ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಇತರ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ತನ್ನ ದೇಹದ ನವದ್ವಾರಗಳ ಬಂಧನವಾಗಿದೆ. ಅರ್ಥವಿಸಿಕೊಂಡೆ. ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆ ಎಂದು ತೋರ್ಪಡಿಸಿದ್ದಾನೆ. ಒಪ್ಪಿದೆ. ಹರಿ, ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ಯಾರೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಹಾಗೆಂದು ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು, ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರುಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ, ಬಳಲಿಕೆ, ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆಯಾಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ಹೊರ ಹೋಗಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆಯಾಡಿದಂಥ ಅಭಯದ ನುಡಿ ಅಮ್ಮ ಯಾಕಂದ್ರೆ ನಾವು ಮೂವರು ಒಂದಾಗಿದ್ದೇವೆ. ಯಾವುದೋ ಒಂದು ರೀತಿಯ ಜಾಡ್ಯ ನನ್ನ ದೇಹವನ್ನು ಆವರಿಸುತ್ತಾ ಅದಕ್ಕಾಗಿ ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವುದಕ್ಕಾಗಿ ಸುತ್ತಲೂ ಹುಡುಕಾಡಿದೆ ಎಲ್ಲಿ ಮಲಗೋಣ ಅಂತ. ನೋಡಿದ್ರೆ ಆಲದೆಲೆಯೊಂದು ನನ್ನ ಬಳಿಗೆ ತೇಲಿ ಬಂತಲ್ಲ. ಕಿರಿದಾದ ಆಲದೆಲೆಯ ಗಾತ್ರಕ್ಕನುಗುಣವಾಗಿ ನಾನೂ ಕಿರಿದುಕೊಳ್ಳುತ್ತೇನೆ, ಬಾಲಮುಕುಂದನಾಗುತ್ತೇನೆ, ವಟಪತ್ರಶಾಹಿಯಾಗುವೆ. ಸರಸಿದ ಮೇಲೆ ತಾನಿರದೆ ಪದ್ಮಾಸನವು ಬರದಿಂದ ಬಲಿದುಕೊಂಡಿರುತ್ತ ನಾದಸ ನೋಡಿ ಮೆರೆದ ನಾಲ್ಮುಖದ ಇರದೆ ಮೇಲಕ್ಕೆ ನೋಡು ವರಪಂಚವದನದು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಲ್ಯದು ಅಚ್ಚರಿಯಾದುದೇನೆಂಬೆ ಸುರತವೈಶುಲಾಲಿಸಿ ಬರುತ್ತಲ ಕಮಲಜೋ. ಹರಿಯ ಉದರದಿಂದ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ 1000 ಎಸಳುಗಳುಳ್ಳಂತಹ ತಾವರೆಯ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ. ಎಡ ಬಲ ಹಿಂದೆ ಮುಂದೆ 4 ಮೊಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರಲಿ ಸಂತೋಷ. ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣುತ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲುತ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲಿ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿಯವರೆಗೆ ಧ್ಯಾನಾಸಕ್ತನಾಗಿರ್ತೇನೆ. ಕರ್ಣನಿಗೆ ವಿಷವ
ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೆ ಏನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ
ಅಪ್ಪನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟೆನ ಬಟ್ಟೆ ಯಾರಲ್ಲ ಅಂತ ಕೇಳೋಣ. ಸತ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರು ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುಮತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನೋಡೋಣ. ನಿನ್ನ ಅಮ್ಮ ಅಮ್ಮ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹೀಗಿರಬಹುದು. ಹೇಗೆ? ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನೋ? ಅದು ಹಾಗೆ ಅಲ್ಲ. ಮತ್ತೆ ನೀನು ನನ್ನ ಮಗನೋ ಅಥವಾ ನಾನು ನಿನ್ನ ಅಪ್ಪನೋ? ಇದು ಎರಡು ಒಂದಾಯ್ತಲ್ವೇನೋ? ಹಾಗಾಯ್ತಾ? ಇಬ್ಬರ ಪರಿಸ್ಥಿತಿ ಒಂದೇ ಅಂದ ಮೇಲೆ, ನಾವಿರೋರು ಒಂದಾಗಿದ್ದೇವೆಂದಾದ ಮೇಲೆ ಜೀವಮಾನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಸರಿ. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ? ಸಂಬಂಧ ಮಾಡುವುದು ಯಾರು? ನೀನೇ ಮಾಡ. ಅಲ್ಲೇನೆಲ್ಲೋ ಮೂಡಿದ ಹಾಗಲ್ವೇನೋ? ಏನು ಗೊತ್ತಾಗೋದಿಲ್ಲ. ಗಟ್ಟಿಮುಟ್ಟಾದಂತ ಶರೀರ ಕಣ್ಣಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮವ? ಕಾಡದೇ ಇರುವಂತ ಕುರುಡು ಪ್ರೇಮವ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಸ್ವಲ್ಪ ತಡಿ, ನನಗೂ ನಿನ್ನನ್ನು ಪರೀಕ್ಷೆ ಮಾಡಬೇಕು. ಎತ್ತಲಾಯಿದು ಏನಾದ್ರೂ ಪ್ರಯೋಜನಕ್ಕೆ ಬಂತ? ಮಾಂಸದ ಮುದ್ದೆ ಮೃದು 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 ಉಂಟು. ಅಷ್ಟು ಮೃದು? ಒಂದು ಕಡೆ ನಿನ್ನನ್ನು ನೋಡುವಾಗ ಬಹಳ ಭಯ ಭಕ್ತಿ ಮೂಡುತ್ತಾ ಉಂಟು. ಆ ಕಾರಣದಿಂದ ಇನ್ನು ಮುಂದೆ ನಿನ್ನನ್ನು ಅಣ್ಣ ಎಂಬುದಾಗಿ ಸಂಬೋಧಿಸ್ತಾ ಇದ್ದೀನಿ. ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳು? ಅಡಿಗಡಿಗೆ ಅಡಿಗಡಿಗೆ ಒಂದಡಿಂದ ಹಸಿವು, ಇನ್ನೊಂದಡಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ನಾವು ಬಹಳ ಸಮಯ ಬದುಕಬೇಕಾದ್ರೆ ಏನನ್ನದು ತಿನ್ನಲೇಬೇಕು. ಹೌದು. ನಿನಗೆ ವಿಪರೀತವಾಗಿ ಹಸಿವೆಯ ಬಾಧೆ. ಆದ್ರೆ ನಿನ್ನ ಹಾಗೆ ನಾನಲ್ಲ. ಮತ್ತೆ ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ನೋಡುವಾಗಲೇ ಗೊತ್ತಾಗಿದೆ. ಹಸಿವು ಕಡಿಮೆ ಅಂದೆ ಗೊತ್ತಾಯಿತು. ಒಂದು ಕಡೆಯಲ್ಲಿ ಕ್ಷಣ ಕ್ಷಣಕ್ಕೂ ಉಂಟು. ಇರುವ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ್ರೆ ಒಂದೇ ಉಪಾಯ. ಏನದು? ಕಾರುತ್ತಿರುವ ಈ ಜಲರಾಶಿಗೆ ಬಡಿದ ಅದರ ಒಳಗಿದ್ದಂತ ಜಲಚರಗಳು ಮೇಲೆ ಬರುವುದಕ್ಕೆ ಸಾಧ್ಯ ಉಂಟು. ತಡ ಮಾಡುವುದಲ್ಲ, ಆರಂಭ.
ತಮ್ಮ ತಮ್ಮ ಏನು ಎಲ್ಲಿರುವೆ? ನಾನು ಇಲ್ಲಿ ಇರುವೆ. ದೂರದಲ್ಲಿದ್ದೀರಾ? ಹತ್ತಿರದಲ್ಲೇ ಇದ್ದೇನು. ಹತ್ತಿರ ಹತ್ತಿರ ಬಾ. ಹೌದಾ? ಅಲ್ಲೇ ಕಾಣುವಂತ ಜಲರಾಶಿಯನ್ನು ಬಡಿಯುತ್ತ ತಿನ್ನುವುದಕ್ಕೆ ನಮಗೇನಾದರೂ ಸಿಗದನ್ನುವಂತ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲೇ ಬಹಳಷ್ಟು ದೂರಕ್ಕೆ ಬಂದವರು. ಹೌದಾ? ಆ ಸಮಯದಲ್ಲಿ ನನ್ನ ಕೈಯೊಳಗೆ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದೇನೋ? ಸಿಕ್ಕಿತು. ಏನು? ಬಹಳಷ್ಟು ನೀರ ಗುಳ್ಳೆಗಳು ಇರುವುದಿಲ್ಲ ನೀರಿನಲ್ಲಿ. ಮತ್ತೆ ನೀರಲ್ಲದೆ ಬೇರೆ ಏನು ಸಿಗುತ್ತದೆ? ತಮ್ಮ ಕಂಡೆ. ನೀನು ಕಂಡೆ ಹಾಗಲ್ವೇನು? ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದ್ರೆ ದೂರದಲ್ಲಿ ನೋಡು. ಅರೆ ಬಿಡ್ತ ತುತ್ತ ಭಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ. ಕಮಲ ಅದರ ಮಧ್ಯದಲ್ಲಿ ಬೆಳ್ಳಗಿರುವ ಒಬ್ಬ ಪೋರ ಸಿಕ್ಕಿದಲ್ಲಿ ತಕ್ಕೋ ನೋಡಿದ್ದೆ ತಡ. ಮತ್ತೆ ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇ? ನೋಡು ತನ್ನ ಕಣ್ಣನ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಮುಖೇನ ಕಂಠಪತಿ ಓಡಿ ಹೋಗುವುದಕ್ಕೆ ಮನ ಮಾಡ್ತಾ ಇದೆ. ಕೈಗೆ ಸಿಕ್ಕಿದ್ದು ಬಾಗಿಲ್ಲ ಅಂತ ಆಗಬಾರ್ದು. ಆ ಕಡೆಯಿಂದ ನೀಡುವ, ಈ ಕಡೆಯಿಂದ ನಾನಿದ್ದೇನೆ. ಕಪೋಳಕ್ಕೆ ಈಗ ಬಾರಿಸ್ತೇನೆ. ಆ ಕಡೆಯಿಂದ ನೀನು, ಹೌದು ಈ ಕಡೆಯಿಂದ ನಾನು. ಕಂಡಂತ ಬೆಳಗಿನ ಹೋರಾಟವನ್ನು ಬೆನ್ನಟ್ಟಬೇಕು ಅಂತ ಆಸೆಯಿಂದ ಅದೆಷ್ಟೋ ದೂರಕ್ಕೆ ಓಡಿಸಿಕೊಂಡು ಬಂದವರು. ಹೌದಾ? ಸಿಕ್ಕಿದ ನಮ್ಮ ಕೈಗೆ. ಮತ್ತೆ ಬಿಟ್ಟ ಮಗ ನಾನು ತಮಾಷೆ ಬೇಡ. ಏನು ಮಾಡಿದೆ? ಎರಡು ಕೈಯಲ್ಲೇ ಒಮ್ಮೆಲೆ ಮೇಲೆ ಕೆತ್ತಿ ಬಲವಾಗಿ ಹಿಡಿದು ಎತ್ತಿ
ಇದೆ, ಗುಳಕತ್ತ ನುಗ್ಗಿದೆ. ನಿನ್ನ ಕರ್ಮ ಎಂತದ ನುಂಗಿದ್ದು ನೀನು? ಕಟ್ಟಲ್ ಕಲಿಗ ಪೂರ್ತಿ ಇಳಿದಂತಿಲ್ವೇನೋ, ಸ್ವಲ್ಪ ಇಳಿದಂತಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನೋ? ಹೇಗೆ ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಎಲ್ಲಿ? ಬಹುಶಃ ಏನೋ ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ. ತಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಡುಕಿ ನೋಡಿದಾಗ ಅಲ್ಲಿ ಹೊರಲಾಟ ನೋಡಿ ಅದು ಅದು ನಿಲ್ಲುತ್ತಾ ಗೊತ್ತಾಯಿತು. ಅವಸರದಲ್ಲಿ ತಮ್ಮ ಇಲ್ಲದಂತಾಗ್ತಿತ್ತಲ್ವಾ? ತಾನೇನು ತಿಳಿಯದೆ ನಿನ್ನನ್ನು ನುಂಗುತ್ತಿದ್ದಾರ. ನೀನು ನನ್ನ ಹೊಟ್ಟೆಯ ಒಳ ಸೇರುತ್ತಿದ್ದಾರೆ. ಧರ್ಮಕ್ಕೆ ನಿನ್ನ ಹೆಣ ಸಾಯ್ತಿತ್ತಲ್ಲಯ್ಯೋ. ಅದೆತ್ತದ ಹೆಣ ಸಾಯೋದು? ಸಾಯದೆ ಹೆಣ ಆಗುತ್ತದೇನು? ಅದೇ ಸತ್ತ ಹೆಣ. ನಿನಗೆ ಹೇಳಿದ್ದಲ್ಲ, ಅದಕ್ಕೆ ಹೇಳಿದ್ದು. ನೀನು ಬದುಕಿದ್ಯಾ, ನಾನು ಬದುಕಿದ್ದೇನೆ. ಮುಂದಕ್ಕೆ ಬದುಕಬೇಕು ಅಂತ ಆದ್ರೆ ತಿನ್ನಬೇಕು. ಧ್ಯಾನಾಸಕ್ತನಾಗಿದ್ದೆ. ಒಮ್ಮಿಂದ ಮೇಲೆ ಉದಿಸಿದಂತಹ ಧನುಜರೀರುವರು ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಹೇಗೋ ಇವರ ಕೈಯಿಂದ ತಪ್ಪಿಸಿ ಪಾರಾದೆ. ಅಟ್ಟಹಾಸ ಕೇಳ್ತಾ ಇದೆ, ನನ್ನನ್ನು ಬಿಡುವ ಲಕ್ಷಣವೇ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬಿಟ್ಟೆ ಇಲ್ಲ. ಹಾಗಾಗಬಾರದು. ಹಾಗಾಗದೆ ಇರಬೇಕಾದ್ರೆ ಇರುವುದೊಂದೇ ದಾರಿ. ಅಮ್ಮ ಅಮ್ಮ ಅಮ್ಮ. ಭಕ್ತಿಯ ಮೂಲಕ ನುತಿಸಿಕೊಂಡೇ ಅಲ್ಲ, ಹೌದಮ್ಮ. ಕಂಡರೆ ಭಯಗೊಂಡೇ ಅಲ್ಲ, ಯಾರಿಂದ ಕಷ್ಟ ಒದಗಿದ್ದು ಹೇಳು ಮಗನೇ ಪರಿಹರಿಸಿಕೊಡುತ್ತೇನೆ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಲ್ಲಿ ಯಾವ ಪ್ರಯೋಜನವೂ ಆಗ್ಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಮತ್ತೆ ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನು ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಪವನ್ನು ತೆಗೆದು ಪರಿಣಾಮ ಧನುಜರೀರ್ವರು ಉದಿಸಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುನ್ನೋತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯಿ. ಅವ ನಿದ್ರೆಯಲ್ಲಿದ್ದಾನೆ. ಅತಿ ಶೀಘ್ರವಾಗಿ ನಾ ಸರಿದು ಹೋಗುತ್ತೇನೆ. ಎಚ್ಚೆತ್ತಂತಹ ಆತ ದುಷ್ಟರನ್ನು ತಡೆಯುವುದಕ್ಕಿದ್ದಾನೆ. ಹಾಗಾಗಿ ಇದು ಸುದರ್ಶನ ಚಕ್ರವನ್ನು ಶ್ರೀಹರಿಯ ಕೈಗೆ ನೀಡು. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಗಿರು ಮಗನಿನ ಶುಭವಾಗಲಿ. ಎಚ್ಚರವಾಗಿ ನೋಡ್ತೇನೆ, ಯಾರೋ ಇಬ್ಬರು ದುಷ್ಟರು ಈ ಕಡೆಗೆ ಆಗಮಿಸ್ತಾ ಇದ್ದಾರೆ. ಸರಿ ಸರಿ.
ಮಾಡ್ತಾ ಇದ್ದ. ಕಪ್ಪಿನವ ಬಣ್ಣದಲ್ಲಿ ಆ, ಆದ ಕಾರಣ ನೀನು ಕರಿಯ ವಿಶಾಲವಾದಂತ ಜಲರಾಶಿ. ಓಹೋ, ಹೋಗಿ ನಿನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನೋ? ಎಲ್ಲಿಯಾದರೂ ಬಿದ್ದುಕೊಳ್ಳುವ ಜಾತಿ ಮಾನ ಮರ್ಯಾದೆ ಬೇಕು. ಅಂದ್ರೆ ನಮ್ಮದೊಂದು ಇದು ಉಂಟಲ್ಲ, ಅದನ್ನು ಉಳಿಸಿಕೊಳ್ಬೇಕು. ಎಲ್ಲಿಯಾದರೂ ಬಿದ್ದುಕೊಳ್ಳುವುದಲ್ಲ. ನೀವು ಉಳಿಸಿಕೊಳ್ಳಿ ಅದನ್ನು. ಅಷ್ಟೇ ಅಲ್ಲ, ಏನು? ಈ ಚಟ ಯಾವತ್ತಿನಿಂದ ಪ್ರಾರಂಭವಾದದ್ದ? ಯಾವುದು? ನಿನ್ನಂತವನ ಬಾಯಿಗೆಲ್ಲ ಸಪುರದ್ದ ಆಗುದಿಲ್ಲ, ತೋರದ್ದೇ ಬೇಕಾಗುತ್ತದೆ. ಏನದು? ಹೆಬ್ಬೆರಳು. ಹೆಬ್ಬೆರಳನ್ನು ಬಾಯಲ್ಲಿ ಚೀಪುತ್ತಾ ಇರುವವನು ನೀನು ಯಾರು? ಹೆಸರೇನು? ಯಾಕೆಲ್ಲಿ ಬಿದ್ದಿದ್ದಿ ಹೇಳು. ನೀವ್ಯಾರು? ಹೋಯ್ತು. ನಾವು ಏರಿದ ಎತ್ತರ ಎಷ್ಟು, ನಮ್ಮ ಪ್ರಚಾರ ಇಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಢ ಅಪ್ರಬುದ್ಧ ನಿರಾಕ್ಷರ ನಮ್ಮನ್ನು ಯಾರು ಪ್ರಶ್ನ ಮಾಡಿದಾರಲ್ವೇ? ಇದಕ್ಕೆ ದೊಡ್ಡ ಅಪಮಾನ. ಎತ್ತ ದೊಡ್ಡ ಅಪಮಾನ. ಅದೇ ಅಪಮಾನ. ಇದಕ್ಕಿಂತ ಮರ್ಯಾದೆ ಬೇರೆ ಏನುಂಟ ನಮಗೆ? ನಾವು ಕೆಳಗಿಳಿಬಾರ್ದು ಮತ್ತು ಮೇಲ್ಮಟ್ಟಕ್ಕೆ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮ ಪ್ರಚಾರ ಮೇಲ್ಮಟ್ಟದಲ್ಲಿರಬೇಕು. ಈ ಸಲ ನಾವೇ ಯಾವುದಕ್ಕೆ ಪ್ರಚಾರಕ್ಕೆ ಇಲ್ಲಿ ಮಾಡಿಕೊಳ್ಳುವುದರಲ್ಲಿ ಯಾರು ನೀವು? ಯಾರು? ಸಾಮಾನ್ಯದವರು ನಾವು ಯಾರು ಎಂದು ಹೇಳುವುದಕ್ಕೆ ಇಷ್ಟು ಹೊತ್ತು ಮಾಡಿ. ಸರಿ ಗಟ್ಟಿ ಕೈ ಎತ್ತುಕೋ. ಸಣ್ಣ ಎದೆಗಳ ನಿನ್ನ ಎದೆಗೆ ಅಧಿಕ ಪ್ರಸಂಗಿ. ನಿಮ್ಮಷ್ಟು ಮಾತಾಡಿದಾಗ ಎಲ್ಲಿಯಾದ್ರೂ ಜೊತೆ ಹೊಡೆದು ಸತ್ರ ಮೊದಲೇ ಹೆಣ ತೆಗಿಲಿಕ್ಕೆ ಜನ ಇಲ್ಲ, ಮತ್ತೆ ನಮಗೆ ಕಷ್ಟ. ನಾವಿದ್ದೇವೆ. ಸಾಮಾನ್ಯರು ನಾವು ಭಾವಿಸಬೇಡ. ಮತ್ತೇನು? ವೀರರು, ಶೂರರು, ರಣಗಂಭೀರರು. ಓಹೋ, ಶೂರರು, ಘನ ಗಂಭೀರರು. ನಿಮ್ಮ ನಡೆಯಲ್ಲಿಯೇ ತಿಳಿಯಿತು ಏನು ಆ ಹೆಚ್ಚುಗಾರಿಕೆ ಇದೆ ನಿಮ್ಮಲ್ಲಿ ಎನ್ನುವ ಹಾಗೆ. ಆದ್ದರಿಂದಲೇ ಇರಬೇಕು. ನನಗರಿವಿಗೆ ಬಾರದ ಹಾಗೆ ಭೂರಿತೋಷವಂತನು ನಾನು. ಅದೆಲ್ಲಿಂಟು? ಯಾವುದು? ಪೂರಿ ದೋಸೆ ಅಂತ ಹೇಳಿದ್ದೀಗ. ಭೂರಿತೋಷ ಅದಿಲ್ಲುಂಟು. ಇದು ಪೂರಿ ದೋಸೆಯ ನನ್ನ ಅಂತರಂಗದೊಳಗುಂಟು ಅಂತ ಪ್ರಕಟಪಡಿಸಿದೆ ನಾನು ನಿಮ್ಮನ್ನು ಕಂಡದ್ದಕ್ಕಾಗಿ. ಆ ಸಂತೋಷಕ್ಕೆ ಪಾರವೇ ಇಲ್ಲ. ಆದರೆ ನುಡಿಯುವುದು ನನ್ನಲ್ಲಾದ್ರೂ ನಿಮ್ಮ ಕಣ್ಗಳು ಯಾವುದನ್ನೋ ಹುಡುಕುತ್ತಾ ಇದೆ. ಹೌದು, ಯಾರನ್ನೋ ಹುಡುಕುತ್ತಾ ಇದೆ. ಯಾವುದದು ಯಾರದು? ತೋರು ಬೇಗ ಮೊದಲು ಕಂಡು ಆರ ಕಂಡಿರಯ್ಯ, ಆರ ಕಂಡಿರಿ. ಆರಲ್ಲ, ನಾವು ಒಂದೇ ನೋಡಿದ್ದು. ನಿನಗೆ ಕಿವಿ ಕೇಳುದಿಲ್ವಾ? ಅದೇ ಆರು ಅಂತ. ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಡುವಿನಿಗೆ ಅರ್ಥ ಆಯ್ತು. ಆರು ಅಂದ್ರೆ ಯಾರು ನನಗೆ ಗೊತ್ತೇ ಇಲ್ಲ. ನನಗೆ ಏನು ಕಾಣುವುದೇ ಇಲ್ಲ. ಮಧ್ಯದಲ್ಲಿ ನೀನು ಯಾರು? ತೋರುತ್ತಾ ಇದೆಯಲ್ಲ ಈ ನೀರು, ಅದಕ್ಕೆ ನಾನೇ ನೀರ. ನೀರ ಅಂದ್ರೆ
ಶಾಂತಿ ಶಾಂತಿ. ಇಷ್ಟೊತ್ತು ಸರಿದ್ದವನಿಗೆ ಈಗ ಮೈ ಮೇಲೆ ಬಂದ ಜಾಗದ ದೋಷ ಇರಬೇಕು. ಜಾಗದ ದೋಷ. ನಿನಗೆ ಇಷ್ಟೊತ್ತು ಸರಿ ಇದ್ದ ಈಗ ಹೀಗಾಗಿ ಅದೇ ಅಷ್ಟು ಇದು ಕಾಣಿಸುವುದಿಲ್ವಾ? ನಾನು ಅದಕ್ಕೆ ಬಾಯಿಸಿದ್ದ. ಅದಕ್ಕೆ ಹೇಳಿದ್ದು ಕೂಡುವುದಕ್ಕೆ ಕೂಡುವಷ್ಟೇ ಹೊರಬೇಕು, ಕೂಡದ್ದನ್ನು ಬರಬಾರ್ದು ಅಂತ. ಜವಾಬ್ದಾರಿ ಹೆಚ್ಚಾಯಿತು ತಲೆಗೆ. ಇನ್ನು ಎಲ್ಲೆಲ್ಲಿಗೆ ಮುಟ್ಟುತ್ತದೆ ಅಂತ ಗೊತ್ತಾಗುವುದಿಲ್ಲ. ಇವ ಹೇಳಿದ ಮಾತು ಸರಿ ಇಲ್ಲ. ಜಲದಿ ಗೊಡೆಯ ನಾವು ನಾನು ಏನು ಹೇಳಿದೆ? ನಾನೇ ನಾಳೆಗೆ ಓಡೆ ಪೋಯನ ಒಡೆಯ ಒಡೆಯ ಒಡೆಯ. ಏನಾಯ್ತು? ಸಮಾಧಾನ ಮಾಡು. ಹಾಗಲ್ಲ. ಮತ್ತೆ ಹೇಗೆ? ಮೊದಲು ಪ್ರಾಣಿ ಸಿಕ್ಕಿತ್ತು ನಮಗೆ, ಅದರ ಹುಡುಕಿಡು ಬಂದದ್ದು. ಅದರ ಮೈ ಬಣ್ಣ ಹೇಗೆ ಗೊತ್ತುಂಟ? ಹೇಗೆ? ಅದು ಬಿಳಿ ಬಿಳಿ ಬಿಳಿ. ನೀವು ನಮ್ಮದು ವಿಮರ್ಶೆ ಮಾಡಬೇಡ. ನೀನು ಕಪ್ಪು ಕಪ್ಪು ಕರಿಯ. ಸರಿ. ನೀನು ಕರ್ಪೂರ. ಆಮೇಲೆ ನೀನು ಕಾಡುಂಗೊಳ್ಳಿ. ನೀನು ಎಣ್ಣೆ ಮಸಿ. ಸರಿ. ಏನು? ಆ ಪ್ರಾಣಿ ಎಲ್ಲಿ ಹೋಯ್ತದ ಗೊತ್ತಾಗುದಿಲ್ಲ. ಬಿಳಿ ಇತ್ತು ಬಣ್ಣದಲ್ಲಿ ಮತ್ತೆ ಆಕಾರದಲ್ಲಿ. ಅದಕ್ಕೆ 5 ತಲೆ. ಸರಿ, ನಿಮಗೆ ಎಷ್ಟು? ನಮಗೆ ವಿಮರ್ಶೆ ಮಾಡಬೇಡ, ನಿಮಗೆ ಹೇಳಿದಲ್ಲ. ಒಂದು ತಲೆ. ಅದಕ್ಕೆ 5 ತಲೆ ಉಂಟು. ಅದಕ್ಕೆ ಶಿರ ಒಂದು ಹೂದು. ನನಗೆ ಒಂದೇ ತಲೆ. ಅದಕ್ಕೆ 2 ಕೈ. ನೀನು ಛತ್ರಭುಜ. ಛತ್ರಭುಜ ಚತುರ್ಭುಜ. ನಮ್ಮನ್ನು ಸರಿ ಮಾಡುವುದಕ್ಕೆ ಅಲ್ಲ, ಸರಿ ಇಲ್ಲದೆ ಮತ್ತೆ ಸರಿ ಮಾಡದೇನು ಮಾಡುದು? ಮೊದಲು ನಿನ್ನದು ಸರಿ ಉಂಟ ನೋಡಿ. ಚತುರ್ಬಾಹು ನಾನು. ಏನೇ ಇರಲಿ, ಅದಕ್ಕೆ ಕೊಂಡೋಗಿ ಸ್ವಲ್ಪ ನೀರು ಹಾಕು. ನಮ್ಮನ್ನು ಕಳ್ಳಕ್ಷರವೇ ಗಡಗುಟ್ಟಿಲ್ಲ ಅಡಗುತ್ತಾಯ್ತು. ನಿನಗೆ ಹೆದರಿಕೆಯ ಸಂತಾನ ಇಲ್ಲ. ನಮಗೆ ಹಸಿವೆ ತಡೆಯಕ್ಕಾಗುವುದಿಲ್ಲ. ನಮಗೆ ಆ ಪ್ರಾಣಿ ಬೇಕು. ನಿನ್ನ ಮೇಲೆ ಸಂಶಯ ಕಾಣುತ್ತಾ ಉಂಟು. ಅದರೊಂದಿಗೆ ಬನ್ನಿ, ನನ್ನ ಪದವನ್ನು ಸೇರಿ ನಿಮ್ಮ ಮೂವರನ್ನು ನಾನು ತಣಿಸ್ತೇನೆ. ಇಲ್ಲದಿದ್ರೆ ನಾನೇ ತಣಿಸ್ತೇನೆ ಅಂತ. ತಣಿಸ್ತೀಯ? ತಣಿಸದೆ ಹೋದ್ರೆ ಏನು? ತಣಿಸದೆ ಹೋದ್ರೆ ನಿಮ್ಮಷ್ಟಕ್ಕೆ ನಿಮ್ಮ ಕಪಾಟಿ ಮೋಸಗಾರ. ಕಾಲು ಹಿಡಿದು ನನ್ನ ಕಾಪಾಡಿಸ್ಬೇಕು. ಸಾಯಲಿಕ್ಕೆ ಮಾರಿ ಹಿಡಿದವ ಕೊಚ್ಚಾಡುದು, ಬೊಬ್ಬೆ ಹಾಕುದು, ಕುತ್ತಿಗೆ ಚಿಕಿತ್ಸೆ ಕೊಂಟು ಮಾರಿ ಸಂಸಾರ. ಇದು ನೀನು. ನಾನು ಅದು ಭಾವಿಸಿ ಹೊರತಲ್ವೇನೋ. ಹೌದಾ? ನೋವಾಯ್ತಾ? ನನಗೆ ತುಂಬಾ ನೋವಾಗಿದೆ. ಸುಧಾರಿಸಿಕೋ ಆಯ್ತಾ? ತಪ್ಪಿ ಬಿತ್ತಲ್ವೇನೋ. ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ನೋಡುವ ಮುಂದೆ ಅದನ್ನು ಬಿಡಿಸಿ ಹೇಳಿಕೊಡ್ಬೇಕು. ಆದೀತಾ? ಅಲ್ಲಿ ಏನು ಮಾಡ್ತಿದ್ದ? ಹೊಡೆದದ್ದು ಪ್ರಾಣಿಗೆ ತಲೆ ಪೂರ್ತಿ ಕೆಟ್ಟು ಹೋಗಿದೆ. ಯಾಕ? ಹೊಡೆದಲ್ಲಿಗೆ ಹೊಡೆದರೆ ರಕ್ತ ಮಾಂಸ ಚಲ್ಲಪಿಲ್ಲಿಯಾಗಿ ಕಾಡುವಂತ ನೀರಲ್ಲಿ ಕದಡಿ ಹೋದರೆ ತಿನ್ನುವುದಕ್ಕೆ ಎಂತ ಊಟ ನೀರಲ್ಲೇ ನೆಕ್ಕಬೇಕಷ್ಟೇ. ಪೂರ್ತಿಯಾಗಿ ಸತ್ತಿದೆ ಇಲ್ವಂತ ನೋಡಿ ಬರ್ತಾನೆ. ಅಲ್ಲಿ ಬೇಗ ಏನು ಏನಾಯ್ತಾ? ತಲೆಯಿಂದ ಕಾಲುವರೆಗೆ ಸರಿಯಾಗಿ ಪರೀಕ್ಷೆ ಮಾಡಿ ಏನಾಯ್ತು? ಎದೆಗೆ ಕಿವಿಗೊಟ್ಟು ಕೇಳಿದಾಗ ಎದೆ ಬಡಿತ ನಿತ್ಯ ಹೋಗಿದೆ ಅಂದ್ರೆ ಸತ್ತಿದೆ ಅಂತ ಅರ್ಥ. ಸರಿ, ನೀನೆಲ್ಲಿಗೆ ಮುಂದೆ ಹಾರುವುದು? ನೀನೆಲ್ಲಿಗ? ನನಗೆ ಬೇಕು ತಿನ್ನುವುದಕ್ಕೆ. ನನಗೆ ಹಸಿವೆ ಜೋರುಂಟು. ಹಸಿವೆ ಜೋರು. ಇನ್ನಷ್ಟು ನಾನು ದುಡಿದಿದ್ದೇನೆ. ನಾನು ತಿನ್ನುವವ ನಾನು. ನಾನು ಬಿಡುವುದಿಲ್ಲ. ನನಗೆ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ದುಡಿತಿದ್ದೇವೆ ಮತ್ತೆ ಹೊಟ್ಟೆ ಬಾಡಿಗೆ ಬೇಕಾಗಿ ಹೇಗೆ ಮಾಡು. ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು. ಸರಿ, ಯಾರ್ಯಾರ ಪಾಲಿಗೆ ಎಷ್ಟು ಸಿಗುತ್ತದ? ಹೇಗೆ ಮಾಡೋಣ? ಸ್ಮರಿಸೆ ಭಕ್ತಿಯುಳ್ಳಾದಿವಾಯಿಯನು. ಜಯ
ಮನದೊಳರಿದರು ಧುರದುಳ ಸದಳ ಹಾಗಾದರೆ ಹನನಗೊಳಿಸುವ ಕಪಟದೊಳಗೆಂದೆನು ಮದಮುಖರ ಪುರಳುತ್ತಲಿಂತೆಂದಾಗ ಸೆಣಸಿ ಪಂಚಸಹಸ್ರಗಾನದಿ ಸರಿ, ಯುದ್ಧದಲ್ಲಿ ಗೆಲ್ಲಲು ಅಸಾಧ್ಯವಾಯಿತು ಎಂದಾದರೆ ಮಾತೆಯನ್ನೇ ಸ್ಮರಿಸಿದೆ. ಹನನಗೈಯಬೇಕು ಅಂತಾದ್ರೆ ಕಪಟವನ್ನೇ ಮುಂದುವರಿಸು ಎಂದಳಲ್ಲ, ಅದನ್ನೇ ಮುಂದುವರಿಸೋಣ. ನೋಡೋಣ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಧನೆ ಪೌರುಷಕ್ಕೆ. ಆಯ್ತಲ್ಲ ಆಶ್ಚರ್ಯ ನನಗೆ. ಆಶ್ಚರ್ಯವಾದ ನಾನು ಚಲಿಸುವುದೇನು, ನೀವಿಬ್ಬರು ಅಚ್ಚಳಿಯಿಂದ ಬಡರಹುದು ಸಂಕರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ. ಅಚ್ಚಳಿಯಾದ ಭಟರ ಹೂದು ನೀವು ಸಂಗರ. ಆದ್ದರಿಂದಲೇ ನಾನು ಅಂತರಂಗದಿಂದಲೇ ಮೆಚ್ಚಿದೆ. ಉಚ್ಚರಿಸಿ ನಿಮ್ಮ ಮನದಿಚ್ಛೆ ಏನೆಂದು ಯಾವ ನ್ಯೂನತೆ ಇಲ್ಲದು ನಾನದನ್ನು ಪೂರೈಸ್ತೇನೆ. ಕೇಳಿ 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 ಕೇಳಿ. ಗೆದ್ದವರು ನಾವು ಸೋತವರು ನೀನು, ಸೋತವರು ಅಂತಂದ್ರೆ ನಮ್ಮಲ್ಲಿ ಬೇಡಬೇಕಲ್ಲದ ಗೆದ್ದ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನು? ನಾವು ಬೇಡದವರು. ಇದೇನು ಗೊತ್ತಾ? ಏನದು? ಅಭಯ ಹಸ್ತ. ಅದನ್ನು ನೀವೇ ಕೊಡುತ್ತೀರಿ. ಮೇಳಕ್ಕೆತ್ತಿದ್ದೆ. ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೋ, ಕೊಡ್ತೇವೆ. ಅಷ್ಟೇ ಸಾಲದು, ಭರವಸೆಗಾಗಿ ನೀವಿಬ್ಬರು ನನ್ನ ಕರತಟ್ಟಬೇಕು. ನೀನು ಏನು ಕೇಳ್ತೀವಿ ಅದನ್ನು ಈ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದಿರಿ. ಸಿಕ್ಕಿದಿರೆ ನಿನ್ನಯ ಕೈಗೆ, ಅಲ್ಲು ಸೊಲುಕಿದವು ನಿಮಗೆ ತಗ್ಗುದಾದ ಮದ್ದಿಕ್ಕುವೆ ಅದರು, ನಾನೇ ತಗ್ಗುದಾದ ಮದ್ದಿಕ್ಕುವೆ ಅದರು, ತಗ್ಗದು ಪೌರುಷ ವಿಕ್ರಮವುಗೆ. ಸಿಕ್ಕಿದಿರೆ ನಿನ್ನಯ ಕೈಗೆ, ಸಿಕ್ಕಿದಿರಿ. ಮೂರ್ಖರು, ಮೂರ್ಖ ಶಿಖಾಮಣಿಗಳು. ಮುಖ ನೋಡಿ ಅಂತ ನೀನು ಮೂರ್ಖ ಅಂತ ಹೇಳುವುದು? ಶತಮೂರ್ಖರು ಅಂತ. ಯಾರು? ಮತ್ತೇನು? ನಾನು ಮೂರ್ಖ, ಅವ ಶತಮೂರ್ಖ. ಇಬ್ಬರು ಮೂರ್ಖ ಶಿಖಾಮಣಿಗಳು. ಇನ್ನೇನು? ನಿಮ್ಮ ಹೆಚ್ಚುಗಾರಿಕೆ ಅದು. ಇದೆಂತದು ಹೊಗಳಿದ್ದ? ಮತ್ತೇನು? ಇನ್ನೂ ಹೇಳಿದ್ದನ್ನು ಕೊಡುವುದಕ್ಕೆ ಯಾರಿಂದಲೂ ಸಾಧ್ಯ ಉಂಟು. ನೀವು ಸಮರ್ಥರು ಎನ್ನುವ ಕಾರಣಕ್ಕಾಗಿ ಆಗ ಆಡಿದ್ದು. ಹೌದು, ದೇಹದಲ್ಲಿ ತ್ರಾಣ ಉಂಟು ಎನ್ನುವುದನ್ನು ತಿಳಿದುಕೊಂಡು ಹೀಗೆ ಆಡುತ್ತಾ ಇದ್ದೀರಿ. ತ್ರಾಣ ಒಂದೇ ಸಾಲದು ಕೊಡುವುದಕ್ಕಾಗಿ ಮತ್ತೇನ್ ಬೇಕಾ? ಪ್ರಾಣ ಎನ್ನುವುದು ಬೇಕು. ಅದಕ್ಕೆ ಕಾರಣ ನಾವು ಮಾತಾಡುದು ನಮ್ಮಲ್ಲಿ ನಿನ್ನಲ್ಲಿ. ಪ್ರಾಣವೂ ಇದೆ, ಪ್ರಾಣವೂ ಇದೆ. ಹಾಗಾದ್ರೆ ಅದನ್ನೇ ಕೊಡಿ. ಏನ ಮಾಡುವುದೆಲ್ಲ ಪ್ರಾಣದ ಕೇಳಿದ, ಏನ ಮಾಡುವುದೆಲ್ಲ ಪ್ರಾಣದ ಕೇಳಿದ. ಕೊಡಿ ಕೊಡಿ ಕೊಡಿ. ಜಾಣತನದಲ್ಲಿ ವಂಚಿಸುತ್ತ ಸಾಲುರಾಗದಲ್ಲಿ ಮನದಿರದಲು ತಲೆ ತಾನೆಂಬೆಂದಂತ ಮಾದ. ಏನ ಮಾಡುವುದು ಹೋಯ್ತಲ್ವೇನೋ ನಮ್ಮಿರುವ ಜೀವ, ಹೋಯ್ತಲ್ವೇನೋ. ಕೊಟ್ಟಿದ್ದೇವೆ ಅವನಿಗೆ ಮಾತು, ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರ್ತದೆ. ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟವೆಂದಾದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ವೇನೋ. ಮತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೋಯ್ತಲ್ಲ. ಇಷ್ಟು ಬೇಗ ಹೀಗಾಗಿ ಹೋಯ್ತಲ್ಲ. ಅಯ್ಯಯ್ಯೋ, ಕೊಡಿ 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 ಕೊಡಿ.
ಅವಳಿಗೆ ಹೇಳ್ತದೆ, ನಮ್ಮ ಸಂಕಟ ಅವಳಿಗೆ ಗೊತ್ತುಂಟು. ಅವಸರ ಕೊಡಿದ್ದು ಕೊಡಿ ಕೊಡಿಯಬೇಕಾ? ವ್ಯವಸ್ಥೆ ಮಾಡ್ತೇವೆ. ಎಷ್ಟು ಮಂದಿಯನ್ನು ಹಾಳು ಮಾಡಿ ಇಲ್ಲಿಗೆ ಬಂದಿದ್ದಾರೆ ಯಾರಿಗೂ. ಇಲ್ಲಿ ಬಾ ಏ ತಮ್ಮ, ನಾನು ನಿನ್ನ ಅಣ್ಣ. ಹೌದಾ? ನೀನು ಆಮೇಲೆ ಹುಟ್ಟಿದ ತಮ್ಮ. ನನಗೆ ಬೇಕಾಗಿ ಒಮ್ಮೆ ಜೀವ ಕೊಡ್ತೀಯೇನು? ನನಗೆ ಹೆದರಿಕೆ ಆಗ್ತದ. ಹೆದರಬೇಡ, ನಾನಿದ್ದೇನೆ, ಒಮ್ಮೆ ಜೀವ ಬಿಡು. ನಿನಗೆ ಹೆದರಿಕೆ ಇಲ್ಲ? ಓ ನನ್ನ ಪ್ರೀತಿಯ ಅಣ್ಣನೇ, ಈ ತಮ್ಮನಿಗೆ ಬೇಕಾಗಿ ಒಮ್ಮೆ ನಿನ್ನ ಪ್ರಾಣ ಕೊಡು, ನಾನು ನೋಡ್ತೇನೆ ಹೇಗೆ ಅಂತ. ಈಗೀಗ ಸಣ್ಣ ಸಣ್ಣ ಪ್ರಾಯದವರೇ ಬೇಗ ಸಾಯುವುದು, ದೊಡ್ಡ ಪ್ರಾಯದವರು ಪಕ್ಕ ಸಾಯುವುದೇ ಇಲ್ಲ. ನೀನೆಂತ ಕರ್ಮಕ್ಕೆ ಬದುಕುಳಿಯುವುದು? ಒಮ್ಮೆ ಜೀವ ಕೊಡು. ನಿನ್ನ ದುರ್ಬುದ್ಧಿ ನನಗೆ ಈಗಲ್ಲ ಗೊತ್ತಾಗ್ತದೆ. ಎಂತದು ದುರ್ಬುದ್ಧಿ? ನಿನ್ನದು ಮಾತ್ರ ಸರಿಯಾದ ಸಾಕು, ಮತ್ತೊಬ್ಬರು ಏನಾದ್ರೂ ಗೊತ್ತಿದೆ. ನಿನಗೆ ಬದುಕಬೇಕು, ನನಗೆ ಬದುಕಬೇಕು, ಅಷ್ಟೇ ಅಲ್ವಾ? ಇಲ್ಲಿ ಬಾ, ನಿಮಗೆ ತಲೆ ಕೆಲಸ ಆಗುವುದಿಲ್ಲ. ಹೇಳು. ಎಲ್ಲ ಪ್ರಾಣಿಯೇ, ಪ್ರಾಣವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜಲ ನಮ್ಮ ಮೈಯನ್ನು ಸೋಕಬಾರದು. ಆ ರೀತಿ ಪ್ರಾಣ ತೆಗೆದುಕೊಂಡ್ರೆ ಮಾತ್ರ ನಾವು ಸಿದ್ಧರಾಗಿದ್ದೇವೆ. ಅಜ್ಞಾನಿಗಳಾಗಿದ್ದೀರಿ ನೀವು, ಸುಜ್ಞಾನವನ್ನು ಕರುಣಿಸಿದ್ದೇನೆ. ಸರಿಯಾಗಿ ಒಮ್ಮೆ ನಾನ್ಯಾರೆಂದು ನೋಡಿ. ಕೇಶವ, ಮಾಧವ, ಗೋವಿಂದ, ಮುಕುಂದ, ವೈಕುಂಠವಾಸ, ಕಾಪಾಡುತ್ತಂದೇ ನಮ್ಮನ್ನು ಕಾಪಾಡು. ನೀನ್ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಸಿಗಿದವರೇ ನಾವು. ಆ ಸಮಯದಲ್ಲಿ ನನ್ನ ಪರಮ ಪಾವನವಾದಂಥ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ, ಅಜ್ಞಾನವು ದೂರವಾಯಿತು. ವಿಜ್ಞಾನವನ್ನು ಬೆಳಕಿನಡೆಗೆ ಈರುವರು ಕೊಳ್ಳೇರ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳು ನಾವು ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಏನದು? ಕಷ್ಟಕರದಾದಂಥ ಸಾಯುಜ್ಯ ಪದವಿಯನ್ನು ನಾವೇನು ಪಡೆಯಬೇಕು, ಅದನ್ನು ನೀಯಬೇಕು ಅಂತ ನಮ್ಮ ಕೇಳಿಕೆ. ಪರಮ ಪವಿತ್ರನೇ, ನಾವು ಮಾಡಿದ ಅಕ್ಷಮ್ಯ ಅಪರಾಧದಿಂದಾಗಿ ಬದುಕು ಹೊತ್ತನ್ನು ಕಳೆದುಕೊಂಡಿದ್ದೇವೆ. ಸಾಯುವುದಕ್ಕೆ ಸಿದ್ಧರಾದ ನಮ್ಮ ಕೊನೆಗೊತ್ತಿನ ಒಂದು ಬೇಡಿಕೆ ಉಂಟು ತಂದೆ. ನಮಗೆ ಇತರಕ ಯಾವುದೇ ನಾಮಧೇಯ ಇಲ್ಲ. ಒಂದು ಉತ್ತಮ ಹೆಸರನ್ನು ಅನುಗ್ರಹಿಸಿ ಅದು ಭವಿಷ್ಯದಲ್ಲಿ ಹೇಳ ಹೆಸರಲ್ಲಿ ಅಳಿವಾಗಬಾರದು, ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆ. ಕರುಣಿಸುವುದಲ್ಲ ಭಯವನು, ಕರುಣಿಸುವುದಲ್ಲ ಭಯವನು, ಜಂಘೆಯೊಡಿರಿಸಿ ದೈತ್ಯರ ಚಿರಗಳನ್ನು ಸಂಹರಿಸುತ್ತಲೇ ಆಮೇಲೆ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಆಮೇಲೆ ಅದಕ್ಕೆ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯಗಳಿಗೆ ಕರುಣಿಸುವುದಲ್ಲ ಭಯವನು. ಮಕ್ಕಳೇ, ಅಭೀತರಾಗಿ ಅಭಯವಾಕ್ಯವನ್ನು ನಾನೇ ಆಡುತ್ತೇನೆ. ಇದುವರೆಗೆ ನೀವ್ಯಾರು ಎನ್ನುವ ಸತ್ಯ ಗೊತ್ತಿರೇ ಇರಲಿಲ್ಲ. ಸುಜ್ಞಾನವನ್ನು ಕರುಣಿಸಿದ ದೆಸೆಯಿಂದಲಾಗಿ ನೀವೇನು, ನಿಮ್ಮ ಮುಂದೆ ನಾನೆಷ್ಟು ಎನ್ನುವುದು ಅರ್ಥವಾಯಿತು. ಅನ್ಯರಲ್ಲ ನೀವು, ನನ್ನ ಮಕ್ಕಳೇ ಹೌದು. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಸಾಯುವುದಕ್ಕೆ ಸಿದ್ಧರಾಗಿದ್ದೀರಿ. ಮಧ್ಯ ಪಥದಲ್ಲಿ ಸಾಗಬೇಕಾದ ಬದುಕು ಎನ್ನುವುದು ಈಗ ನಿಮಗೆ ಅಪೇಕ್ಷೆಯೇ ಅಲ್ಲ. ಹಾಗಾದ್ರೆ ಸಾಯುವುದಕ್ಕೆ ಕಾರಣವೇನು? ಬದುಕು ಸರಿಯಾದುದಲ್ಲ ಎನ್ನುವುದು
ಓರ್ವಾತನ ಬದುಕು ಎನ್ನುವುದು ಸದ್ಧರ್ಮದಿಂದಲೇ ನಡೆಯಬೇಕು. ಆಗ ಮಾತ್ರ ಸಾವು ಎನ್ನುವುದು ಸದ್ಧರ್ಮ ಸಾಧನೆಗೆ ಸಮರ್ಪಿತವಾಗುವುದಕ್ಕೆ ಸಾಧ್ಯ. ಸುಜ್ಞಾನದ ದೆಸೆಯಿಂದಲಾಗಿಯೇ ಸದ್ಧರ್ಮ ಸಾಧನೆಯನ್ನು ಮಾಡುವುದಕ್ಕಾಗಿ ಅನುಗ್ರಹಿಸುವವನು ನಾನೇ ಇದ್ದೇನೆ. ಆದ್ದರಿಂದಲೇ ಇಳೆಯಲ್ಲಿ ಮುಂದೆ ಎಲ್ಲರೂ ಉಂಟಾಗಬೇಕು ಅಂತಾದ್ರೆ ಇಳೆ ಎನ್ನುವುದು ಬೇಕೇ ಬೇಕು. ಅದು ನಿಮ್ಮಿಂದಲೇ ಉಂಟಾಗಬೇಕು. ಆದ್ದರಿಂದಲೇ ನಿಮ್ಮ ಆಶಯದಂತೆ ನಿಮ್ಮನ್ನು ಕೊಂದು ಕಳೆದ ಬಳಿಕ ನಿಮ್ಮ ದೇಹದ ಮೇಧಸ್ಸನ್ನೇ ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಅದನ್ನೇ ಇಳೆಯನ್ನಾಗಿಸುತ್ತೇನೆ. ಆ ಮೂಲಕವಾಗಿ ಮೇಧಿನಿ ನಿರ್ಮಾಣವಾಗುತ್ತದೆ. ಆ ಮೇಧಿನಿಯಲ್ಲೇ ಮುಂದೆ ನೂತನವಾದಂತಹ ಸೃಷ್ಟಿಯನ್ನು ಮಾಡುವುದಕ್ಕಿದ್ದಾನೆ. ಇದುವರೆಗೆ ನೀವು ಪೀಡಿಸುತ್ತಿದ್ದಂತಹ ಬ್ರಹ್ಮದೇವ ನಾಭಿನಾಳದಲ್ಲಿ ಅಡಗಿರುವ ಅವನನ್ನು ಹೊರವರಿಸಿ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸತ್ಯಲೋಕದತ್ತ ಕಳುಹಿಕೊಟ್ಟಿದ್ದೇನೆ. ಮೊದಲ ಐಕ್ಯನಾದವನು ಹರ, ಅವನು ಲೋಕ ನಿಯಂತ್ರಕನಾಗಿ ಕೈಲಾಸ ಸೇರಿದ್ದಾನೆ. ಪಾಲನಾಕರ್ತೃವಾಗಿ ನಾನು ನನ್ನ ಕೃತಿಯನ್ನು ಮುಂದೆ ಮಾಡಬೇಕು ಅಂತಾದ್ರೆ ಮೊದಲು ನಿಮಗೆ ಅನುಗ್ರಹಿಸಿದ್ದನ್ನು ನಾನು ಮಾಡಲೇಬೇಕಾಗುತ್ತದೆ. ಅದಕ್ಕಾಗಿ ನಿಮ್ಮ ಆಶಯದಂತೆ ಅಗಾಧವಾದ ಜಲಧಿಯ ಒಂದು ಬಿಂದುವು ನಿಮ್ಮ ದೇಹವನ್ನು ಸೋಕದ ಹಾಗೆ ನಿಮ್ಮ ಪ್ರಾಣವನ್ನು ಹೀರುತ್ತೇನೆ. ಮಕ್ಕಳಾದಂತಹ ನೀವು ನನ್ನ ವಿಶಾಲವಾದ ಜಂಘೆಯನ್ನು ಏರಿಕೊಳ್ಳಿ, ಕರುಣಿಸ್ತೇನೆ ನಿಮಗೆ. ಯಕ್ಷಗಾನದ ನಡುಟು ರಸಮಂಗಮ ಪುಣ್ಯಕ್ಕೆ ಒಂದು ಜಾತಿ ಕ್ಷಮೆ ಹೆಚ್ಚಿಸಬಂದು ವಿಶೇಷವಾದ ಇನ್ನಿತ ದಿನ ಮುಲ್ಪ ಜೋಡಣೆ ದಿನ ಮಾತೆರನ್ನ ಆತ್ಮೀಯವಾದ ಬುಕ್ಕರ ಸ್ವಾಗತ ಮಾತೊಂದು ಸಾಧನದ ಸಾಧಕರಿಗೆ ಒಂದು ಜಾತಿ ಧರ್ಮ ಸಂದೇತ ಮತ್ತೊಂದು ಈ ಕ್ಷೇತ್ರದ ಆದಿಕಾಲದ ಕಟ್ಟೆ ಕಳೆದ 11 ವರ್ಷದಿಂದ ನಿತ್ಯ ನಿರಂತರವಾದ ಯಕ್ಷಗಾನ ಸೇವೆನಗೊಬ್ಬ ಮಂಚಿನ ಈ ಕ್ಷೇತ್ರ ಇದರಿಂಗೇನೆ ಸರಿಸುಮಾರು 205 ಮಿತ್ತದ ಕಲಾವಿದರಿಗೆ ಗೌರವ ಸನ್ಮಾನ ಅಭಿನಂದನೆ ಮಲ್ತದನ ಪಂಪನವೇ ಪರ್ಮದ ವಿಚಾರ. ಈ ಕ್ಷೇತ್ರದ ಧರ್ಮದರ್ಶನಾದ ಮಂಚಿನ ಹರೀಶಣ್ಣೆ ವಿಶೇಷವಾದ ಕಲಾಪ್ರಿಯರೇ ಕಳೆದ 11 ವರ್ಷದಿಂದ ಈ ಜಾಗಡೆ ನಡತಿನಂಚಿನ ಯಕ್ಷಗಾನ ಪ್ರದರ್ಶನಲೋ ಲೆಕ್ಕೋಗಿಚ್ಚೆ ಒಂದು ಕೆಂಪುಡು ಬರ್ಪಣ ಮಾಂಡ 1 ವರ್ಷ 16 ಮೇಳದ ಯಕ್ಷಗಾನ ಪ್ರದರ್ಶನವನ್ನು ನಡಪಡೋದು ನಂಚಿನ ಪೂರ್ಣ ಎತ್ತಿನ ಕ್ಷೇತ್ರ ಅವು ಈ ಜಾಗ ಅಂಚಿನ ಈ ಪುಣ್ಯ ಬನ್ನಡೆ ಇಂಥ ದಿನ 3 ಜನ ಕಲಾವಿದರಿಗೆ ಅಂಚನೆ ಒಂಚೆ ವಿಶೇಷ ಸಾಧಕಗೆ ಈ ಪುರ್ತುಡು ಒಂದು ಜೊತೆ ಪೂರ್ಣದ ಅಭಿನಂದನೆ ಮಾನದಿಗೆ ನೆರವೇರಿಕೆ ಹೊರಗೊಂಡು ಮಾನದಿಗೆದ ಮಲ್ಲ ಪೂರ್ವನು ಪುರ್ಲಪುಡು ಕರಿತೊಂಡ್ರಿಗೆ ವೇದಿಕೆಡೆ ಖಂಡಿತವಾದ ಸ್ವಾಗತ ಮಾತೊಂಡು ಕೊಳತೂರು ದೇವಸ್ಥಾನ ಮಠದ ಪೂಜಾರಿ ಹಿರಿಯರಾದ ಪಂಚನ ಶ್ರೀ ವೇದವ್ಯಾಸ ಉಡುಪಿರೇನೆ ಆತ್ಮೀಯವಾದಿ ಮುದ್ದ ಚಾವಡಿಗೆ ಸ್ವಾಗತ ಮಾತೊಂಡು ಅಂಚನೆ ಅರಸು ಕುಂಜರಾಯ ದೇವಸ್ಥಾನದ ಆಡಳಿತ ಮಂಡಳದ ಅಧ್ಯಕ್ಷರಾದ ಪುಣಂಚನ ಗೌರವಾನ್ವಿತರೆ ಶ್ರೀ ದೇವಪ್ರಸಾದ್ ಶೆಟ್ಟಿ ಅಂಚನೆ ಕ್ಷೇತ್ರದ ಮುಖಾಲ್ದಿ ಎಣ್ಣಾದಿ ಪುಣಂಚನ ಶ್ರೀ ಚಾರು ಮುಕ್ಕಾಲ್ದೇರೆ ಅಂಚನೆ ರೋಟರಿ ಸಂಸ್ಥೆದ ಮುಖೇನ ಸಮಾಜ ಸೇವೆದ ಹೊರಬಲನದಿಂಚವನಂಚನ ಸಂತೋಷಣ್ಣೆ ಅಂಚನೆ ಶ್ರೀ ಕ್ಷೇತ್ರದ ವಸಂತಣ್ಣೆ ಐತಪ್ಪಗೂ ಕ್ಷೇತ್ರದ ಧರ್ಮದರ್ಶನಾದ ಪುಣಂಚನ ಹರೀಶ್ ಪೂಜಾರ್ಲು ದಮಲ್ತದೆ ಮಾತಿರ್ಲ ಮಿತ್ತ ಚಾವಡಿಡು ಓಲಗಾವಡು ಪಣದೆ ಭಿನ್ನಯ ಮಲ್ತೊಂಡ ಕುಲ್ದಿನಂಚಿನ ಮಾತ ಕಲಾಭಿಮಾನಿ ಇಡಲ ವಿಜ್ಞಾಪನೆ ಕಾರ್ಯಕ್ರಮ ಖಂಡಿತವಾದಲ ಹರೀಶಣ್ಣೆ ದಯಾಗ ಮಲ್ಪೇರೆಂದು ಕೆಂಡ ಒಂಚಾತ ಪ್ರತಿಭೆಲೇನೆ ಗೌರವ ಮಲ್ಪಡು ಒಂಚಾತ ಪ್ರತಿಭೆಲೇನೆ ಗುರುತಿಸಾವಡು ತನ್ನ ಮೂಲಕ ನನಾತ ಸಾಧನೆಲು ಅಕ್ಲನ ಜೀವನೋಡ್ದು ಪಡಿಮೂಡ್ದು ಬಡು ಪಂಪುನಂಚಿನ ಆಶಯ ಆ ನೆಲೆಟ್ಟೆ ನಿಕಲು ಮಾತಿರ್ಲ ಅಲ್ಪನೆ ಇತ್ತೊಂದು
ಅಕ್ಲೆಗೆ ಅಭಿನಂದನದ ಸಾರ ಸಲ್ಲಿಕೆ ಅನಗ ಒಂಚಾತೆ ಕೈತಾಟಿದ ಬೆರಿತಾಂಗ ಕೊರಿಯರನ್ನಾಂಡ ನಾನಾತೆ ಅಕ್ಲೆರ್ದು ಮಲ್ಲ ಚಾಕಿರಿ ಕಲಾ ಸೇವೆಗೆಪ್ಪು ಅತ್ತಡ ಬೆದಬೇತೆ ರಂಗುಗು ನಡಪರ ಸಾಧ್ಯ ಉಂಡು ಅಂಚಾದೆ ಕಾರ್ಯಕ್ರಮ ಮುಗಿನಟ ಮಾತಿರ್ಲ ನಿಕಲು ಕುದಿನಂಚಿನ ಜಾಗಡೆ ಅಲ್ಪನೆ ಇತ್ತೊಳ್ಳೆ ಪಂಪನಂಚಿನ ಪಾತ್ರವನ್ನು ಪಟ್ಟುಂದು ಕಾರ್ಯಕ್ರಮವನ್ನು ಮುಂದುವರಿಸೋದಲ್ಲ ಬಂದಳೆ ಸೂರ್ಯಚಂದ್ರನ ಪ್ರಭ ಏತ ಸತ್ಯನ ಮುರಮಣ್ಯನ ನಂಬಿಕೆ ಪಂಪನವಲ್ಲ ಅತೇ ಸತ್ಯಗೆ ನಿರಾಕಾರವಾಯಿನಂಚಿನ ಒಂಚ ರೂಪಗೂ ತಾನು ನಂಬಿನಂಚಿನ ಶಕ್ತಿದ ಆಕಾರ ಕೊರೊಂದು ನಿರ್ಮಾಣಿ ಅವಟ್ಟು ತನ್ನ ಜೀವನದ ಬುಳಿಚಿಲನ್ನು ತುಳುವಣಿಗೆ ಅಂಚತ್ತಿನ ವಿಶೇಷ ಸಾಕ್ಷಾತ್ಕಾರಾದಿಪುನಂಚಿನ ಈ ಕ್ಷೇತ್ರ ಒಂಜಾತೆ ನಂಬಿಕೆಲೆಗೂ ಒಂಜಾತೆ ಬೇರೆ ಬೆಳಕು ಸಖಾಯಾತಿನವು ಸತ್ಯ ಮುರಣಿದ ಕಥ ಪಂಪಂದಾಂಡ ಒಂಜು ಬಾಲೆ ಕ್ಯಾನ್ಸರ್ ಪೇಷಂಟ್ ವಾರ ರೀತಿಡ್ಲ 4 ವರ್ಷದ ಆ ಬಾಲೆಗೆ ಆಧಾರ್ ಕಾರ್ಡ್ ಹೆಚ್ಚಿ ಆರೈಕೆ ಉಪಚಾರ ಮಲ್ಪಡುಂದಾಂಡ ಆಧಾರ್ ಕಾರ್ಡ್ ಅವಶ್ಯಕ ಅಪ್ಪ ಅಮ್ಮ ಕಂಗಾಲಾಯರಿ ಕುಟುಂಬದಕ್ಕಲು ದಿಗಿಲಾಯರಿ ಆ ಪೊರ್ತುಡು ಕ್ಷೇತ್ರಗೂ ಬತ್ತಿರಿಗೆ ಬತ್ತಿನಕಲು ಒಂಚಾತೆ ಕಡೆಕನ್ನಡಿ ಕುಡಿದುಕ್ಕದಿತ್ತೀರಿ ಅಪ್ಪನ ಪಾದ ಮೊದಲಿಗೆ ತೆರೆತಗ್ಗಾಯರಿ ಸಾಕ್ಷಿಯಾದ ಪಿರೋದ ಬಿರುದಾಂಗಡಿಪ್ಪನಂಚಿನ ಪ್ರಕಾಶ್ ಆಚಾರ್ಯರಿ ಸರಿಸುಮಾರು 5 ವಾರ ಆ ಆಧಾರ್ ಕಾರ್ಡುಗಾರು ಓಡಾಟ ಮಲ್ದಿನಾರೆ ಮುಲ್ಪಾದ ಪ್ರಸಾದ ಪತಂದು ಪಿದಡಿಯರನ್ನಾಂಡ ಆಧಾರ್ ಕಾರ್ಡ್ ತಿಕ್ಕೊಂಡಿಗೆ ಬಾಲೆಗೆ ಸರಕಾರದ ಎಂಚಿನ ಚಿಕಿತ್ಸೆಗೆ ಬೋಡ ಎಂಚಿನ ಪಣವು ಬೋಡ ಅವು ಒದಗದು ಬರ್ಪಣಿಗೆ ಬಹುಶಃ ಎಂಚಿತಿನ ಒಂಜಾತ ದೃಷ್ಟಾಂತಲೇನೆ ನಿರಂತರವಾದ ಕೊರೊಂದು ಪೋವಲಿ ಅಂಡ ಪೊರ್ತು ಒವ್ವತ್ತೆ ಈ ಪೊರ್ತು ವೇದಿಕೆಡಿ ಮಾನದಿಗೆದ ಬಿರ್ದದ ಪೊರ್ತು ವೇದಿಕೆಡಿ ಪುಂಚಿನ ಮಾತ ಹಿರಿಯರನ್ನ ಒಂಜೇ ಪಾತೆರಡು ಆತ್ಮೀಯವಾದ ಈತ ಕಾರ್ಯಕ್ರಮಕ್ಕೂ ಸ್ವಾಗತ ಮಾಡ್ತೊಂದು ಈತ ದಿನ ವೇದಿಕೆಡೆ ಸನ್ಮಾನನ ಸ್ವೀಕಾರ ಮಲ್ಪರಿಗೆ ಪುನಂಚಿನ ಕಟೇಲು ಮೇಳದ 3 ಜನ ಆಟ ಕಲಾವಿದರಿ ಶ್ರೀ ಅಂಧಾಲ ದೇವಪ್ರಸಾದ್ ಶೆಟ್ಟಿ ಸರಪಾಡಿ ವಿಠಲ್ ಶೆಟ್ಟಿ ಅಂಚನೆ ಶ್ರೀ ರಾಜೇಶ್ ಬಲ್ಲಾರೆ ಮಕ್ಕಳು 3 ಜನಲ ಮಿತ್ತ ಚಾವಡಿ ಸನ್ಮಾನ ಪೀಠನು ಓಲಗಾವಡು ಪಣದು ಅಕ್ಲಡ ಭಿನ್ನ ತಂದ ಸರಪಾಡಿ ವಿಠಲ್ ಶೆಟ್ಟಿ ಮೇಳದ ಪ್ರಧಾನ ಭಾಗವತವಾದಿ ಪಂಚಿನ ಶ್ರೀ ಅಂಧಾಲ ದೇವಪ್ರಸಾದ್ ಶೆಟ್ಟಿ ಅಂಚನೆ ಪ್ರಧಾನ ಶ್ರೀವೇಶಧಾರೆ ರಾಜೇಶ್ ಬಳ್ಳಾರೆ ಬಂಧುಗಳ 3 ಜನ ನಂಗೆ ಕಚೇರ ಪರಿಚಿತರೆ ಅಂಧಾಲ ದೇವಪ್ರಸಾದ್ ಶೆಟ್ಟಿ ಕನ್ನಡದ ಶಿಷ್ಟಕಾವ್ಯ ಎಂಚಿನ ಯತಿ ಗಣ ಪ್ರಾಸ ಪಡಿ ಮಡಿ ಮೆತ್ತ ಬಗೆಟ್ಟು ಒಂಚಾತು ಆಳವಾಯಿನಂಚಿನ ಅಧ್ಯಯನ ಮಲ್ದಿನಾರೆ ನಿರಂತರವಾದ ಕಟೇಲು ಮೇಳಡು 13 ವರ್ಷದಂಚ ಸೇವೆನ ಸಲ್ಲಿಕೆ ಮಲ್ತೊಂದಿಪ್ಪನಂಚಿನ ಮೇರೆ ಇತೋರ್ತು ಬರೆದೆ ಯಕ್ಷಗಾನ ಪ್ರದರ್ಶನ ಅಂಚಿನ ಪ್ರಸಂಗದ ಸಂಕೇತಕ್ಕೆ 20 ಆಚೆ 20 ಆಜಿ ಪ್ರಸಂಗಗಳೇನೆ ಬರೆದೆ ನಿರ್ದೇಶನ ಮಲ್ತದೆ ಅದಕ್ಕೆ ನಿರಂತರವಾಯಿನಂಚಿನ ಪ್ರದರ್ಶನ ಕೊರ್ಪನಲ್ಪ ಒಂಜಾತು ಮಲ್ಲ ಬೆಣ್ಣೆ ಬೆಂತಿನಂಚಿನ ಅದ್ಭುತ ಸಾಧಕೆರೆ ಈ ಕಾರಣಗ ಯಕ್ಷಗಾನದ ಪ್ರಸಂಗ ಬರೆಪನವು ಅತು ಸುಲಭತ್ತು ಒಂಚಾತು ಗಣ ಒಂಚಾತು ಮಾತ್ರ ಒಂಚಾತು ಛಂದಸ್ಸು ಐತೊಟ್ಟಿಗೂ ಇಡೀ ಪ್ರೇಕ್ಷಕ ವರ್ಗನು ಆ ಕಥೆ ತಲೆಯಿ ಗೆತೊಂದಂಚಿನ ಒಂಚಾತು ಚಾತುರ್ಪನು ಮಿತ ನಿರಂತರವಾದ ದಿಂಜ ಬತ್ತಿನಾರಿ ಈ ಕಾರಣಗ ಭಾಗವತನ ಮಲ್ಲ ಬಿಟ್ಟಡು ಒಳಗಾಪನಾರೆ ಯಕ್ಷಗಾನದ ಭಾಗವತ ಎಂಚಾಂದಕ್ಕೆಂಡ ರಂಗ ನಿರ್ದೇಶಕ್ಕೆ ಒಂಚಾತೆ ಕಲಾವಿದರಿನ ತಯಾರು ಮಲ್ಪನಲ್ಪ ಒಂಚಾತೆ ಕಲಾವಿದರಿಗೆ ಪಂಡಿತ ಕೊರ್ಪನಲ್ಪ ಕಟೀಲು ಮೇಳ ಎಂಚಾಂದಕ್ಕೆಂಡ ದೇವಿ ಮಾತ್ಮೆ ಇತ್ತಿನ ದೇವಿ ಮಾತ್ಮೆ ಇಚ್ಚಿಡ ಆಟ ಗೊಬ್ಬವನಕಲು ಓ ಪ್ರಸಂಗ ಪಂಪರ ಆ ಪ್ರಸಂಗನ ಗೊಬ್ಬವನಂಚಿನ ಅನಿವಾರ್ಯತೆ ಆ ಪುರ್ತುಡು ಆ ಒಂಚಿ ಪ್ರಸಂಗನು ಇನಿಕಾನಗ ಕಾಲಮಿತಿಗೆ ಒಗ್ಗುದು ಆ ಕಲಾವಿದರಿಗೆ ಅವನು ಪಂಡಿತ ಕೊಡ್ದು ಅಕ್ಲಡ ಯಶಸ್ವಿ ಅಂಚಿನ ಪ್ರದರ್ಶನ ಕಣಪವನಂಚಿನ ಚಾತುರ್ಯ ಇಪ್ಪನಂಚಿನ ಅಗ್ರಪಂಥದ ರಂಗ ನಿರ್ದೇಶಕ್ಕೆ ಮೇರೆಗೆ ಈ ಪುರ್ತುಡು ಈ ಕ್ಷೇತ್ರಡು ಅಭಿನಂದನದ ಮಾನಾಧಿಕೆ ಅಂಚನೆ ನಿಮ್ಮೊಟ್ಟಿಗೂ ಇದರಂಗಿನ ವೇದಿಕೆಡು ಮೊದಲ ಪಾತ್ರಡು ಒಂಜಾತು ಮಲ್ಲ ಪೂರ್ಣನೆ ದಿಂಜಾನಂಚಿನ ಸರಪಾಡಿ ವಿಠಲ್ ಶೆಟ್ಟಿ ಸರಪಾಡಿ ವಿಠಲ್ ಶೆಟ್ಟಿನ ತುನಗ ಖಂಡಿತವಾದಲ ಯಕ್ಷರಂಗೋಡು 40 ಆಜಿ ವರ್ಷದ ನಿರಂತರ ತಿರುಗಾಟ ಮಲ್ತಿದಿನಾರು ಪಣದು ನಂಗೆ ಅಂದ ಶಾಪುಜಿ ಇನಿಕಲ ಸುರುತ ವರ್ಷದ ಆ ಒಂಚಿ ದೇಕಿ ಎಂಚಿನ ಉಂಡ ಆ ಒಂಚಿ ಬಣ್ಣಗಾರಿಕೆ ಎಂಚಿನ ಉಂಡ ಅವು ಇನಿಕಲ ಅರಡ ನೆಗೆತ್ತು ತೋಜನ ಎಂಚಿನ ಪೊರ್ತು ಬಹುಶಃ
ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಲಿತಂದಿನ ಮೇರೆ ಧರ್ಮಸ್ಥಳ ಯಕ್ಷ ಶಿಕ್ಷಣ ಕೇಂದ್ರಡು ಒಂಚಾತೆ ಯಕ್ಷ ಶಿಕ್ಷಣ ಪಡೆಯುಂಡೇರಿ ಅಲ್ಪರ್ದಿ ಬೊಕ್ಕ ಕರ್ನಾಟಕ ಮೇಳ ಇಪ್ಪು ಧರ್ಮಸ್ಥಳ ಮೇಳ ಇಪ್ಪು ಅತ್ತಿಡ ಅರುವ ಅಳದಂಗಡಿ ಬಪ್ಪನಾಡು ಪುತ್ತೂರು ಇಂಚ ಬೇತೆ ಮೇಳೋಡು 10 ವರ್ಷದ ತಿರುಗಾಟ ಮಲ್ತಿನಾರೆ ಕರಿನ 35 ವರ್ಷದಿಂಚ ಕಟೀಲ್ದಪ್ಪನ ಸೇವೆನ ಮಲ್ತೊಂದುಲ್ಲೇರು ಪನ್ಪುನವೇ ಪೆರ್ಮೆ ಇನಿಕಾನಗ ಪುಂಡು ವೇಷ ಕಿರೀಟ ವೇಷ ಒಂದೇನು ಮಾತೆಲ್ಲ ಸಮರ್ಥವಾದ ನಿಭಾಯಿಸುವಂಚಿನ ಅದ್ವಿತೀಯ ಕಲಾವಿದರೆ ಅರೇನೆ ಈ ಪುರ್ತುಡು ಗೌರವ ಮಲ್ಪನವು ಬೊಕ್ಕೊಂಚಿ ಪೆರ್ಮೆ ಅಂಚನೆ ರಾಜೇಶ್ ಬೆಳ್ಳಾರೆ ದುಂಬದ ಸಾಲಿಗೆ ಶ್ರೀದೇವಿನ ಪಾತ್ರಗೂ ಈ ರಂಗೋಡು ಬಣ್ಣದಿಂಚವನಾರೆ ಹೊಸ ರಾಜೇಶ್ ಬೆಳ್ಳಾರೆ ಇನಿಕಾನಗ ದೇವಿನ ಹೊರಟು ನಂಗೆ ತೋಜುವರಂದಂಡ ಒಂಜಾತೆ ಪಿರಾಯದ ವರ್ಷೋಡು ರಾಜೇಶ್ ಬೆಳ್ಳಾರೆ ಇಂಚಾಂಡೆ ಎಲ್ಲ ಕಲಾವಿದೆ ಸುರುತ ರಂಗದ ವೇಷ ಇಂಚಿನ ಉಂಡ ಅವೇನು ಮಲ್ತೊಂದು ಅಲ್ಪಡ್ದು ಬೊಕ್ಕ ಹಂತವಾದ ಬಡ್ತಿ ಪಡೆಯೊಂದು ಬಹುಶಃ ಕಾಳಿನ ವೇಷ ಇಪ್ಪು ಅತಡ ಬೇತೆ ನಿರಂತರವಾಗಿ ನಂಚಿನ ವೇಷಗಳನ್ನು ಮಲ್ತೊಂದು ಸಾಧಕಗೆ ಒವ್ವೆ ಅಡಕ ತೊಡಕ ಇಜ್ಜು ಪನ್ಪುನೇನು ನಿರೂಪಣೆ ಮಲ್ದಿನಂಚಿನ ಒಂಚೆ ಅದ್ಭುತ ಪ್ರತಿಭಾ ರಾಜೇಶ್ ಬೆಳ್ಳಾರೆ ಇನಿಕಾನಗ ರಂಗದ ಪ್ರಧಾನ ಶ್ರೀವೇಷಧಾರಿ ಪನ್ನಗ ದೇವಿನ ಪಾತ್ರ ಇಪ್ಪು ದಾಕ್ಷಾಯಣಿ ಇಪ್ಪು ಅಂಬೆ ಇಪ್ಪು ಯಶೋಮತಿ ಇಪ್ಪು ಇಂಚಿತ್ತಿನ ಒಂಚಾತ ಪಾತ್ರಗಳಿಗೆ ನಿರಂತರವಾದ ಜೀವಂತಿಗೆನು ಕೊರೊಂದು ರಂಗೋಡು ಆ ಪಾತ್ರನು ಬೆಳೆಪ ಒಂದು ತಾನು ಬೆಳೆಯೊಂದು ಬರ್ಪನಂಚಿನ ಒಂಚಾತ ಹಿರಿತನದ ಗುರುತನದ ಜವಾಬ್ದಾರಿಯನ್ನು ಪತೊಂದಿನಂಚಿನ ರಾಜೇಶ್ ಬೆಳ್ಳಾರೆ ಮೆರೆಗಲ ಈ ಪರ್ತುಡು ಈ ಕ್ಷೇತ್ರಡು ಅಭಿನಂದನೆ ಸಲ್ಲಿಕೆ ಮಲ್ತೊಂಡ ವೇದಿಕೆ ರಿಪ್ಪುನಂಚಿನ ಮಾತ ಗಣ್ಯರೇ 3 ಜನ ಕಲಾವಿದರೆಲ್ಲ ಅಭಿನಂದಿಸವಡು ಗೌರವಿಸವಡು ಪಣದು ಅಕ್ಲಡ ಭಿನ್ನ ಮಲ್ತೊಂಡ ಸುರಕಾದ ಮೇಳದ ಭಾಗವತರು ಅಂಡಾಲ ದೇವಪ್ರಸಾದ್ ಶೆಟ್ಟರಿಗೆ ಪೂಜ್ಯ ವೇದವ್ಯಾಸ ಉಡುಪೇರಿ ಬೆಚ್ಚ ಪುಟಪುರ ಊರುಟು ಒಂಜಾತೆ ಶಾಲದ ಗೌರವ ಅಂಚನೆ ಕ್ಷೇತ್ರದ ಹಿರಿಯರೇ ಗೌರವಾನ್ವಿತರೇ ಶ್ರೀ ಜಯರಾಮ್ ಮುಕ್ಕಾಲ್ದಿ ಮೇರೆ ಇಲ್ಲಿನ ಜೀವನ ರಾಜಗದ್ದುಗೆದ ಕಿರೀಟದ ತುರಾಯಿದ ಪುರ್ಲಪಡು ವೈಭವವಾಡು ಪಂಪನಂಚಿನ ಆಶಯವನ್ನು ಒಂದು ಪೇಟ ಕೊರಿಯರಿಲ್ಲಾಂಡ ಅಲ್ಪಡ್ದ ಬೊಕ್ಕ ಮುತ್ತದ ಮಾಲೆ ತೊಟ್ಟುಗು ಫಲಪುಷ್ಪ ತೊಟ್ಟುಗು ಕ್ಷೇತ್ರದ ಧರ್ಮದೃಷ್ಟಿಲ ನಂಚಿನ ಅರಿಶಣ್ಣೆ ಸಮ್ಮಾನ ಪತ್ರ ತೊಟ್ಟುಗು ಸ್ಮರಣಿಕೆ ಅಂಚನೆ ಸಮ್ಮಾನ ಪಂಪನವು ಕಾಳಿ ಸಮ್ಮಾನ ಅವರ ಬಲ್ಲಿ ಗೌರವದನ್ನು ತೊಟ್ಟುಗು ಮಾನದಿಗೆದ ಪುರ್ಲವಡು ಪಂಪನಂಚಿನ ಆಶಯ ಅಂಚನೆ ಮನವಂಶಿ ಹಿರಿಯ ಕಲಾವಿದರು ಧರ್ಮದ ಕಲಾವಿದರು ಸರಪಾಡಿ ವಿಠ್ಠಲ ಶೆಟ್ಟರಿಗೆ ಈ ಪರ್ತುಡು ಮಾನದಿಗೆದ ಸಂಭ್ರಮ ನಿತ್ಯ ನಿರಂತರವಾಗಿ ನಂಚಿನ ಯಕ್ಷಪಾಯಣ ಹೆಂಚಿನ ಉಂಡ ಯಕ್ಷ ಶಿವನುಡು ತಾನು ಸಾಧಕಗೂ ತಿಕ್ಕು ನಂಚಿನ ಪೊರ್ಮೆ ಹೆಂಚಿನ ಉಂಡ ಲೆಕ್ಕ ಮಾತೆಕ್ಕಲ ಉತ್ತರವಾದಿ ನಮ್ಮೊಟ್ಟಿಗೂ ಇಪ್ಪುನಾರೆ ಎನಿಕನಗ ಯಕ್ಷಗಾನದ ಮಲ್ಲಪುದರು ಕಟೀಲು ಮೇಳದ ನಿರಂತರ 36 ವರ್ಷದ ಸೇವೆ ಯಕ್ಷಪಾಯಣದ 46ನೇ ವರ್ಷದ ಪಯಣ ಇನಿಕಾನಗ ಸರಪಾಡಿ ವಿಠ್ಠಲ್ ಶೆಟ್ಟರಿಗೆ ಇರನ ದುಂಬದ ಜೀವನ ಪುರ್ಲಾವಡು ಅಪ್ಪೆ ದುರ್ಗೆ ನನಾತೆ ವರಬಲ ಕೊರಡು ಅನುಗ್ರಹ ಮಲ್ಪಡು ಕಾಪು ರಕ್ಷಣೆ ಮಲ್ಪಡು ಪಂಪನಂಚಿನ ಆಶಯ ಆಶೀರ್ವಾದನು ಈ ಪೊರ್ತುಡು ದಿಂಜಾವಣವ ಅಂಚನೆ ಇಂಥ ದಿನ ಸಮ್ಮಾನವನ್ನು ಸ್ವೀಕಾರ ಮಲ್ಪರಿಗೆ ಪುನಾರು ಮೇಳದ ಪ್ರಧಾನ ಶ್ರೀವೇಷಧಾರಿ ಶ್ರೀ ರಾಜೇಶ್ ಬೆಳ್ಳಾರೆ ಸಾಧಕನ ಜೀವನ ಎಂಚಿನ ಪಂಪನಕ್ಕೆ ಇನಿಕಾನಗ ನಮ್ಮೆದುರು ಉತ್ತರಾಯನಾರೆ ಬಾರಿ ಇಲ್ಲ ಪ್ರಾಯುಡು ಕಟೀಲದ ರಂಗವೇದಿಕೆಯನ್ನು ತೂವಂಡಿಂಚಿನ ಮೇರೆ ನಿರಂತರವಾದ ಪ್ರತಿ ಒಂಜಿ ವೇಷನ್ನ ಮಲ್ತೊಂದು ಅಪ್ಪನ ಸೇವೆಗೆ ತನ್ನನ್ನು ತಾನು ಮುಡಿಪಾದದು ಒಂದು ಇನಿಕಾನಗ ಅಪ್ಪನ ಊರನು ರಂಗುಡು ದಿಂಚಾವಣಂಚಿನ ಮಲ್ಲ ಪುರ್ಲ ಕಜ್ಜನು ಮಲ್ತೊಂದುಲ್ಲೇರಿ ಮೆರಣ ದುಂಬದ ಜೀವನಲ ಪುರ್ಲಾವಡು ಅಪ್ಪೆ ದುರ್ಗೆ ಅಂಚನೆ ಈ ಕ್ಷೇತ್ರಡು ನಮ್ಮಂತ ಬೋಜಿನಂಚಿನ ಸರ್ವಶಕ್ತಿಲ್ಲ ನಿಕ್ಲಿಗೆ 3 ಜನಕ್ಕಲ ಆರೋಗ್ಯ ಭಾಗ್ಯ ಸಕಲ ಐಶ್ವರ್ಯವನ್ನು ಕೊರ್ದು ಕಾಪು ರಕ್ಷಣೆ ಮಲ್ಪಡು ನಿಕ್ಲನ ಜೀವನದ ಸಾಧನೆಲು ನನಾತೆ ಪುರ್ಮೇಡು ಪುರ್ಲಾವಡು ಪಂಪನಂಚಿನ ಆಶಯದಿಂಚ ಒಂದು ಕ್ಷೇತ್ರದ ವತಿರ್ದು ನಿಕ್ಲಿಗೆ 3 ಜನಕ್ಕಲ ಅಭಿನಂದನೆ ಸಲ್ಲಿಕೆ ಮಲ್ತೊಂಡ
ಬಹುಶಃ ಮೂರು ಜನ ಕಲಾವಿದರೇ ಈ ಪುರ್ತಡು ಗೌರವ ಮಲ್ತೊಂಡ ಅಂಡ ಸುರುತ ಸಾಲಡು ಪಂಡ 4 ಜನಕ್ಕೆ ಸನ್ಮಾನ ನನ್ನ ಒಂಜಿ ಸನ್ಮಾನ ಒರೆದಂಡೆ ಸನ್ಮಾನ ಏರಿಗಿಂದ ಕೆಂಡ ಬೇತೇರಾಗ್ಲತ್ತೆ ನಮ್ಮನೆ ಪೆರ್ಮೆದ ಬಾಲೆಗೆ ಆ ಬಾಲೆಗೆ ಪದ ಪಂಡ್ರೆ ಗೊತ್ತುಂಡ ಕೆಂಡ ಪದ ಪಂಡ್ರೆ ಗೊತ್ತುಂಡು ನಾಟಕದ ನಟನೆ ಮಲ್ಪೇನೆ ಕೆಂಡ ನಟನೆ ಮಲ್ಪರೆ ಗೊತ್ತುಂಡು ಚಿತ್ರ ಬರಪೇನೆ ಕೆಂಡ ಚಿತ್ರ ಬಿಡುಪರೆ ಗೊತ್ತುಂಡು ಮ್ಯಾಜಿಕ್ ಮಲ್ಪೇನೆ ಕೆಂಡ ಮ್ಯಾಜಿಕ್ ಮಲ್ಪರೆ ಗೊತ್ತುಂಡು ಮಿಮಿಕ್ರಿ ಮಲ್ಪೇನೆ ಕೆಂಡ ಮಿಮಿಕ್ರಿ ಮಲ್ಪರೆ ಗೊತ್ತುಂಡು ಇಂಚ ರಂಗ ಚಾತುರ್ಪದ ವಾ ಪ್ರಕಾರ ಉಂಡ ಆ ಮಾತ ಪ್ರಕಾರೋಡ್ಲ ತನನ ತಾನ ಮೇಳೈಸ ಒಂದು ರಡ್ಡು ಸಾರತ್ತ ಆ ಜೆಟ್ಟು ಅಗ್ರ ನಿರೂಪಕ್ಕೆ ಪನ್ಪುನಂಚಿನ ಬಿರ್ದಿನ ರಾಜ್ಯ ಮಟ್ಟದ ಗೆಂದದಿನಂಚಿನ ಪೆರ್ಮೆ ಪಡೆಯನಂಚಿನ ಪ್ರಕಾಶ್ ಆಚಾರ್ಯ ಸನ್ಮಾನ ಪೀಠಗೂ ಒಳಗಾವಡು ಪಣದೆ ಬೆನ್ನಾಯ ಮಲ್ತೊಂಡ ಬಹುಶಃ ಪ್ರಕಾಶ್ ಆಚಾರ್ಯಗೆ ಈ ಪುರ್ತುಡು ಸನ್ಮಾನದ ಗೆಲ್ಮನದಾಯಗೆ 2024 ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆತಿನಂಚಿನ ಪೆರ್ಮೆಯರ್ನ ಕೆಂಡ ಅವು ನಮ್ಮ ಪ್ರಕಾಶ್ ಆಚಾರ್ಯ ಕಿನ್ನಿಬೇಳಿ ಮೆರನ ಮಂಗಳ ಜೀವನಡು ಒಂಜಾತ ಆಸೆ ಬೋಡು ಒಂಜಾತ ಗುರಿ ಬೋಡು ಬೊಕ್ಕರ್ಯನ ಜೀವನನು ತೂದು ನಮ್ಮ ಬಳಿಯೋಡಿಗೆ ಅಂಚಿತ್ತಿನ ಸಾಲಿಗೆ ಸೇರಿನಾರು ಪ್ರಕಾಶ್ ಆಚಾರ್ಯರೇ ತಾನು ಬಳಿಪನು ಮಾತ್ರ ತನ್ನೊಟ್ಟಿಗೆ ಇತ್ತಿನ ಅಕ್ಲೇನು ಬಳಿಪ ಒಂದು ಅಕಲ ಪ್ರತಿಭೆ ಎಂಚಿನ ಉಂಡ ಅಕ್ಲಡ ವಿಶೇಷತೆ ಎಂಚಿನ ಉಂಡ ಐಕ ಮಹತೆಕ್ಕಲ ಗಣ್ಯತೆ ಮಾನ್ಯತೆ ಕೊರ್ಪುನಲ್ಪ ಒಂಜಿ ಎಜ್ಜಲ ಪಿರವರಿಯಂದಿನಂಚಿನ ಅಪ್ರತಿಮ ಸಾಧ್ಯಕ್ಕೆ ಜನನಿ ಮರೋಡಿಸ್ ಪನ್ಪುನಂಚಿನ ಒಂಜಿ ಸಂಸ್ಥೆಯನ್ನು ಪುಟ್ಟುಪಾಡೊಂದು ಕರಿನ 1 ವರ್ಷದಿಂದ ನಿರಂತರವಾದ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಲ್ತೊಂದು ಒಂಜಾತು ಪುಗಾರ್ಥದ ಸಂಗೀತಗಾರರೇನು ಈ ಲೋಕಗೂ ಕೊಟ್ಟಿನಂಚಿನ ಪೆರ್ಮೆಯರ್ನ ಕೆಂಡ ಅವು ಪ್ರಕಾಶ್ ಆಚಾರ್ಯನ ಒಂಜಾತ ಟ್ಯಾಬ್ಲು ಬೋರ್ಡು ಪಂಡ ಪ್ರಕಾಶ್ ಆಚಾರ್ಯ ಕಾಲ ಮಲ್ತೊಂಡ ಬಹುಶಃ ಒಂಜಿ 10 ನಿಮಿಷಡು ಆ ಟ್ಯಾಬ್ಲುಗು ಬೋಡುತ್ತಿನಂಚಿನ ಮಾತ ಪರಿಕರನು ಇನಿತ ದಿನ ಕೊರ್ಪುನಂಚಿನ ಒಂಜಿ ಬಿಡ್ಸೆ ಇತ್ತಂದಂಡ ಅವು ಪ್ರಕಾಶ್ ಆಚಾರ್ಯರೇ ನಿರಂತರವಾಯಿನಂಚಿನ ರಂಗಕ್ರಿಯೆ ಎಂಚಿನ ರಂಗ ಪ್ರಕ್ರಿಯೆ ಎಂಚಿನ ಉಂಡ ಐಟ ತಾನು ತೊಡಗಿಸ ಒಂದು ಮಹಾತೆಗಳ ಬೆರಿಬಲ ಒಂದು ಮಹಾತೆರೆಗಳ ಬೆರಿಬಲ ಒಂದು ಬುಳೆನಂಚಿನ ಅದ್ಭುತ ವ್ಯಕ್ತಿತ್ವ ಪ್ರಕಾಶ್ ಆಚಾರ್ಯನ ಬಹುಶಃ ಭಾರಿ ಖುಷಿ ಉಂಡುದಾಗಿಂದ ಕೆಂಡ ಎಂಕಲ್ನ ಆತ್ಮೀಯ ಮಿತ್ರಗೆ ಎಂಕಲ್ನ ಸನ್ಮಿತ್ರಗೆ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಂಡೆ ಖಂಡಿತವಾದಲ್ಲ ಇಂಚಿತ್ತಿನ ಯುವಕರಿಗೆ ಪ್ರಶಸ್ತಿ ತಿಕ್ಕನಾಗ ನಮಗೆ ಖುಷಿ ಪಡೆಯುವುದ ಕೆಂಡ ಒಂಜಾತು ನನಲ ಸಾಧನೆ ಮಲ್ಪರೆಗೆ ಅಕ್ಲೆಗೆ ಒಂಜಿ ಮುಟ್ಟುದಿಕ್ಕಿಲೆಕ ಒಂಜಿ ಲೆಂಚಿ ತಿಕ್ಕಿಲೆಕ ಆ ಲೆಂಚಿದ ಬಲಟು ನನಾತ್ ಸಾಧನೆಲು ಪ್ರಕಾಶ್ ಆಚಾರ್ಯ ಹಿಡ್ದು ಪಡಿಮೂರ್ದು ಬರಡು ಪನ್ಪುನಂಚಿನ ಆಶಯನದಿ ಒಂದು ವೇದಿಕೆ ಡಿಪ್ಪುನಂಚಿನ ಮಹತ್ ಗೌರವಾನ್ವಿತೇರಿ ಪ್ರಕಾಶ್ ಆಚಾರ್ಯನೇ ಗೌರವ ಮಲ್ಪಡು ಅಭಿನಂದನೆ ಮಲ್ಪಡು ಸೇರಿದವಣಿಗಳು ಮಾತಿರ್ಲ ಕೈ ತಾಟಿದ ಸೊರತಾಂಗ ಲಕ್ಕವಾಡು ಪಣದು ಭಿನ್ನಾಯ ಮಲ್ತೊಂದ ಬಂಧುಗಳೇ ನಮ್ಮೊಟ್ಟಿಗೂ ಹಿರಿಯರೇ ವೇದವ್ಯಾಸ ಹೊಡುತ್ತಾರೆ ಚತುಟಲ್ಲರೆ ಇನಿತ ಮಾನದಿಗೆಗೆ ಮಂತ್ರಾಕ್ಷತೆ 6 ಕೊರಿಯರಿಂದ ಅಂಡಪುರ್ಲು ವೇದವ್ಯಾಸ ಹೊಡುತ್ತಾರೆ ಮಂತ್ರಾಕ್ಷತದ ಪುಲಪದಿಂಚ ಹೊಡುಪಣಿದೆ ಭಿನ್ನಾಯ ಮಲ್ತೊಂಬ ಆತ್ಮೀಯ ಭಗವದ್ಭಕ್ತರು ಇನ್ನಿತ ದಿನಟು ನಂಗೆ ಮಾತು ತೆರೀಲಕ್ಕನೆ ಹರೀಶ್ ಪೂಜಾರ್ ಒಂಜಿ ವಿಚಿತ್ರ ವ್ಯಕ್ತಿ ವಿಶಿಷ್ಟ ವ್ಯಕ್ತಿ ದಯಪಣ್ಣಂದಂಡ ನಮ್ಮ ಒಂಜಿ ತೆರಿದುಲ್ಲ ಧರ್ಮ ಏರೇನು ರಕ್ಷಣೆ ಮಲ್ಪುಂಡು ಕೇಳಂದಂಡ ಏರು ಧರ್ಮನ ರಕ್ಷಣೆ ಮಲ್ಪಿರ ಅಕ್ಲೇನು ಧರ್ಮ ರಕ್ಷಣೆ ಮಲ್ಪುಣ್ಗೆ ಅಂಚೆನೆ ಹರೀಶ್ ಪೂಜಾರ್ಲ ಆರು ಇನಿಕ ಈ ಕ್ಷೇತ್ರಡು ಏತೋ 1000 ಜನ ಬರ್ಪೇರು
ಪ್ರತಿಫಲಾಪೇಕ್ಷೆಡು ಆರು ಕೆಲಸ ಮಲ್ತೊಂದಿದ್ದೇರು. ಈ ಕ್ಷೇತ್ರದ ಬತ್ತಿನ ಆಕಲೆಗೆ ಎಡ್ಡೆ ಅವಡು ಪಂಪಿನ ಏಕೈಕ ಉದ್ದೇಶ ಆಕಲೆ ಮಾತ ಎಡ್ಡೆ ಸ್ಥಾನಮಾನ ತಿಕ್ಕೊಡು, ಆಕಲನ ಆರೋಗ್ಯಪೂರ್ಣ ಬದುಕಾವಡು, ಆಕಲ ಮನಸ್ಥ ಸಮಸ್ತ ವಾಂಛಿತ ಫಲ ಮಾತ ನೆರವೇರಿಸಾವಡು ಪಂಪಿನ ಏಕೈಕ ದೃಷ್ಟಿಕೋನ ನಮ್ಮ ಹರೀಶ್ ಪೂಜಾರ್ನ. ಇತ್ತೆ ಮೇರ್ ಪಂಡಿ ಲೆಕ್ಕನೆ MC ಪಂಡಿ ಲೆಕ್ಕನೆ ಆ ಕ್ಯಾನ್ಸರ್ ಪೀಡಿತ ಬಾಲ್ಯದ ಒಂಜಿ ಭವಿಷ್ಯನ ಎಡ್ಡೆ ಮಲ್ದಿನಾರು. ಇಂಚಿನ ಸಹಸ್ರ ಉದಾಹರಣೆನು ನಮ್ಮ ಕಣ್ಣೆದುಡೆ ತೂವೊಂದುಲ್ಲ. ಕೇವಲ ಯಕ್ಷಗಾನ ಮಾತ್ರ ಶೈಕ್ಷಣಿಕ ಸಾಮಾಜಿಕ ಪ್ರತಿ ಒಂಜಿ ಕ್ಷೇತ್ರಡ್ಲ ಆರು ಕೈಯಾಡಿಸಾದ ಸಮಾಜ ಸೇವೆಯನ್ನು ಮಲ್ತೊಂದುಲ್ಲೇರು. ಐಕ್ ಬೋಡಾಪಿನ ಒಂಜಿ ಆ ಶಕ್ತಿನ ಭಕ್ತಿನ ಅಂಚೆನ ಐಕ್ ಬೋಡಾಪಿನ ಒಂಜಿ ಸಂಪತ್ತಿನ ಆ ಶಕ್ತಿಲು ಮಾತ ಕೊರಡು ಅಂಚೆನ ಇನ್ನಿತ ದಿನಟು ಯಕ್ಷಗಾನದ ಈ ಒಂಜಿ ಪ್ರತಿಮೆಲೆಯನ್ನು ಗುರುತಿಸಾಯರು. ಆಕಲೆಗಳ ಉತ್ತರೋತ್ತರ ಶ್ರೇಯಸ್ಸು ಆ ದೇವಿ ಅನುಗ್ರಹ ಮಲ್ಪಡು ಆಕಲ ಜೀವನ ಬಂಗಾರವಾಡು ಪಣಂದು ನಿಗಲ ಮಾತೆರೆಗಳ ಸೊಲ್ಮೆನ್ ಸಂದಾದ ಎನ್ನ ರಡ್ಡು ಪಾತೆರನ್ನು ಮುಗಿಪುವೆ. ನಮಸ್ತೆ. ಹಿರಿಯರನ್ನ ಪ್ರತಿವಂಚ ನೋಡಿ ಮತ್ತೊಗಲ ತೆರೆತಕ್ಕ ಒಂದು ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೊಂಡ ಮೊದಲು ಈ ಪುರ್ತುಡು ಈ ವೇದಿಕೆಡೆ ಸನ್ಮಾನಗೂ ಉತ್ತರಂದಾಂಡ ಪ್ರಶ್ನೆ ಅಂತ ಹಾಕೊಂಡು ತಮ್ಮ ಯಕ್ಷಪಯಣದ ಬಗೆಟ್ ಈ ಕಚ್ಚದ ಬಗೆಟ್ ರಡ್ಡು ಪಾತ್ರ ಪಣದ ಮೇಳದ ಪ್ರಧಾನ ಭಾಗವತರು ಇನ್ನಿದ ದಿನ ಸನ್ಮಾನವನ್ನು ಸ್ವೀಕಾರ ಮಾಡ್ತೀನಿ ಅಂಚಿನ ಶ್ರೀ ಅಂಡಾಲ ದೇವಪ್ರಸಾದ್ ಶೆಟ್ಟಡ ಭಿನ್ನಯ ಮಾಡ್ತೊಂಡ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಸಭಿಕರಿಗೆಲ್ಲರಿಗೂ ಸಪ್ರೇಮ ವಂದನೆಗಳು. ಇವತ್ತು ನಮಗಾದ ಸನ್ಮಾನದಿಂದ ನಾವು ಸಂತಸವನ್ನೇ ಹೊಂದಿದ್ದೇವೆ. ಹಾಗೆಂದು ಇದು ನಮ್ಮ ಯಕ್ಷಗಾನದ ಬಹು ದೊಡ್ಡ ಸಾಧನೆಗಾಗಿ ಸಂದ ಗೌರವ ಅಂತ ನಾವು ಖಂಡಿತ ಭಾವಿಸುವುದಿಲ್ಲ. ಇದು ಈ ಕ್ಷೇತ್ರದ ದೈವದೇವರುಗಳ ಮಹಾಪ್ರಸಾದವೆಂದು ಸ್ವೀಕರಿಸಿದ್ದೇವೆ. ಯಾಕಂದರೆ ಬಹುದಶಕಗಳ ಹಿಂದಿನ ಕಲಾವಿದರು ಬಹು ಕಷ್ಟದಿಂದ ಈ ಕ್ಷೇತ್ರದಲ್ಲಿ ಸೇವೆಗೈದು ಎಲೆಯ ಮರೆಯ ಕಾಯಿಗಳಾಗಿಯೇ ಇದ್ದು ಯಾವ ಮಾನ ಸಮ್ಮಾನವನ್ನು ಪಡೆಯದೆ ಕಲಾಮಾತೆಯ ಪಾದತಲವನ್ನು ಸೇರಿದವರಿದ್ದಾರೆ. ಅವರಿಗೆಲ್ಲರಿಗೂ ಇಂದು ನಮಗಾದ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಈ ಸನ್ಮಾನಕ್ಕೆ ಕಾರಣಕರ್ತರಾದ ಪ್ರತ್ಯಕ್ಷ ಪರೋಕ್ಷವಾಗಿ ದುಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕ್ಷೇತ್ರದ ಧರ್ಮದರ್ಶಿಗಳಾದ ಹರೀಶ್ ಪೂಜಾರಿಯವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಯಕ್ಷಗಾನಂ ಗೆಲ್ಗೆ. ಪೂರ್ವಪಾತ್ರದ ಮುಖೇನ ತನ್ನ ಸನ್ಮಾನವನ್ನು ಸ್ವೀಕಾರ ಮಾಡ್ತೀನಿ ಅಂಚಿನ ಅಂಡಾಲ ದೇವಪ್ರಸಾದ್ ಶೆಟ್ಟರಿಗೆ ಕ್ಷೇತ್ರದ ವತಿಯಿಡಿದು ಅಭಿನಂದನೆ ಸಲ್ಲಿಕೆ ಮಾಡ್ತೊಂಡ. ದಿನಾಲ ಪಾತಿರ್ನಂಚಿನ ಪ್ರಕಾಶನ ಈ ಪೊರ್ತುಡು ಪಾತಿರ್ಜೆರಡು ತಪ್ಪಾಪುಂಡು ರಾಜ್ಯೋತ್ಸವದ ಮಲ್ಲ ಪೆರ್ಮೆ ಇನ್ನಿತ ದಿನ ಅರೆನ ತಲೆಟ್ಟುಂಡು ಒಂಜಾತೆ ಸಾಧನೆಗೆ ಬೆರಿಬಲ ಬೈದಂಡೆ ಆ ನಿಲೆಟು ರಡ್ಡು ಪಾತೆರ ವೇದಿಕೆ ಉಪನಂಚಿನ ಹಿರಿಯರಿನ ಮಾರ್ಗದರ್ಶಕರಾಯನಂಚಿನ ವೇದವ್ಯಾಸ ಉಡುಪರೆ ಅಂಚನೆ ಮುಕ್ಕಲ್ಯಣ್ಣ ಅಂಚನೆ ದೇವಪ್ರಸಾದ್ ಶೆಟ್ರೆ ಅಂಚನೆ ಎನ್ನ ಪಲಯನ ಸ್ಥಾನಡೆಟ್ಟದೆನ್ನ ಕುಟುಂಬದ ಒಂಜಿ ಸದಸ್ಯರ ಲೆಕ್ಕ ಎನ್ನ ಕಷ್ಟ ಸುಖಗೂ ಹೆಪಲ ಬೆರಿಸಾಯದ ಉಪ್ಪುನ ಅಂಚಿನ ಹರೀಶನ್ನೇ ಅಂಚನೆ ವಸಂತನ್ನೆಪ್ಪು ವೇದಿಕೆ ಉಪ್ಪುನ ಎನ್ನ ರೋಟರಿ ಸಂಸ್ಥೆದ ಸದಸ್ಯರಾಯನ ಸಂತೋಷನ್ನೇ ಒಂಜಿ ಸಮಾಜ ಸೇವೆದ ಮೂಲಕ ದಾನ ದೇವದೇವರನ್ನ ಬಲೊಟ್ಟು ಪ್ರತಿ ಒಂಜಿ ಸಮಾಜ ಸೇವೆ ಮಲ್ಪುನಂಚಿನ ಮಹತ್ತರವಾಯಿನಂಚಿನ ಕೆಲಸದೊಟ್ಟು ಅಪ್ಪೆ ಉಲ್ಲಾಲ್ದಿನ ಆಶೀರ್ವಾದ ಜೊತೆ ಟೆಂಕಲು ಸುರು ಕಿನ್ನಿಗೋಳಿಡಿತ್ತದು ಈ ಜಾಗಕ್ಕೆ ಬತ್ತದ ಬಕ್ಕ ಪ್ರಸದಣ್ಣನ ಮೂಲಕ ನಮ್ಮ ಈ ಉಲ್ಲಂಜರ ಮಣ್ಣದ ಕುಡೆತ್ತೂರದ ಮಣ್ಣದ ಪ್ರಕಾಶ ಪಂಡ ಏರು ಬಂದು ತೋಜಾದ ಕೊರನಂಚಿನ ಸುರುವಾದ ದೇವಪ್ರಸಾದ್ ಶೆಟ್ರೆ ಜ್ಞಾನ ಸೊಲ್ಮಿನ ಸಲ್ಸ ಅಂದಲೆ ಐತೊಟ್ಟಿಗೆ ಬೆರೆತಾಂಗಾದ ಮುಕ್ಕಾಲ್ದಣ್ಣನ ಆಶೀರ್ವಾದ ಉವೇ ಒಂಜಿ ಕೆಲಸ ಮಲ್ಪನಲ್ಲ ದೈವ ಎಂಚ ನುಡಿ ಕೊರ್ಪುಂಡ ಆ ಪ್ರಕಾರವಾದ ಆರ್ನ ಬಾಯಿ ಪಾಠರ ಎಂಗಳ ಪೊಯ್ನಲ್ಪ ಶ್ರೀರಕ್ಷಾಪುಂಡು ಅಂಚಿನ ನಿರ್ಮಲ ಮನಸ್ಸದ ಒಂಜಿ ಎಡ್ಡೆ ವ್ಯಕ್ತಿತ್ವವನ್ನು ಪಡೆತೊಂದು ವೈದಂಚಿನ ವೇದವ್ಯಾಸ ಉಡುಪೇರ್ನ ಆಶೀರ್ವಾದ ಎಂಗಳಿಗೆ ಏಪಲ ವ್ಯಕ್ತಿನ ಹಿಡ್ದಾತ್ರ ಎಂಗಳ ಸಾಧನೆ ಮಲ್ಪರೆ ಸಾಧ್ಯ ಅಂಡ್ ಮುಖ್ಯವಾದ ನಮ್ಮನ್ನು ಮೋಕೆ ಮಲ್ಪನ ಈ ಊರದ ಸರ್ವ ಸಜ್ಜನ ನಾಗರಿಕರೇನು ಗ್ರಾಮಸ್ಥರೇನು ಎಂಗಳ ಆತ್ಮೀಯ ಪ್ರೀತಿಯದ ಬಂಧುಲೇನು ಎನ್ನ ಪತ್ರಿಕಾ ಮಾಧ್ಯಮದಕಲು ಎನ್ನ ಉವೇ ಒಂಜಿ ತಪ್ಪು ತಾಂಗು ನಾವೇನು ಸರಿ ಮಲ್ತೊಂದು ಸಮಾಜದ ಒಂಜಿ ಎಡ್ಡೆ ಸಾದಿಡು ಪೋರೆ ಅಕಲು ಅವಕಾಶ ಮಲ್ತು ಕೊರನೇಕ್ ಸುರಕಾದ ಪತ್ರಕರ್ತ ಮಾಧ್ಯಮ ಅಕಲೆ ಜ್ಞಾನ ಪ್ರೀತಿದ ಸೊಲ್ಮಿನ ಸಲ್ಸೊಂದು ಏನನ್ನು
ಪೆಡಿನಂಚಿನ ಪೆಡಿ ಅಪ್ಪೆಗೆ ಸೊಲ್ಮೆನ ಸೊಲ್ಸಾದ ಎನ್ನ ಅಮ್ಮೇರ ಇಜ್ಜರಿಡಲ ಅಮ್ಮೇರ ಈ ಪೊರ್ತುಡಾರ ನೆಂಪು ಮಲ್ತೊಂದು ರಾಜ್ಯೋತ್ಸವ ಪ್ರಶಸ್ತಿನಿ ಊರುಗೆ ಅನ್ನ ಅರ್ಪಣೆ ಮಲ್ಪನೊಟ್ಟಿಗೆ ಕೊಡೆತ್ತೂರು ಅರಸು ಕುಂಜರನ ಆಶೀರ್ವಾದ ಎನ್ನ ಮೆತ್ತೆ ಯಾಪಲ ಉಪ್ಪು ಪಂಪಿನಂಚಿನ ಭರವಸೆಯೊಟ್ಟಿಗೆ ಅಪ್ಪೆ ಉಳ್ಳಾಲ್ದಿನ ಆಶೀರ್ವಾದ ಈ ಕ್ಷೇತ್ರದ ಪ್ರತಿ ಒಂಜಿ ಕಾರ್ಯಕ್ರಮಗಳು ಯಾನ ಮುಲ್ತ ಅರಸು ಕುಂಜರನಂಚಿನ ಅಪ್ಪೆ ಉಳ್ಳಾಲ್ದಿನ ಗಂಧ ಬತ್ತನ್ನು ಪೋಪಿನಿ ಆಗ ಆ ಪೋಯಿನ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮ ಯಶಸ್ವಿ ಆತನ್ ಅಂಚಾದಪ್ಪನ ನನ್ನ ಮೆತ್ತುವನೆಗಳ ಆಶೀರ್ವಾದ ಉಪ್ಪಡೆಯನ್ನ ಮೆತ್ತು ಬಂದಿನ ಪಾತ್ರರೊಟ್ಟಿ ಇನ್ನಿತ ದಿನ ಗೌರವ ಮಲ್ದಿನಂಚಿನ ಧರ್ಮದ ಹರೀಶ್ ಪೂಜಾರ್ಲೆ ಗಂಚಿನ ವೇದಿಕೆ ಮಾತು ಗಣ್ಯರೆಗಳ ಸೊಲ್ಮೆನ ಸಲ್ಲಿಸೊಂದಿಲ್ಲ ಪೂರ್ವ ಪಾತ್ರ ಬಹುಶಃ ತನ್ನ ಪಿರವುಡು ಏರು ಮಾತ ಉಳ್ಳರ ತನ್ನ ಎದುರಿಗೆ ಏರು ಮಾತ ಬಲ್ಪು ಬತ್ತದರ ಅಕ್ಲಿಗೆ ಮಹಾತೆರೆಗಳ ಪುರ್ಲ ನುಡಿ ಪಾತ್ರದ ಮುಖೇನ ಸಂದಾಯಿತ ಮಲ್ತಂಡ್ರು ಸೊಲ್ಮೇನೆ ಇರೆಗಳ ಸೊಲ್ಮೆ ಸಂದಾಯಿತ ಮಲ್ತಂಡು ಬಂಧುಳೆ ಇನ್ನಿತ ಈ ಕೂಟದ ಅಧ್ಯಕ್ಷತೆಯನ್ನು ವಹಿಸನ್ಯಾರು ನಮ್ಮ ಮಾಚರ್ನೆಲ್ಲ ಗೌರವಾನ್ವಿತರು ಶ್ರೀ ದೇವಪ್ರಸಾದ್ ಶೆಟ್ಟಿ ಅಧ್ಯಕ್ಷ ನುಡಿ ಕೊರಡುಪಣದು ಎರಡಭಿನಯ ಮಲ್ತೊಂಬ ವೇದಿಕೆ ಪುನಃ ವೇದವ್ಯಾಸ ಉಡುಪೇರೆಗಳ ಅಂಚನೆ ನನ್ನ ಮುಕ್ಕಾಲ್ದೆನ್ನೆ ಅಂಚ ಈ ಕ್ಷೇತ್ರದ ಧರ್ಮದರ್ಶಿ ಐನ ಹರೀಶ್ ಪೂಜಾರಿ ಅಂಚನೆ ಮಾತೆರೆಗಳ ಒಂದನ್ನು ಮಂತೊಂದು ಸೇರಿದಿನ ಭಕ್ತರೆಗಳ ಮಾತೆರೆಗಳ ನಮಸ್ಕಾರ ಮಂತೊಂದು ಪ್ರಥಮವಾದ ಮಾತ ಯೋಗ ಬೋರ್ಡ್ಗೆ ಒಂದು ಯೋಗ ತಿಂದಂಡ ಮಾತ್ರ ನಮ್ಮ ಎಲ್ಲಿಡ್ದು ಒಂಜಿ ಮೇಳ ಪೂನಗ ಕಟಿಲ್ದ ಆಟ ತುಂಬ ಐದಿನಕುಲ್ಲು ಇನ್ನೀಗ ಆಜಿ ಮೇಳಾಂಡ್ ಅಪ್ಪೆನ ಭಾರಿ ಕಾರಣಿಕವಾಯಿನ ಸೇವೆಂದು ಅಪ್ಪೆನ ದಯಪಂಡ ಆಟ ಬಂಡ ನಮ್ಮ ವಾ ಕಷ್ಟಲ್ಲ ನಮ್ಮ ಅಪ್ಪನೊಂಜಿ ಆಟ ಗೊಬ್ಬ ಪಂಡ ಅವು ಕಷ್ಟ ಖಂಡಿತವಾದ್ಲ ಪರಿಹಾರ ಹಾಕೊಂಡು ಐಕ್ ಯಾನೇ ಒಂಜಿ ನಿದರ್ಶನ ದಯಪಂಡ ಒಂಜಿ ಪೊರ್ತುಡು ಎನ್ನಲ ಆರೋಗ್ಯ ಸರಿಜ್ಜೊಂದಿನಪ್ಪಾಗ ಬಾಂಬೆಡ್ ಹಾಸ್ಪಿಟಲ್ ಜೊತ್ತೊಂದೆ ಅನ್ನೋ ಉಲ್ಲಾಲ್ ದಿನ ಆಟ ಮಲ್ಪಗ ಬಂಡದು ದೇವರ ಕೈ ಮುಗಿದೆ ಬತ್ತಿ ಕೂಡಲೇ ಹುಷಾರಾದ ಆಟ ಗೊಬ್ಬಾಯ್ ಬಹುಶಃ ಆ ದೇವರ ಮಲ್ಪಾಯರ್ ನಮಗೆ ನಮ್ಮ ದಾಲತ್ ಇಂಚಿತ್ತಿನ ಒಂದಿ ಕರಿನ 11 ವರ್ಷೋಡು ಹರಿಶಣ್ಣೆ ಮುಲ್ಪ ಒಂಜಿ ಈ ಕ್ಷೇತ್ರೋಡು ಬತ್ತಿನ ಭಕ್ತರಿಗೆ ಮುಲ್ತ ಪ್ರಸಾದ ಕೊರದು ಐಟ್ ಮಾತೆರೆಗಳ ಅನುಗ್ರಹ ತಿಗುತಂಡು ಆ ಕಾರ್ಯದೊಟ್ಟಿಗೂ ಇಂಚಿತ್ತಿನ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ಮಲ್ತೊಂದು ಕಲಾವಿದರ್ನಕ್ಲೆಗೆ ಸನ್ಮಾನ ಮಂತೊಂದು ಊರುಡಾಪಿನ ಎಡೆಡ್ಡೆ ಕೆಲಸೊಲೆಗೆ ಅವು ಅರಸು ಕುಂಜರೆಯರ್ನ ಕ್ಷೇತ್ರೋಡಾದುಪ್ಪು ಉಲ್ಲಾಲ್ದಿನ ಕ್ಷೇತ್ರೋಡಾದುಪ್ಪು ಆರು ಪ್ರತಿ ಒಂಜೆಟ್ಲ ಉಲ್ಲೇರು ನಿಸ್ವಾರ್ಥಿ ದಯಬಂಡ ಮಸ್ತು ಕೊಡ್ಡೆ ಅಂತೂತೆ ದೇವರನ್ನು ದೈವಲೆನ್ನು ನಂಬುದು ಬೆತೆ ಬೇತೆ ಅಕುಲು ಸ್ವಾರ್ಥೋಡೆ ಉಪ್ಪುನಕುಲು ಮಸ್ತ್ ಜನ ಉಲ್ಲೇರು ಆಂಡ ಮೇರ್ ಒಂಜಿ ಮೇರ್ನ ಇಲ್ಲದು ನನಗೆ ಗೊತ್ತಾಪುಂಡು ಒಂಜಿ ಅರೆಗೋಸ್ಕರ ದಾಲಾರದಿ ಒಂದು ಜೇರು ಸಮಾಜಗೆ ಪೂರ ಕೊರೊಂದುಲ್ಲೇರು ಅವತ್ತಂದೆ ಈ ಪರಿಸರಡು ಒಂಜಿ ಶಕ್ತಿನ ಆರು ಮುಲ್ಪ ನುಮಲ್ತದೇರು ಬಹುಶಃ ಈ ದುಂಬೆಂಚೆ ಜಾಗತ್ತನ್ನು ಗೊತ್ತುಜ್ಜಿ ನಮ್ಮ ಮತ್ತೆ ಎಲ್ಲಿಡೆ ತೂತಿನ ಏರ್ಲತ್ತಜ್ಜೇರು ಒಂದು ಗುಡ್ಡೆ ಎಂದು ಈ ಕ್ಷೇತ್ರಡು ಈ ದೈವ ದೇವರನ್ನು ನಂಬುದು ಐತ ಒಟ್ಟುಗು ಎನ್ನ ಕರ್ತವ್ಯ ಎಂಚಿನ ಊರುಡು ಈ ಊರುಡಾಪಿನ ಪ್ರತಿ ಒಂಜಿಲ ಅರಸು ಕುಂಜರೆಯರನ ಪ್ರತಿ ಒಂಜಿ ಉಲ್ಲಾಲ್ದಿಲ್ಲ ಅರಸು ಕುಂಜರೆಯರನ್ಲ ದುಂಬುದಿದ್ದು ಆರು ಮಲ್ಪುನ ಸೇವೆ ಅವು ನಿಜವಾದ ಒಂಜಿ ಮಲ್ಲ ಒಂಜಿ ಯಾರನ್ನ ಸೇವೆ ಎಂದು ಪನೊಂದು ವಿಶೇಷವಾದ ಇನಿ ಕಲಾವಿದರ ನಕ್ಲಿಗೆ ಆಟೋಡೊಂಜಿ ವೇಷ ಬಾಡ್ದ ನಲಿಪುನ ಹತ್ರ ಆಟದ ಕಲಾವಿದರ ಪಂಡ ಅಕ್ಲಿಗೆಲೊಂಜಿ ಮಲ್ಲ ಯೋಗವು ದುಂಬದ ಕಾಲಡೋರ ಆಟಗೊಂಜಿ ಆತ ಒಂದು ಉತ್ಪಾದನೆ ಇತ್ತೆ ಆಟ ವೈಭವ ಒಂದುಂಡು ಓಲ್ಲ ಯಕ್ಷಗಾನ ಇತ್ತೆ ವೈಭವದ ಹೊರ್ತು ಇತ್ತೆ ಒಂದು ನಮ್ಮ ಪೋ ಒಂದುಲ್ಲ ತೂ ಒಂದುಲ್ಲ ದಯಬಂಡ ಇನಿಕಲ ಜೋಕ್ಲೆಗೆ ಪುಸ್ತಕಡು ಓಲ ತಿಕ್ಕುಜಿ ರಾಮಾಯಣ ಆದುಪ್ಪು ಮಹಾಭಾರತ ಕತೆ ಆದುಪ್ಪು ಅಥವಾ ದೇವಿ ಮಾತ್ಮೆದಂಚಿನ ಕತೆಗಳು ಆದುಪ್ಪು ಈ ಜೋಕ್ಲೆಲ್ಲಿ ಲೆತೊಂಬತ್ತದು ನಮ್ಮ ಅಯ್ಯ ಪುಸ್ತಕೊಡಿನಿ ಶಾಲೆದ ಪುಸ್ತಕೊಡು ತಿಕ್ಕುಜಿ ಒಂದು ಕತೆಕುಲು ನಂಗೆ ಬೋರ್ಡು ಅವು ಜೀವನಗೂ ನಂಗೆ ದಾರಿದೀಪ ಜೀವನಗೂ ಮಾರ್ಗದರ್ಶನ ನಂಗೆ ಪ್ರತಿ ಒಂಜಿಲ ಬೋರ್ಡು ಒಂದು ಪಣಂದು ಈ ಒಂಜಿ ಐತೊಟ್ಟುಗು ಎನ್ನ ಮಿತ್ರರಾಯನ ಪ್ರಕಾಶಾಚಾರ್ಯರು ವೈಟು ಉಲ್ಲೇರು ವೈಟ್ ಇಜ್ಜೆರಂದು ಮಂಡ್ರೆಜ್ಜಿ ಬಹುಶಃ ಹರಿಶಣ್ಣನ ಒಟ್ಟುಗು ಈ ಕ್ಷೇತ್ರಗೂ ಅವು ಬೆಳಗ್ಯಾರೆ ಆರ್ಲ ಒಂಜಿ ಐಟಾರಿಗೆ ಒಂಜಿ ಪೂರಕವಾದ ಕೆಲಸ ಮಲ್ತಿನ ಹತ್ರ ಈ ಕ್ಷೇತ್ರ ಮಿತ್ ಮಲ್ಲ ಪುದಾರ್ ಬೇಡ ಒಂದು ಓಲ್ಲ ಒಂಜಿ ಕೊರತೆ ಜನಲಕ ಓಲ್ಲ ಒಂಜಿ ನೆಟ್ಟು ದಾಲ ಒಂಜಿ ಏರ್ಲ ದಾಲ ಪನಂತೆ ನೆಟ್ಟು ಈ ಕ್ಷೇತ್ರ ಎಡ್ಡ ರೀತಿ ಕೆಲಸ ಮಲ್ತೊಂದುಂಡು ಊರುಡು ಹರಿಶಣ್ಣ ಈ ಕ್ಷೇತ್ರಡು ನನಾತ್ ಈರು ಎಡೆಡ್ಡೆ ಕೆಲಸ ಮಲ್ತದು ಮುಲ್ತ ಬತ್ತಿನ ಭಕ್ತರನಕ್ಲೆಗೆ ಇರೆಗ ಸಿದ್ಧಿಯಾಯಿನ ಅವು ಅನುಗ್ರಹ ನನಾತ್ ಮುಲ್ತ ಪ್ರಸಾದೋಡು ಕಷ್ಟಲು ಜನಕಲ್ನ ಪರಿಹಾರ ಅವಡು ಈ ಪೊರ್ತುಡು ಎಡ್ಡೆ ಕೆಲಸ ಮಲ್ತಾರೆ ಮಾತರೆಗ್ಲ ಎಂಕ್ಲೆಲ್ಲ ಲೆತ್ತದು ಪ್ರೀತಿ ಪ್ರತಿ ವರ್ಷ ಲೆಪ್ಪುವ ದಾದನ ಒಂಜಿ ಬಾರಿ ಮೋಕ್ಯ ಎಂಕ್ಲ ಇರಡ ದಾದನ ಒಂಜಿ ಮಸ್ತ್ ಒಂಜಿ ಗೌರವ ದಯಬಂಡ ಹರಿಶಣ್ಣೆ ಮಲ್ಪುನ ಒಂಜಿ ಕರ್ತವ್ಯ ಸೇವೆ ಎಂಕ್ ನಿಜವಾದ ಎಂಕ ಉಡಲುಡು ಎಂಕಿಯನ್ ಮಸ್ತಾರೇನು ಪ್ರೀತಿ ಮಲ್ತೊಂದುಲ್ಲೆ ನನಾತ ಅರಿಂಚಿನ ಸೇವೆ ಮಲ್ಪಾಡು ಬಣ್ಣಂದು ಎನ್ನ ಪ್ರಾರ್ಥನೆಗೂ ವಿರಾಮ ಕೊರ್ಪೆ ಜೈ ಶ್ರೀರಾಮ್. ಅಧ್ಯಕ್ಷರನ್ನ ಭಾರಿ ಪುರ್ಲದ ನುಡಿಮುತ್ತು ಆ ನುಡಿಮುತ್ತಲೆಗೆ ತರೆದೊಗ್ಗ ಒಂದು ವಿಶೇಷವಾದ ಅರಿಶಣ್ಣಿನ ಮೊಟ್ಟುಗೊಲ್ಲೇರಿ ಈತ ಕಾರ್ಯಕ್ರಮದ ರೂವಾರಿ ಅಂಡ
ಅರಿಶಣ್ಣನ ತುಂಡ ಅಂಚ ಗೊತ್ತೇ ಅಪ್ಪುಜಿ ಅರಿಶಣ್ಣ ಇನಿ ಮಾತ್ರ ಅತ್ತೆ ಅರಿಶಣ್ಣ ಒವ್ವೇ ಕಾರ್ಯಕ್ರಮಗೂ ಪೋಂಡಲ ಅರು ಒಲ್ಲ ಎದುರದ ಸಾರಡುಕೊಳ್ಳು ಜೇರೆ ಅರಿಶಣ್ಣ ಎದುರು ಬಲೆಯಿಂದ ಬಂಡಲ ಈ ಚಾಂಪಿರ ಹುಡುಕೊಳ್ಳುವ ಎಂದೆ ಅಂಚಿನ ಒಂಜಿ ಸರಳ ಸಚ್ಚನೆ ನವರಾತ್ರಿದ ಪೊರ್ತುಡು ಅರಿಶಣ್ಣೆ ಮುಲ್ಪ ಸುಮಂಗಲಿಯರಿಗೆ ಪುಣ್ಯ ಜೋಕುಲಿಗೆ ಸರಿ ಸುಮಾರು ಒಂದು 10 ವರ್ಷದಿಂದ 3000 ಸೀರೆಯನ್ನು ಪಟ್ಟುವೇರಿ ಒಂದು ಅಂಜಬಣದ ಅರಿಶಣ್ಣೆ ಎರಡಲ ಇತ್ತೊರ್ತು ರಶೀದಿ ಪತಂದು ಕೊರ್ಲೆ ಅಣ್ಣ ಬಂತಿನ ಒಂಜಿ ನಿದರ್ಶನ ಇಚ್ಚಿ ರಶೀದಿ ರಹಿತ ಕ್ಷೇತ್ರ ಅಂದ್ರೆ ಅರಿಶಣ್ಣನೇ ನೇಪಲ ಪಂಡ್ರು ರಶೀದಿ ರಹಿತ ಐಕ್ ಸರಳವಾಯಿನಂಚಿನ ವ್ಯಕ್ತಿತ್ವಗೂ ಕುಡಂಜು ಪುದರಿಯರಿಕೆ ಅಂಡ ಅರಿಶಣ್ಣೆ ಅಂಚಿನ ಒಂಜಿ ಅದ್ಭುತವಾಯಿನಂಚಿನ ಸಾಧಕೆ ಇನಿಕ ತಾನು ಎಂಚಿನ ಗಳಿಕೆ ಮಲ್ತೊಂಡೇನ ಅವೇನು ಮಹಾತೆಲ್ಲ ಪಟನು ಲೆಕ್ಕ ಎಕಡೆ ಬಂಡ 1 ವರ್ಷ ಪದ್ರಾಡು ಯಕ್ಷಗಾನ ತಂಡಲಿತ್ತದ ಆ ಕಲಾವಿದರಿಗೆ ಸನ್ಮಾನ ಮಲ್ತದೆ ಮುಲ್ಪ ಯಕ್ಷಗಾನ ಮಲ್ದಿನಂಚಿನ ಒಂಚು ಪೆರ್ಮೆ ಇನಿಕಲ ನಿತ್ಯ ನಿರಂತರವಾದ ಭಗವತ್ ಸಂಕೀರ್ತನೆ ಎಂಚಿನೊಂಡು ಭಗವತ್ನ ದೇವರನ್ನ ಸ್ಮರಣೆ ಎಂಚಿನೊಂಡು ಅವೇನು ಮಲ್ತೊಂದು ತನ್ನನ್ನು ತಾನು ತೊಡಗಿಸಾನಂಚಿನ ಒಂಚೆ ಅದ್ಭುತ ವ್ಯಕ್ತಿತ್ವ ಅಂಚೆತ್ತಿನ ಅರಿಶಣ್ಣೆ ಒಲ್ಲ ಪಾತಿರುಜರು ಐಕ ಬೋಡಾದ ಆರ್ನ ಪರವಾದ ಯಾನೇ ಪಾತಿರೊಂದು ಇವ್ರನ್ನ ಅನುಗ್ರಹ ಆಶೀರ್ವಾದ ಸದಾ ಮುಲ್ಪ ಸೇರ್ನಂಚಿನ ಮಾತ ಭಕ್ತ ಬಂಧುಗಳಿಗೆ ಪಡು ನನಾತ ಜನಕಲ್ನ ಕಣ್ಣೀರು ಒಚ್ಚುನಂಚಿನ ಕಜ್ಜಲು ಎರಡ್ದೆ ಪಡಿಮೂರ್ದು ಬರಡು ಪನ್ಪುನಂಚಿನ ಆಶಯವನ್ನು ದಿಂಜವೊಂದು ವೇದಿಕೆ ಇಡುಪುನಂಚಿನ ಗಣ್ಯರಿಗೂ ಮಾನ್ಯರಿಗೂ ಇನಿತ ದಿನತ ನೆಂಪುದ ಕಾಣಿಕೆಯನ್ನು ಬೆಚ್ಚ ಪುದಿಪ್ಪುನು ಈರು ಪಟನೋಡು ಪಣದು ಎರಡ ಭಿನ್ನಾಯ ಮಲ್ತೊಂಡ ನಮ್ಮ ಮಾತಿರ್ನಲ್ಲ ಹಿರಿಯರು ಪೂಜ್ಯರು ಬಹುಶಃ ಸರಳ ಸಜ್ಜನದ ವ್ಯಕ್ತಿತ್ವಡು ಇನಿಕಾನಗ ಮಿನ್ಕಿನಾರು ಹಿರಿಯರ ನೆಂಚಿನ ಉಡುಪೇರು ಅರೆಗೆ ಈ ಪುರ್ತುಡು ಗೌರವವನ್ನು ಸಂದೈತ ಮಲ್ತೊಂಡುಳ್ಳೇರಿ ಅಂಚನೆ ನಮ್ಮ ಮುಕ್ಕಾಲ್ದ ಎಣ್ಣೆ ಬಹುಶಃ ಅರಸು ಕುಂಚರಾಯರ್ನ ಒಂಜಾತ ಕಚ್ಚೆನು ಭಾರಿ ಪುರ್ಲಪುಡು ತೂಯಿನಪಗ ಅರೆನ ಪಾದಸ್ಪರ್ಶ ಮಲ್ಪಡು ಪನ್ಪುನಂಚಿನ ಒಂಚಿ ಭಯ ಭಕ್ತಿನ ಮೂಡನಂಚಿನ ಅದ್ಭುತ ವ್ಯಕ್ತಿತ್ವ ನಮ್ಮ ಮುಕ್ಕಾಲ್ದೇನ ಅಂಚಿತ್ತಿನ ಮುಕ್ಕಾಲ್ದೇನಾಗ ಈ ಪುರ್ತುಡು ಅಭಿನಂದನೆ ಸಲ್ಲಿಕೆ ಮಲ್ತೊಂಡ ಅಂಚನೆ ದೇವೆಣ್ಣೆ ಬಹುಶಃ ಮೆರಣ ಬಕೆಟ್ ಪಣೋಡು ಪಣದ ಹೆಚ್ಚಿ ದೇವೆಣ್ಣಗಲ ಈ ಪುರ್ತುಡು ಅಭಿನಂದನೆ ಸಲ್ಲಿಕೆ ಮಲ್ತೊಂಡ ಅಂಚನೆ ಸಂತೋಷ ಅಣ್ಣೆ ಸಮಾಜ ಸೇವೆದ ಹೊರಟು ರೋಟರಿ ಸಂಸ್ಥೆದ ಬೆರಿಬಲಗೆ ತಂದು ಇನಿಕನಗ ನಿತ್ಯ ನಿರಂತರ ಸಮಾಜಮುಖಿ ಚಿಂತನೆ ಜೊತೆ ಏನಾರೆ ಅಂಚನೆ ವಸಂತಣ್ಣೆ ಬಹುಶಃ ಈ ಕ್ಷೇತ್ರಡು ಅರಿಶಣ್ಣಗೆ ಬೆರಿಬಲ ಒಂದು ಇಪ್ಪನಾರು ಅರೆಗಲ ಈ ಪುರ್ತುಡು ಅಭಿನಂದನೆ ಸಲ್ಲಿಕೆ ಮಲ್ತೊಂದು ಇನಿತ ದಿನ ಈ ಯಕ್ಷಗಾನ ಯೂಟ್ಯೂಬ್ ವಾಹಿನಿದ ಮುಖೇನ ನೇರ ಪ್ರಸಾರ ಹೊಂದುಂಡು ಯಕ್ಷ ಋಷಿ ಪ್ರೇಮಣ್ಣೆ ಈ ಕಾರ್ಯಕ್ರಮನು ನೇರ ಪ್ರಸಾರ ಮಲ್ತೊಂದುಳ್ಳೇರು ದಯಮಲ್ತದ ಪ್ರೇಮಣ್ಣ ವೇದಿಕೆಗೆ ಬರೋಡು ಕಾರ್ಯಕ್ರಮದ ಸ್ಮರಣಿಕೆ ಬೊಕ್ಕ ಶಾಲೆನ ಸ್ವೀಕಾರ ಮಲ್ತೊಂಡು ಬಹುಶಃ ನಿರಂತರವಾಗಿ ನಂಚಿನ ಯಕ್ಷಗಾನದ ಒಂಜಿ ಪ್ರೇಮಣ್ಣೆ ಸುರತ ಸಾಲಡು ಎನ್ನ ಬಾರಿ ಆತ್ಮೀಯರೇ ಮೊಬೈಲ್ ಯಕ್ಷಗಾನ ನೇರ ಪ್ರಸಾರವನ್ನು ಕೊರಂದಿತ್ತಿನಾರು ಬೊಕ್ಕ ಯಕ್ಷಗಾನಗೂ ಬೋಡದು ತಾನು ಇಂಚಿನಾಡಲ್ಲ ಬೇತೆ ಒಂಜಿ ಮಲ್ತನೋಡು ಪನ್ಪುನಂಚಿನ ನಿರ್ಧಾರಡು 10 ಲಕ್ಷ ವ್ಯಯ ಮಲ್ತಂದು ಇನಿಕಾನಾಗ ಯೂಟ್ಯೂಬ್ ಚಾನಲ್ ಮಲ್ತಂದು ಐತ ಮುಖ್ಯನ ನಿತ್ಯ ನಿರಂತರವಾದ ಯಕ್ಷಗಾನ ಪ್ರಸಾರ ಮಲ್ತಂದುಲ್ಲರು ಏರು ಮಾತ ಯಕ್ಷ ಋಷಿ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ತಿದ್ದಾರೆ ದಯಮಲ್ತದೆ ಅವೇನ ಸಬ್ಸ್ಕ್ರೈಬ್ ಮಲ್ತಲ್ನೆ ಆ ಮುಖೇನ ಯಕ್ಷಗಾನಗೂ 6 ಕೊರ್ಪುನಂಚಿನ ಸೇವೆ ಎಂಚಿನೊಂಡ ಐಟು ನಮ್ಮಲ ಒಂಚಿ ಪಾಲಿಪಡು ಪನ್ಪುನಂಚಿನ ಆಶಯನದಿ ಒಂದು ಅರೆಗಲ ಅಭಿನಂದನೆ ಸಲ್ಲಿಕೆ ಮಲ್ತೊಂಡ ಅಂಚನೆ ಇನಿತ ದಿನ ಉದಯ ಪೂಜ್ಯರುಪ್ಪು ಅತ್ತಡ ನಿಶಾಂತ್ ಇಪ್ಪು ರಘುನಾಥ್ ಕಾಮತ್ ಕೆಂಚನ್ ಕೆರೆ ಇಪ್ಪು ಪತ್ರಕರ್ತ ಮಿತ್ರರ್ಲ ನಮ್ಮೊಟ್ಟುಗುಳರಿ ಅಕ್ಲನ್ನ ಈ ಪೊರ್ತುಡು ಅಭಿನಂದನೆ ಸಲ್ಲಿಕೆ ಮಲ್ತೊಂಡ ಬಂದಲ್ಲ ಒವೇ ಒಂಜಿ ಕಾರ್ಯಕ್ರಮ ನಿರೂಪಣೆ ಮಲ್ಪನ ಭಾರಿ ಪ್ರಾಮುಖ್ಯತೆ ಅಂಚ ಅದು ಪುನಃ ನನ್ನ ಆತ್ಮೀಯ ಸ್ನೇಹಿತರು ತಂಡರ್ಗ್ರೇಸ್ ಫೌಂಡೇಶನ್ದ ಒಂಜಿ ನಿರೂಪಕರು ಶ್ರೇಷ್ಠ ನಿರೂಪಕರಾಯನಂಚಿನ ನನ್ನ ಆತ್ಮೀಯ ಸ್ನೇಹಿತರಾಯನಂಚಿನ ಶ್ರೀಯುತ ರಾಜೇಂದ್ರ ಹೆಕ್ಕಾರ ಮೇರೆಗೆ ಹರೀಶಣ್ಣೆ ಗೌರವ ಸನ್ಮಾನ ಗೌರವ ಮಲ್ಪಡುವಂದು ಯಾನ ವಿನಂತಿ ಮಲ್ತೊಂದುಲ್ಲೆ ಅಂಚನೆ ಈ ಪುತ್ತುಡು ಈ ಒಂಜಿ ಯಕ್ಷಗಾನ ನಟು ರಸಭಂಗ ಮಲ್ದಿನಾಗ ಕ್ಷಮೆಯಾಚನೆ ಮಲ್ತೊಂದು ಅಂಚನೆ ವೇದಿಕೆ ದಂಬದಿಕ್ಕೆ ಪುನಂಚಿನ ಸಂಜೀವ ಮಡಿವಾಳಪ್ಪು ಅಂಚನೆ ಪತ್ರಕರ್ತ ಮಾಧ್ಯಮರಪ್ಪು ಸುಧಾ ವಿಡುಪು ಅಗಲಿ ಮಾತೆರಗಲ ಈ ಪುರ್ತುಡಿಯಾನ ಸೊಲ್ಮೆಲ್ಲ ಸಲ್ಸಾದು ವೇದಿಕೊರಪುನ ಮಾತ ಗಣ್ಯರೆಗಲ ಒಂಜೆ ಪಾತ್ರಡು ಸೊಲ್ಮೆಲ್ಲ ಸಲ್ಸಾದು ಮಾತ ಭಕ್ತಮ್ಮಲ್ಲ ದೇವರನ ಅನ್ನಪ್ರಸಾದ ಸ್ವೀಕಾರ ಮಲ್ತಡ್ಬ ಯಕ್ಷಗಾನ ವೀಕ್ಷಣೆ ಮಲ್ಪಡ ಬಂದೆಕಲ್ದ ವಿನಂತಿ ಮಲ್ಪನೊಟ್ಟಿಗೆ ಮಾತೆರೆಗಲ ಧರ್ಮದರ್ಶಿ ಹರೀಶ್ ಪೂಜಾರಿ ಅಂಚನೆ ಸೇವಾ ಭಕ್ತವೃಂದ ಪರವಾದ ಸೋಲೆದು ಸೊಲ್ಮೆಲ್ಲ ಸಲ್ಸಾದು ನಾದ ಯಕ್ಷಗಾನ ಕಾರ್ಯಕ್ರಮಗಳನ್ನು ಮಲ್ತೊಂದುಲ್ಲ ಯಕ್ಷಗಾನಂ ಗೆಲ್ಗೆ
ಗರ್ಭನ ತಪವನ್ನು ಕೈಬಿಡಿರುವುದಲಿ ಒಳಗಾಗಿ ನಡೆ ತಂದು ಮನದಿ ಯೋಚಿಸಿದರು. ಜನನೀಯ ಜಯಲಿ ಮಾಲಿನಿಯು ವರದನು ಜಾಬಿಕೆಯಲಿ ಕಾಮಿನಿಯು ಕಾಪಾಡು ತಂದೆ. ಈ ಪ್ರಪಂಚದಲ್ಲಿ ಯೋಗ್ಯವಾದಂತಹ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕಾದ್ರೆ ಯೋಗವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ನನಗೆ ಯೋಗ ಉಂಟು, ಭಾಗ್ಯ ಉಂಟು. ಕಾಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯರ ದಾಂಪತ್ಯ ಎನ್ನುವಂತ ಬಳ್ಳಿಯಲ್ಲಿ ಅರಳಿದ ಹೂ ನಾನು. ಹುಟ್ಟಿರುವಂತ ನನಗೆ ಮಾಲಿನಿ ಎಂಬುದಾಗಿ ಹೆಸರನ್ನಿಟ್ಟವರಿದ್ದಾರೆ. ಯಾವುದಕ್ಕೂ ಒಂದು ರೀತಿಯ ಕೊರತೆಯನ್ನು ಮಾಡಲಿಲ್ಲ. ಯಾವಾಗಲೂ ಅಮ್ಮನ ಬಳಿಗೆ ಹೋಗುವಂತಹ ಸಂದರ್ಭ ಪ್ರೀತಿನ ಎತ್ತಿಕೊಂಡು ಮುದ್ದಿಸುತ್ತಾ ಇದ್ದವರು. ಆದ್ರೆ ಇಂದು ಮಾತ್ರ ಅಂತಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ದರು. ಕಾರಣ ಏನೆಂಬುದಕ್ಕೆ ಅಮ್ಮನಲ್ಲಿ ಕೇಳಿಕೊಂಡಾಗ ಅಮ್ಮ ಹೇಳಿದ ಮಾತನ್ನು ಕೇಳುವಾಗ ದೊಡ್ಡ ಪರ್ವತವೇ ತಲೆ ಮೇಲೆ ಬಿದ್ದ ಹಾಗೆ ಅನುಭವವಾಗಿ ಹೋಯಿತು ನನಗೆ. ಮಗಳೇ, ನಿನ್ನ ಅಣ್ಣಂದಿರನ್ನು ದೇವಲೋಕಲು ಪಡೆಯುವಂತ ಉದ್ದೇಶವನ್ನಿರಿಸಿಕೊಂಡು ಸುರಲೋಕದ ಕಡೆಗೆ ಕಳುಹಿಸಿಕೊಟ್ಟೆ. ಆದ್ರೆ ಆ ಸುಮನಸರು ಮೋಸದಿಂದ ಕೊಂದಿದ್ದಾರೆಂಬುದಾಗಿ ಹೇಳಿದ್ರು. ಆವಾಗ ಅಮ್ಮನ ಧೈರ್ಯದ ಮಾತು ನನಗೆ ಹೇಳಿದೆ, ಅಮ್ಮ ಈ ರೀತಿಯಾಗಿ ಕಣ್ಣೀರು ಸುರಿಸುವಂತ ಅಗತ್ಯವೇ ಇಲ್ಲ. ನಮ್ಮ ಅಸುರ ಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿ ಇದ್ದರೆ ಹೇಳು, ನಾನು ಮಾಡುವುದನ್ನು ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಅರಣ್ಯವನ್ನು ಸೇರಿಕೋ ಮಗಳೇ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೋ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಅರಣ್ಯವನ್ನು ಸೇರಿಕೊಂಡೆ. ತಪಸ್ಸು ಮಾಡಬೇಕೆಂಬುದಾಗಿ ಮುಂದಾಗುವಂತಹ ಸಂದರ್ಭದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಬೇಕಲ್ವೇ? ಕಾಣುವಾಗ ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಹಾಗಿದ್ರೆ ಅವರಿಗೆ ಅರಿವಾಗದಂದದಿ ತಪಸ್ಸನ್ನು ಆಚರಿಸಬೇಕು. ನಮ್ಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಉಂಟು. ಹೇಗಿರುವಾಗ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಷ ರೂಪವನ್ನು ತಾಳುತ್ತೇನೆ. ಭೃಗು ವಂಶಜಾತನಾದ ಮುನಿ ಸುಪೋಷಕರೆಂದರೆ ನಾನೇ. ಎಂದೋ ತಪಸ್ಸನ್ನು ಆಚರಿಸುವುದಕ್ಕೆ ಕುಳಿತವನು ನಾನು. ಒಂದೊಮ್ಮೆಗೆ ನನ್ನ ತಪಸ್ಸಿಗೆ ವಿಘ್ನ ಉಂಟಾಯ್ತಲ್ಲ. ಎಚ್ಚರಗೊಂಡಂತಹ ನಾನು ಸುತ್ತಲೂ ಕಣ್ಣು ಹಾಯಿಸಿ ನೋಡಿದರೆ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಗಿಡ ಮರಗಳೆಲ್ಲ ಬಾಡಿದೆ, ಸರೋವರಗಳೇ ಬತ್ತಿದೆ. ಆಕಾಶದ ಎತ್ತರಕ್ಕೆ ಹಾರಬೇಕಾದ
ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇವಳು ಮಾಡಿದ ಕಾರ್ಯ ಹೇಗಾಯ್ತು ಗೊತ್ತೇ? ಇವಳು ಮಾಡಿದಂತ ಈ ಕೃತ್ಯದಿಂದಾಗಿ ಇಡೀ ಮುನಿಕುಲಕ್ಕೆ ಅಪಮಾನವಾಯಿತು. ಮುನಿಕುಲಕ್ಕೆ ಅಪಮಾನ ಮಾಡಿದಂತ ಇವಳನ್ನು ಹೀಗೆ ಸುಮ್ಮನೆ ಬಿಡುವುದೇ ಇಲ್ಲ. ಇವಳನ್ನು ಹೀಗೆ ಸುಮ್ಮನೆ ಬಿಟ್ಟೆಂದಾದರೆ ನಾಳೆ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಂತಹದೇ ದುಷ್ಟದ ಹಾದಿಯನ್ನು ಹಿಡಿಯುತ್ತಾರೆ. ಹಾಗಾಗಬಾರದು. ಇವಳಿಗೂ ತಕ್ಕದಾದ ಶಿಕ್ಷೆ ಆಗಬೇಕು. ಯಾವ ರೀತಿ? ಇವಳು ತಪಸ್ಸನ್ನು ಆಚರಿಸಿದ್ದು ಹೇಗೆ? ಮಹಿಷಿ ರೂಪದಿಂದಲ್ವೇ? ಹಾಗಾಗಿ ಮಹಿಷಿ ರೂಪವನ್ನು ಅಂತೂ ತಪಸ್ಸನ್ನು ಆಚರಿಸಿದಂತ ಈಕೆ ಉದರದಲ್ಲಿ ಇನ್ನು ಮುಂದಕ್ಕೆ ಮಹಿಷನೇ ಆಚರಿಸಲಿ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಸುಪಾರ್ಸಕನ ಶಾಪ. ಇನ್ನು ನಾನಿಲ್ಲಿ ತಪಸ್ಸನ್ನು ಆಚರಿಸುವುದು ಸರಿಯಲ್ಲ. ತಪಸ್ಸಿಗಾಗಿ ಯೋಗ್ಯವಾದಂತಹ ಸ್ಥಳವನ್ನು ಅರಸುತ್ತಾ ಮುಂದುವರಿತೇನೆ. ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ನಿದ್ರೆ ಆಹಾರವನ್ನು ಬಿಟ್ಟು ನಿಮ್ಮನ್ನೇ ಕಾಣುವಂತ ಉದ್ದೇಶವನ್ನು ಇರಿಸಿಕೊಂಡೆ ತಪಸ್ಸನ್ನು ಆಚರಿಸಿದವಳು ನಾನು. ಭಕ್ತಿಗೆ ಮೆಚ್ಚಿನಂತ ನೀವು ಏನು ಬೇಕು ಕೇಳಿಕೋ ಮಗಳೆಂದು ಹೇಳಿದವರಿದ್ದೀರಿ. ಭಗವಂತ, ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ. ಆಗ್ಬಹುದು. ಆದರೆ ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಬ್ರಹ್ಮದೇವ, ಯಾಕೆ ಇಂತಹ ಮಾತನ್ನು ಹೇಳುತ್ತಾ ಇದ್ದೀರಿ ನೀವು? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗುತ್ತಾಳೆ. ಕೋಳలను ಪಡೆದು ನಮ್ಮ ಅಸುರಕುಲ ಏಳಿಗೆಯಾಗುವುದಾದ್ರೆ ಯಾವ ರೀತಿಯಾಗಿ ಈ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಯಾವ ರೀತಿಯಲ್ಲಿ ಹೇಳಲಿ ಬ್ರಹ್ಮದೇವ? ಮುನಿವರ ಹೊರೆದ ವಚನವು ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತ ಈ ಪ್ರದೇಶ ಮುನಿ ಸುಪಾಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಾಪಿಸಿ ಬಿಟ್ಟಿದ್ದಾನೆ. ದೇವ, ಮುನಿಗಳು ಕೊಟ್ಟಿರುವಂತಹ ಪಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ.
ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ತಿಂಗಳು ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಣಲಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಬಳೆಯುವಂತ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ವರ್ತಮಾನ ಕಾಲದ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡಿದ್ದೇನೆ. ದಿತಿದೇವಿಯಾದಂಥ ನಾನು ಪತಿಗಳಾದಂಥ ಕಶ್ಯಪರ ಅನುಮತಿಯ ಮೇರೆಗೆ ಸ್ಥಾನವನ್ನು ಏರಿದವಳು ನಾನು. ಆದರೆ ಆಶ್ಚರ್ಯ ಮತ್ತೇನಲ್ಲ, ಅದೆಷ್ಟೋ ಸಮಯದಿಲ್ಲ ಈ ನಮ್ಮ ಶೋಣಿತಕ್ಕೆ ಯಾವ ಅಧಿಕಾರಿಗೂ ಸಬಲರಾಗಿ ಇದ್ದವರಿಲ್ಲ. ಆದರೆ ನನಗೊಂದು ಆಸೆ ಒಂದೇ ಇರು, ದೇವರ ಗದ್ದುಗೆಯನ್ನು ಗಳಿಸಿಕೊಳ್ಬೇಕು ಎಂದು. ಆದರೆ ಸಾಮರ್ಥ್ಯವಂತರು ನನ್ನಲ್ಲಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂಥ ಮಾಲಿನಿಯನ್ನೇ ಇದಕ್ಕೆ ಸಾಧನವೆನ್ನುವ ಹಾಗೆ ಉಪಯೋಗಿಸಿಕೊಳ್ಳುವುದಕ್ಕಾಗಿ, ಮಗಳೇ ಮಾಲಿನಿ, ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂಥ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂಥ ಯುದ್ಧನ್ಮಾಲಿಗೆ ಲೇಖನ ಕಳುಹಿಕೊಟ್ಟೆ. ನಿಬ್ಬಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆಯಾದ್ರಿ, ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂಥ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂಥ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆಯಲ್ಲ. ಏನ್ ಮಾಡೋದು? ಯಾರಿದ್ದಾರೆ? ಮುನ್ನಡೆಸಬೇಕಾದಂತಹ ನೀವಿಂದು ಅಂತಃಪುರವನ್ನೇ ಸೇರಿಕೊಂಡಿದ್ದೀರಿ, ಕಣ್ಣೀರನ್ನು ಇಳಿಸುತ್ತಾ ಇದ್ದೀರಿ. ಏನಮ್ಮ ಕಾರಣ? ಮಗನಾಗಿ ನನ್ನ ಮಡಿಲು ಸೇರಿದವ ನೀನು. ಆದರೆ ನನ್ನ ಆಸೆ ಒಂದೇ ಮಗನೇ, ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ ಸುರಗದ್ದುಗೆ ಆಸೆಯಿಂದ ಪರಿಣಾಮ. ಆದರೆ ಆಸೆ ಈಡೇರಲಿಲ್ಲ ಮಗನೇ. ಹೋದ ಮಕ್ಕಳೆಲ್ಲ ಸುರರಿಂದ ನಮ್ಮ ಅಸುರ ಕುಲವನ್ನು ನಾಶ ಮಾಡುವುದಕ್ಕೆ ಮುಂದಾದರು. ಆದರೆ ನನ್ನ ಆಸೆಯಾಗಿ ಉಳಿಯಿತು ಮಗನೇ. ಆಸೆಯ ಕುಡಿ ಕಮರುತ್ತಾ ಇದೆ. ನಮ್ಮ ಉದರಾಗ್ನಿಯಲ್ಲಿ ಹೊಗೆಯ ದಂಗೆ ಉಲ್ಬಣಿಸುತ್ತಾ ಇದ್ದಾರೆ. Thank you.
ನಿಮ್ಮ ದುರ್ಗ ಏನೆಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ನಮ್ಮೆಲ್ಲರಿಗೆಲ್ಲ ಮೋಸವನ್ನು ಮಾಡಿದಂತಹ ಆ ಸುರಪತಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ನಾನು ಬರ್ತೇನೆ. ಕೊಡಿ ಸಮರಮುಖದಲ್ಲಿ ಸಣ್ಣ ಪಡೆದಿದ್ದೇನೆ. ಬರಿದಾದಂತಹ ನಾಕಪೀಠವನ್ನು ಏರಿಕೊಳ್ಳಿ. ವಿಜಯೋತ್ಸವವನ್ನು ಆಚರಿಸುತ್ತಾ ಇದ್ದವ ಆ ಕ್ಷಣದಲ್ಲಿ ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದೆ. ಬಲವಾದ ರೆಕ್ಕೆಯನ್ನು ಬೀಸಿದೆ, ನನ್ನನ್ನು ಬಡಿದೆಬ್ಬಿಸಿದೆ. ಯಾಕೆ ಹೀಗೆ ಮಾಡಿದೆ? ಯಾರು ನೀನು? ಮಧುವನವನ್ನು ಶೋಡಿತ ಬರುವನು ಗೆದ್ದು ಎಂಬ ಮತ್ತಿನಲ್ಲಿ ಸುರಲೋಕವನ್ನು ಸೂರ್ಯಗೈದೆಯ ನಿನ್ನ ಅಂತ್ಯಕಾಲವನ್ನು ನಿರ್ಧರಿಸಿ ಬಂದವ ಸಾಮಾನ್ಯರಲ್ಲ. ಯಾರು ನೀನು?
ವಿದ್ಯುನ್ಮಾಲಿಯನ್ನೇನು ಮಾಡಿದ್ದೇನೆ, ಸುರಪೀಠವನ್ನು ಹಿಂದಡಿಗೆ ಒಪ್ಪಿಸಿದ್ದೇನೆ. ತಡ ಯಾಕೆ ಯಕ್ಷಲೋಕ? ನನ್ನ ಗಂಡನ ಜೊತೆಲಿ ನೀನು ದೇವಲೋಕಕ್ಕೆ ಹೋದವ, ನಮ್ಮವರು ಬರಬೇಕಿತ್ತು, ಯಾಕೆ ಬರ್ಲಿಲ್ಲ? ಕೈ ಮುಗಿಯುವುದಾ? ನಮೋ ನಮಃ. ಎದ್ದೇಳು. ನಾನು ಮತ್ತು ನಿಮ್ಮ ಗಂಡನವರು ಚಪುರಕ್ಕೆ ಹೋದೆವು, ದೇವಲೋಕಕ್ಕೆ ಹೋದವರು. ಹೋದ ಕೂಡ್ಲೆ ಬಂದ್ರಮ್ಮ. ಯಾರು? ಅನಿಮಿಷರೆಲ್ಲ ಬಂದ್ರೆ ಯಾರೆಲ್ಲ ಬಂದ್ರು? ಈ ಸಲ ಎಲ್ಲ ಒಟ್ಟಿಗೆ ಬಂದ. ಒಟ್ಟಿಗೆ ಬಂದ. ಏನಾಯ್ತು? ಎಲ್ಲರಿಗೂ ಓಡಾದ್ರು. ಹೌದಾ? ಎಲ್ಲ ಓದಿದ್ರು. ಓಡಿ ಹೋಗ್ಲಿ ಆ ಕಡೆ. ಆಮೇಲೆ ಕೊನೆಗೆ ಸುರಪ್ಪ ಬಂದ. ಯಾರು? ಅಲ್ಲಿ ಅಧಿಕಾರಿ ಸುರಪ್ಪ ಬಂದ. ಬಂದ ಕೂಡ್ಲೆ ನಮ್ಮ ರಾಯರಿಗೆ ಸಿಟ್ಟಾಯ್ತು. ಮಾತಾಡ್ಲಿಕ್ಕೆ ಇವತ್ತು ಸಮಯ ಎಲ್ಲ ಮಾಡುವುದ ಅಂತ ಹೇಳಿದ್ದಮ್ಮ. ಹೌದಾ? ಮಾತಾಡ್ಲೇ ಇಲ್ಲ. ಮಾತಾಡ್ಲಿ. ಯುದ್ಧ ಮಾಡಿದ್ದೆ. ಯುದ್ಧವೇ, ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಹೌದಾ? ಆಗ್ಲಿ. ಯುದ್ಧದಲ್ಲಿ ಏನಾಯ್ತು? ಯುದ್ಧದಲ್ಲಿ ದೇವೇಂದ್ರ ಓಡಿದಮ್ಮ. ಅದಕ್ಕೆ ಅಳುವುದ? ಈಗ ದೇವೇಂದ್ರ ಓಡಿ ಹೋದ. ಇದನ್ನು ನಗು ನಗುತ್ತಲೇ ಹೇಳ್ಬೇಕು. ಹೌದಲ್ವಾ? ದೇವೇಂದ್ರ ಓಡಿದಮ್ಮ. ಆಗಬಹುದು. ಆಮೇಲೆ ರಾಯರು ಆ ಕಡೆ ಈ ಕಡೆ ನೋಡಿ ಕೇಳಿದ್ರು, ಏನೆಂದು? ಎಲ್ಲಿ ಉಂಟು ಟಾಪಿ ಅಂತ. ಯಾಕೆ ಅದು? ಕುಟುವಲ್ಲಿ ಕೇಳಿರ್ಬೇಕು. ನಾನು ತೋರಿಸಿದೆ. ಹೌದೇ? ಅವರು ಯಾರಿದ್ರು?
ಇಷ್ಟೇ ಸಾಕಾಗುದಿಲ್ಲ, ಮತ್ತೆ ಇನ್ನೊಮ್ಮೆ ಅವರು ಬರ್ಲಿ ಅಂತ ಕರೆದ್ರು. ಅದುವೇ ನೀನು ಬರುವಾಗಲೇ ಗೊತ್ತಾಯ್ತು ನನಗೆ, ನನ್ನನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಬಂದಿರ್ಬೇಕೆಂಬುದಾಗಿ. ನಿಮ್ಮನ್ನು ಕರೆದದ್ದಲ್ಲ, ಮತ್ತೆ ಯಾರು? ಅವರನ್ನು ಕರೆದದ್ದು. ಅವರಂದ್ರೆ ಮತ್ತೆ ಯಾರು? ನೃತ್ಯ ಮಾಡುವ. ಓಹೋ, ನೃತ್ಯ ಮಾಡುವರು. ನರ್ತಕಿಯರು ನರ್ತಕಿಯರು ಬರ್ಲಿ ಅಂತ ಹೇಳಿ. ಯಾರೆಲ್ಲ ಬಂದ್ರು? ರಂಭೆ, ಊರ್ವಶಿ, ತಿಲೋತ್ತಮೆ, ಮಂಜುಗೋಷ್ಠಿ, ಕೃತಾಚ್ ಇವರೆಲ್ಲ ಬಂದು ಕುಣಿಯುತ್ತಾ ಇದ್ರು. ಹೌದೇ? ಆಮೇಲೆ ನಾವೆಲ್ಲ ಸಂತೋಷದಲ್ಲಿರುವಾಗ ಒಬ್ಬ ಬಂದ. ಯಾರದು? ಎಷ್ಟರಾದ ಸಿಂಗಲಾಸ್. ಪಿಂಗಳಾಕ್ಷಿ ಆಗಿರ್ಬಹುದಾ? ಅವನು ಮಾತಾಡ್ಲಿಲ್ಲ, ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಹೌದು. ಅವ ಕೂಡ ಫಟಕ್ ಅಂತ ಒಂದು ಕಷ್ಟ. ಹೌದೇ? ಏನಾಯ್ತು? ನಮ್ಮ ರಾಯರು ಗಿರ್ರ ಅಂತ ತಿರುಗಿ ಅಲ್ಲಿಗೆ ಬಿದ್ದಿರ. ಅಯ್ಯೋ, ಬಿದ್ದದ್ದು ಯಾಕೋ? ನಾನು ಇವರು ಯುದ್ಧ ಮಾಡುವುದನ್ನು ಬಿಟ್ಟು ಮಲಗಿದ್ಯಾಕೆ ಅಂತ ಹೋಗಿ ನೋಡುವಾಗ ಒಂದಿಷ್ಟು ಹೊರಗೆ ಬಂದಿದೆ. ಯಾವುದಾ? ನಾಲಿಗೆ ಏನಾಯ್ತಲ್ಲ ಅವರಿಗೆ? ಅಯ್ಯೋ, ಹೋದಂತ ನನ್ನ ಪತಿದೇವರ ಅಲಿವಾಗಿ ಹೋಯಿತೆ. ನನ್ನವರನ್ನು ಕಳ್ಕೊಂಡ ಬಳಿಕ ಈ ಪ್ರಪಂಚದಲ್ಲಿ ನಾನು ಯಾವ ರೀತಿಯಲ್ಲಿ ಯಾರಿಗಾಗಿ ಬದುಕಲಿ? ನನಗೆ ಒದಗಿರುವಂತಹ ಕಷ್ಟವನ್ನು ಯಾರಲ್ಲಿ ಹೇಳುವುದು? ನಾನು ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಬರೆಯುತ್ತಿರುವಂತವರಿಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡಿಸದೆ ಇದ್ರೆ ನಾನು ನಿಂದಿಸುತ್ತೆ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಅನ್ಯರಲ್ಲಿ ಹೇಳುವುದಲ್ವೇ ಅಲ್ಲ. ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾಳೆ. ನಡೆದಂತ ವಿಚಾರವನ್ನು ನನ್ನ ಮುದ್ದು ಕಂದನಲ್ಲೇ ಕರಿಬೇಕು, ಅವನಲ್ಲೇ ಹೇಳಬೇಕು. ನನ್ನ ಮುದ್ದು ಕಂದನಲ್ಲೇ ಕರೆಯುತ್ತೀನಿ. ಮಗನೇ ಕಂದ, ಬಾ ಮಗನೇ, ಬಾ ಕಂದ, ಬಾ ಮಗನೇ.
ಹೌದು ಬಗಲೇ, ಹೌದು ಕಂದ. ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಹೌದೇ? ಆ ಕಾಲಕ್ಕೆ ಮಗದ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಒಂದು ಮುಖವಲೋಕನ ಮಾಡುತ್ತಿದ್ರೆ ಖಾನಾಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರಿಂದ ಒದ್ದೆಯಾಗಿದೆ. ಯಾಕಮ್ಮ ಮಗನೇ, ಮುದ್ದು
ಯಾಕೆ ಮಾಡುವುದು ಅಮ್ಮ ಮಗನೇ, ಈ ಸಂದರ್ಭದಲ್ಲಿ ನಾನು ಕರೆಯುವುದಕ್ಕೂ ಕಾರಣ ಏನಮ್ಮ? ದೇವಲೋಕಗಳು ಪಡೆಯುವಂತ ಉದ್ಯೋಗಗಳು ಇರಿಸಿಕೊಂಡು ನಿನ್ನ ಜನಕ ದೇವಲೋಕಗಳು ಸೇರಿದಂತ ವಿಚಾರ ಗೊತ್ತುಂಟಲ್ವ ಮಗನೇ? ದೇವಲೋಕಗಳು ಸೇರಿದಂತ ನಿನ್ನ ಜನಕ ಬಳಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ, ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಅಳುವುದೇ ಅಮ್ಮ? ಮಗನೇ, ಮುಂದಿನ ವಿಚಾರ ಹೇಳುವುದಕ್ಕೆ ಲಾಲಗೆ ತಡವರಿಸುತ್ತ ನಿನ್ನ ಜನಕ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ವಂಚನೆ ಮೋಸದಿಂದ ಮಗನೇ ನಿನ್ನ ಜನಕನನ್ನು ಕೊಂದು ಬಿಟ್ಟು ಮಗನೇ, ತಂದೆಯು ಅಳಿದರೆ ಅಮ್ಮ. ನನ್ನ ತಂದೆಯವರು ಇನ್ನಿಲ್ಲವಾದರೆ ತಾಯೇ? ಇಲ್ಲ ಮಗನೇ, ತಪ್ಪಲಿಯಾದೆ ನಾನು ಅನಾಥನಾದಮ್ಮ. ಹೇಳ್ಬೇಡ ಮಗನೇ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಮಗನೇ. ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡೆಯೊಂದು ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನೋ ಆತ ಮಾಡಿ ನಾನು ಬರ್ತೇನೆ. ಮಗನೇ, ನಿನ್ನ ತಂದೆಯನ್ನು ಕೊಂದವ ನನ್ನ ತಂದೆಯನ್ನು ಕೊಂದವ ಯಾರವ? ಯಕ್ಷ ಮಗನೇ. ಆ ಯಕ್ಷಕ್ಕೆ ಕ್ಷಾತ್ರನು ಲಕ್ಷವೇ ಎಲಗಿ ಅಮ್ಮ ಮಗನೇ ಆತನು ಸಾಧೆಪಡೆಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂತಹ ಶಂಕರನೇ ಮುನಿದನಿಲ್ಲದಮ್ಮ ಸಮಾರಂಭದಲ್ಲೇ ಆತನ ಮೂರನೇ ಕಣ್ಣಲ್ಲಿ ಬೆವರಿ ಜಲವನ್ನು ಸುರಿಸಿ ನಾನು ಬರ್ತೇನೆ. ಮಗನೇ, ಮನದಿ ಹರುಷ
ಕೃತಗದಿ ರಂಗದಿ ನಿನಗೆ ಬೇಡುವೆಂದು ವಿಧಿಯಲಿ ಪಡೆಯುವ ವರಗಳನ್ನು ವಿಧಿಯಲಿ ಪಡೆಯುವ ವರಗಳನ್ನು ಅರಿವಿನ ಸದಿ ಪಡೆಯುವ ಕಾರ್ಯವು ನಿನಗೆ ಗರ್ವ ಗರ್ವ ಗರ್ವವಾಗಲಿ. ಅಮ್ಮ ಅವಸರ ಮಾಡುವುದು ಸರಿಯಲ್ಲ ಕಂದ. ಅವಸರ ಹೌದು. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದ್ರ ಆ ಸುಮನಸರ ಪಕ್ಷವಾಗಿ ಆ ಹರೆ ಬರುತ್ತಾನೆ ಕಂದ. ಹೌದು ಮಗನೇ. ಏನು ಮಾಡ್ತಾವನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ ಅಮ್ಮ ಕಂದ. ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನ ಬೆಟ್ಟೆ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯ ಮಾಡಬೇಕು. ನೇರವಾಗಿ ಅರಣ್ಯವನ್ನು ಸೇರಬೇಕು. ಯಾಕಮ್ಮ? ತಪಸ್ಸು ಮಾಡುವುದಕ್ಕಾಗಿ ಮಗನೇ. ತಪಸ್ಸು ಮಾಡುದು? ಹೌದು ಕಂದ. ನಮ್ಮ ದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ನೀನು ಏರಬೇಕು ಮಗನೇ. ಅಮ್ಮ ಕಂದ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟು ಬಂದಿದ್ದೇನೆ. ಆಶೀರ್ವಾದ ಮಾಡಿ. ಹೌದು ಮಗನೇ. ಕಂದ, ಇದು ನಿನ್ನ ರಕ್ಷಣೆಗಾಗಿ ಈ ಕತ್ತಿಯನ್ನು ಕೊಡುತ್ತಾ ಇದ್ದೇನೆ ಮಗನೇ. 6 ವರ್ಷದಿಂದ ಸ್ವೀಕರಿಸಿದ್ದೇನೆ ತಾಯಿ. ಹೋಗಿ ಬಾ ಕಂದ. ಆಗ್ಲಿ ಅಮ್ಮ. ಆಗಲಿ ನಿನಗೆ. ಮದೆಗೆ ಮಣಿದು ವಿಖ್ಯಾತ ಮಾಹಿಡರು ವಿರಾಡನಾದ ಪಾಗೈವೆಳೆಯುವುದ ಆ ತಂದು ಕ್ಷಣ ಪದ ಕೈಯಂದು ಪುಷ್ಕರ ಕ್ಷೇತ್ರದಿ ಪ್ರಭುನಲ್ಲಿದ್ದ ಮಾತೆಯವರಿಗೆ ಮನೆದುಕೊಂಡೆ ಯೋಗ್ಯವಾದ ಶಿಷ್ಯವನ್ನ ಹೊಡೆದ ಹಾಗಾಯ್ತು. ವಿಧಾನದ ಕುರಿತಾಗಿ ತಪಸ್ಸನ್ನ ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ. Thank you.
ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದವರು ನಾವು, ಗೆದ್ದವರು ನಾವು. ಹೇಗಾಗಿ ಹೋದೆವು, ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಹರಿಯ ಕಪಟದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಗಿರಿ ಕಾನನಗಳಲ್ಲಿ ಅವಿತು ಕುಳಿತವರು ನಾವು. ನಮ್ಮ ಮುಂದಿನ ಜೀವನದ ಕಥೆಯು ಈಗ ಬಂದಂತ ವರ್ತಮಾನ ಪ್ರಕಾರವಾಗಿ ಶೋಣಿತಾಪುರದಲ್ಲಿ ಹಾಲಿನ ಮಗನಂತ ಮಹಿಷಾಕ್ಯನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಗದ ಹೊರನು ಪಡೆದಿದ್ದಾರೆ. ನಾವಿಲ್ಲಿರುವುದು ಸರಿಯಲ್ಲ, ನಮ್ಮ ನಡೆ ಮಹಿಷ. ಈ ಕಡೆಗೆ ಬನ್ನಿ 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 ಬನ್ನಿಲ್ಲ ಅಯ್ಯ, ಈ ಕಡೆಗೆ ಬನ್ನಿ. ದೈತ್ಯಗಳನ್ನು ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು, ನಿಮ್ಮನ್ನು ನೋಡುತ್ತಾ ಇದ್ದೆ, ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ಹೇಳಿ ಪರಿಚಯ. ಏನಯ್ಯೋ ಪವಿತ್ರವಾದಗಳಿಗೆ ವಂದಿಸಿಕೊಳ್ತಾ ಇದ್ದಾರೆ. ನಾವು ಯಾರು ಅನ್ಯರಲ್ಲ. ಈ ಹಿಂದೆ ಇದೇ ಶೋಣಿತಾಪುರದಲ್ಲಿ ಇದ್ದವರು ನಾವು. ಹೌದೇ? ನಿಮ್ಮ ಹೆಸರೇನು? ನಾನೇ ಶಂಕಾಸುರ, ದುರ್ಗಾಸುರ, ವಿಡಲಾಸುರ. ಇವರೆಲ್ಲ ನಮ್ಮವರೇ. ಮುಖ ನೋಡುವಾಗಲೇ ಗೊತ್ತಾಗ ನಮ್ಮವರು. ಮತ್ತೊಮ್ಮೆ ಪ್ರಣಾಮಗಳು. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಈ ಹಿಂದೆ ಸುರಲೋಕವನ್ನು ಸೇರಿ ಇಂದ್ರಾದಿ ಸುಮನಸ್ಸನ್ನು ಸುರ ಗತ್ತಿಗೆ ನೇರಿದವರು ನಾವು. ಬಿಟ್ಟು ಬಂದದ್ದೇನಯ್ಯೋ? ನಾವಾಗಿ ಬಿಟ್ಟು ಬಂದದಲ್ಲ, ಅಲ್ಲಿಂದ ಕೈ ಸೋತಂತ ಸುರಪ್ಪ ಮಾಡಿರ್ಲಿಲ್ಲ. ಏನು ಮಾಡಿದ? ನೇರವಾಗಿ ವೈಕುಂಠವನ್ನು ಸೇರಿ ಆ ಹರಿಯಲ್ಲಿ ಹರಿಯು ಬಾರದೆ ತನ್ನ ಕೈಯಾಯುಧವಾದ ಚಕ್ರವನ್ನು ಕಳುಹಿಸಿದ. ಹೌದೇ? ಚಕ್ರದ ಆಘಾತದಿಂದಲಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಗಿರಿ ಕಾನನಗಳಲ್ಲಿ ಅವಿತು ಕುಳಿತವಲ್ಲ. ಎಂತದ್ದು ಕಾರಣ ಉಂಟು. ನಿಮ್ಮ ವಾರ್ತೆಯೊಂದನ್ನು ಕೇಳಿದ್ದೇವೆ ನಾವು. ವಿದ್ಯುನ್ಮಾಲಿಯ ಸುಕುಮಾರ ವೀರ ಶೂರನಾಗಿ ಮೆರೆದಾಡುತ್ತಿದ್ದಾನೆ. ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಉಂಟು. ನಮಗೆ ಮಾತ್ರ ಅನ್ಯಾಯವಾದದಲ್ಲ, ನಿಮಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕೊಲ್ಲಿಸಿದ
ನಿಜವೇ ಇದು? ಸಂದೇಹ ಬೇಡ, ನನ್ನ ಜೊತೆಯಲ್ಲಿ ಬನ್ನಿ. ನಾಲ್ಕು ಲೋಕಕ್ಕೆ ಯಾರನ್ನು ಕೇಳಿದ್ದೇರೆ? ನಾನೇ ಸರಿ ಏನಂತೆ ಕೇಳಿದರೆ ದೇವತೆಗಳು ನಮ್ಮದಾದ ನಾಲ್ಕು ಲೋಕದ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲಿನ ಮಗಳಾದ ಮೈಶೋಕ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾನೆ ಎನ್ನುವಂತ ವಿಚಾರ ದೂತನಾಡಿದನಲ್ವೇ? ತಡ ಮಾಡು ಸರಿಯಲ್ಲ. ನಿಮ್ಮ ಆಯುಧವನ್ನು ಧರಿಸಿಕೊಳ್ಳಿ, ನಿಮ್ಮ ವಾಹನ ಏರಿಕೊಂಡು ನಡೆಯಲು
ಸಂಧಿಸಿದವ ಸುಲಭನೇನೋ ನಾನೇ ಸರಿ. ಯಾಕೆ ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ಉದ್ದೇಶ ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ. ಅದಕ್ಕೆ ಇಂದಿನ ದಿವಸದಲ್ಲಿ ನಿನ್ನನ್ನು ಬಡಿದೋಡಿಸುವಾಗ ಹೇಳ್ತಾರೆ
ನೀನು ನಿನ್ನ ಸೇನೆಯನ್ನು ಕೂಡಿಕೊಂಡು ನಮ್ಮದಾದಂತ ನಾಲ್ಕು ಲೋಕಕ್ಕೆ ಪ್ರವೇಶವನ್ನು ಮಾಡಿದ್ದೀರಿ. ಉದ್ದೇಶ ನಾಲ್ಕವನ್ನು ಬಿಟ್ಟು ಕೊಡಬೇಕೆನ್ನುವಂತಹ ಮಾತನ್ನು ಹೇಳುತ್ತಾ ಇದ್ದಿ. ಈಗ ನಿನ್ನ ತಂದೆಯ ಗತಿ ಏನಾಗಿದೆ ಎನ್ನುವ ಹಾಗೆ ಅರಿತು ಇನ್ನು ನಡೆಯುತ್ತೀಯೋ ಅದರಲ್ಲಿ ಇಷ್ಟು ಆಗಬೇಕು ಅಂತ ಆಯ್ತು. ಮೂರು ಲೋಕವೇ ನಮ್ಮ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ. ಮತ್ತೆ ನಾನೇ ದೇವರು, ನನ್ನನ್ನೇ ಪೂಜಿಸಬೇಕು ಕೊಂಡು ಆಡಬೇಕು. ಅನ್ಯತಾ ಮಗದೊಂದು ದೈವ ಪೂಜೆ ಸಲ್ಲ. ಕೆಲವರು ಗೋಲೋಕವನ್ನು ಸೇರಿಕೊಂಡು ಯಾಗ ಯಜ್ಞಾದಿಗಳನ್ನು ಮಾಡಿ ಅವಿರ್ಬೋದು ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ ಋಷಿಮುನಿಗಳು. ಇನ್ನು ಮುಂದಕ್ಕೆ ಎಲ್ಲವೂ ಕೂಡ ಐಶಾರ್ಪಣ ಆಗಬೇಕು. ಹೋಗಿ ಬೋದು ನಾವು ಹೇಳಿದ್ದನ್ನು ಕೇಳಿ ಅಕ್ಷಮ್ಯ ಬೇಡ. ಬರಳನ್ನು ಇರಿ ಯಾರದು? ಸೂರ್ಯಚಂದ್ರರೇ, ನಿಮಗಾದರೂ ಸರಿ ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಕಾರಣವನ್ನು ಚೇರಿದ ಜತನ ಲೋಕಕಂಟಕನಾಗಿ ಮೆರೀತಾ ಇದ್ದಾನೆ. ಮಾಡಬಾರ್ದ ಅನ್ಯಾಯವನ್ನು ಸಗುತ್ತಾ ಇದ್ದಾನೆ. ಈ ಹೊತ್ತಿಗೆ ಸುರಲೋಕವನ್ನು ಸೇರಿ ನಮ್ಮವರೆಲ್ಲ ಬಡಿದು ತನ್ನದೇ ಅಂತ ಅಧಿಕಾರ ಸ್ಥಾಪಿಸಿಕೊಂಡಿದ್ದಾನೆ. ಯಾವುದೇನು ಹಾಗೆ ಕಾಣದೆ ನಿನ್ನೆಡೆಗೆ ಬಂದಿದ್ದೇವೆ. ಆದರೆ ತೋರುವೆ ಹಾದಿಯ ನಂದನು ಮಾಧವನಲ್ಲಿಗೆ ಹೋಗು. ಬರೆದು ಹಿರೋದಿಯ ಮಣಿಗಾಗಿ ಮುರಹಾರಾದಿರಿ ಮನ ನಡೆದಾರಲು ಕರಳಗೊಂದಿದಲಾಗ ಹರಿಯುವುದ ಕೈದಿದ ಪುರಹರನೇ, ಮಹಿಷವಧೆಗಾಗಿ ಚಿಂತಿಸೋಣ ಎನ್ನುವುದಕ್ಕಾಗಿ ಕೈಲಾಸೆಡೆಗೆ ಬಂದವನು ನಾನು. ಒಂದಾಗಿದ್ದೇವೆ ತುಹಿನಾದ್ರಿಯ ತಪ್ಪಲಲ್ಲಿ ಕಾಣುತ್ತಾ ಇದೆ ಚಂದ್ರಕಾಂತ. ಆಲೋಚಿಸೋಣ. ಕುಳಿದವರು ಚಂದ್ರಕಾಂತ ವಿನಯೊಳೊಂದಾಗಿ ವಧಿಸುವ ಹದಾನ ಯೋಜಿ ಮುಕ್ತಿರಂತ ಯಾರದು ಯಾರದು ನಳಿನ ಭವ
ಎಸೆಗೆಡಿಸಿ ಪಂಚಮಹಾಪಾತಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಭೀತಿಗೆ ಕತ್ತಿಕೊಂಡಂತ ನಾವು ನಿಮಗೆ ಶರಣು. ಮಹಿಷನ ವಧೆಗಾಗಿ ನನ್ನ ಲಂತಸ್ಥವಾಗಿರುವ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದಾನೆ. ದುಷ್ಟನ ನಿಗ್ರಹಕ್ಕಾಗಿ ರುದ್ರ ತೇಜವನ್ನು ನಭೋಮಂಡಲಕ್ಕೆ ಪ್ರಕಟಿಸಿದ್ದೇನೆ. ಬ್ರಹ್ಮ ತೇಜವನ್ನು ಹೊರಗಡೆ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರು ಧಾರೆ ಕಷ್ಟವಂತೆ ಯಾರಿಂದ ತಿಳಿಸಿರಿ ಪರಿಹರಿಸುತ್ತೇವೆ.
ಎಸೆಗೆಡಿಸಿದ್ದಾನೆ. ಭೀತರಾಗಿದ್ದೇವೆ ನಾವು, ಅಭಯವನ್ನಾಡಬೇಕಮ್ಮ. ಆತನ ಅನುಚರರಾದಂತಹ ಶಂಕರರು ಕಾಜ್ಯರನ್ನು ವರ್ತಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿ ಜಯ ಜಯ ಎಂದು ಸಕಲರು ಮಣಿಯಲಾಚಣ ವಿಶ್ವಕರ್ಮನು ಘನದರದಿ ಬಿಸುವ ಭೂಷಣವನ್ನೇ ಅರ್ಪಿಸಲು. ಜಗನ್ಮಾತೆ, ಸುರಶಿಲ್ಪಿಯಾದಂತಹ ವಿಶ್ವಕರ್ಮನು ಘನತರದ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರಾಂಗನೆಯರು ನಿನ್ನನ್ನು ಶೃಂಗರಿಸಿದ್ದಾರೆ ತಾಯಿ. ಅದಕ್ಕೆ ಭೂಷಣವಾಗಿ ಬ್ರಹ್ಮದಂಡವನಿತ್ತು ಪಾದಗೆರಗೆ ವಿನಯದಿಂದಲಿ ಸುರಭಗುಲಿಜವ ಅನಿಮಿಜರು ಶಕ್ಯಾಯುಧಗಳ ಮಣಿದು ಮಾತೆಯ ಬದದೊಳಿರಿಸುದ ಬಾಯಲಿ ನುಡಿಸಿದರು. ಸರ್ವಶಸ್ತ್ರ ಸಜ್ಜಿತೆಯಾಗಿ ಸಿದ್ಧನಾದ ಈ ಕಾಲಕ್ಕೆ ನಿನ್ನನ್ನು ಹೊರುವರೆ ಎತ್ತರದ ಅರಸನಾದಂತಹ ಹಿಮವಂತನೇ ಸಿಂಹವಾಗಿ ಹತ್ತಿರ ಬರುತ್ತಿದ್ದಾನೆ.
ಏನಿದು ಆಶ್ಚರ್ಯ! ಬರಿ ಬರಿ ಉತ್ಪಾದಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾದಗಳು? ತಿಳಿದೆ ಯಾವಳೋ ಬೆಳಕೆ ಹೆಣ್ಣ ರಕವಾ ಹಿಡಿಯೋಗಿ ಬಂದ ಶಂಕದ್ರಿಕಾಂಜನ್ನು ಕೆಳಗಿರುವಂತೆ ಯಾರೆಂಬುದನ್ನು ನೋಡಬೇಕು. ಸಕಲ ಸಿದ್ಧತೆಯಿಂದಾನೆ. ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗೃತೆ ಎಲಗೆ ಏನು ಅಷ್ಟಭುಜದಿ ಮೆರವ ನಾರಿ ಅಪ್ಪೋ ನಿನ್ನ ಎದೆಗಾರಿಕೆ ಶೀಘ್ರವಾದಂತ ಕೇಸರಿಯ ನೇರಿ ಕೆಟ್ಟದನ್ನ ಪ್ರತೀಕವಾಗಿ ಅನುಮತಿಸಿದೆ. ಏನೋ ನನ್ನಲ್ಲಿ ವಿರೋಧ ಅದರ ಮಹೇಶ Thank you.
ನಾನು ಸಾಮಾನ್ಯತೆ ತಿಳ್ಕೊಂಡೆ. ಏನು ಮಹಾ? 3 ಲೋಕಾಧೀಶ ನಾನು. ಇರಲಿ ಬಿಡು. ಸಾಮಾನ್ಯ ಹೆಳ್ಳು. ಹೆಳ್ಳೆ ಏನು? ನೀನೆಲ್ಲ ಏನು ಗಣ್ಯವೇ ನನಗೆ. ಶಿವನನ್ನು ಕೊರೆಯುವರೆ ಬಂದೆ. ನಿಜ ನಿಜ. ನಿನಗೆ ತರವಲ್ಲ. ಯಾಕೆ? ಅಧಿಕಾರಿಯಾದಂತ ನಾನು ಪೀಠವನ್ನು ಏರಿದ ನನ್ನ ಜಂಗೆಯಲ್ಲಿ ಓಂಕಾರ ರೂಪಿಣಿ
ಜಯ ತು ಜಯ ವಾಣಿಜಾಮಂತ್ರಿಯೇ. ಶಾಂತಳಾಗಬೇಕಮ್ಮ, ಶಾಂತಳಾಗಬೇಕು. ಸುರಪಾಲ ಸುರಪಾಯ ನಿನಗಿಲ್ಲ ಮುಂದಕ್ಕೆ ಪರುಷದಲ್ಲಿ ರಾಗವನ್ನು ಬಾಲಿನು. ಮರೆಯದೆನ್ನಯ ಚರಣವನ್ನು ನೀರಿನ ಮನದಿ. ಸುರಪಾಲ, ನನ್ನ ಈ ರೌದ್ರ ರೂಪವನ್ನು ಕಂಡಂತಹ ನೀನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟಳವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ದೇವಪೀಠ ಬರಿದಾಗಿದೆ. 4 ಕಮಂಡಲರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕಿಂತದೇ ಕದರಿಂದ ಉಪಡಳವಾಯ್ತು ಅಂತಾದರೆ ನಾವೇನು ಮಾಡಲಿ ಅಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿ ಕೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಯಕ್ಷಗಾನದ ಸೇವಾಕರ್ತರಾದ ಶ್ರೀಯುತ ಹರೀಶ್ ಉಲ್ಲಂಜೆ ಹಾಗೂ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂಥ ಶ್ರೀ ಮಹಾಗಣಪತಿ ದೇವರು ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ, ಬರುವ ರಾತ್ರಿ ಶ್ರೀಮತಿ ಚಂದ್ರಾವತಿ ಹಳೆ ಅಂಗಡಿಯವರ ಸೇವಾ ಬಾಪ್ತು ಕಟೀಲು ಕ್ಷೇತ್ರದಲ್ಲಿ ದಶಾವತಾರ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ, ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾ ಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ಕೇಳಿ.
ಪರಾಕ್ರಮಗಂಭೀರವ ಇರುವಂತಹ ಸ್ಥಳನಾಮಾಂಕಿತ ಶೋಣಿತ ಪಟ್ಟಣದ ಅಧಿಕಾರಿ ಯಾರು ಎನ್ನುವ ಹಾಗೆ ಕೇಳಿದ್ದೇನೆ. ಶುಂಭರು ಎಂಬ ಹಾಗೆ ಹಾಗೆಂದುಕೊಳ್ಳಬಹುದು. ಮೋರಗವನ್ನು ಕೊಟ್ಟಂತಹ ಕಾರ್ಯಕಾರಣಗಳು ಅನೇಕವಿದೆ. ಆಲಿಸಬೇಕು ಆಲಿಸಬೇಕು. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ತಮ್ಮ ನಿಶುಂಭ ನವ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭ ನಿಶುಂಭ ನಮ್ಮೀರ್ವರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜರಾದ ನಿನ್ನನ್ನು ಜೊತೆ ಸೇರಿಸಿ ಜನ ಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ತಮ್ಮ ನಾವು ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದ ಸಾಧನೆ ಏನು?
ಮೊದಲಾಗಿ ಪವಿತ್ರವಾದಂತಹ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಾವು ಮಾಡಿದ ಸಾಧನೆ ಒಂದೇ ಎರಡೇ. ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಾದಂತಹ ವರವನ್ನು ಪಡೆದ ಬಳಿಕ ದಿಗ್ವಿಜಯವನ್ನೇ ಕೈಗೊಳ್ಳಬೇಕು ಎಂಬುದಾಗಿ ನೇರವಾಗಿ ಪಾತಾಳ ಲೋಕವನ್ನು ಸೇರಿಕೊಂಡೆವು. ಪಾತಾಳ ಲೋಕದಲ್ಲಿದ್ದಂತಹ ಮುರಗಾದಿಗಳ ಹೆಣೆಯನ್ನು ಬೆಟ್ಟಿ ಪಾತಾಳ ಲೋಕವನ್ನು ನಮ್ಮದಾಗಿಸಿಕೊಂಡೆವು. ಬಳಿಕ ಭೂಲೋಕ ಧರಣಿಪಾಲರ ದರ್ಪವನ್ನು ಮುರಿದು ಭೂಲೋಕ ಕೂಡ ನಮ್ಮ ಸ್ವಾಧೀನ, ಎರಡು ಲೋಕ ನಮ್ಮ ಸ್ವಾಧೀನ. ಏನು ಉಳಿದದ್ದು ನಾಕ ಸೇನೆಯನ್ನು ಸಿದ್ಧಗೊಳಿಸು. ಯಾಕೆ? ನಿನ್ನನ್ನೇ ನೋಡಬೇಕು ಎಂಬುದಾಗಿ ಬಂದವರು. ಹೌದಾ? ಬಂದವರೇನು ಸಾಮಾನ್ಯದವರಲ್ಲ. ಯಾರು? ಸೋನಿತಾಪುರದ ದೊರೆ ಶುಂಭ, ಆತನನ್ನು ಜನಿ ಶುಂಭ. ಬಂದ ಉದ್ದೇಶ ಒಂದೇ, ಏನು? ಸುರಲೋಕ ಸ್ವಾಧೀನ. ಬಿಟ್ಟು ಕೊಡ್ತೀಯಾ? ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಐರಾವತವನ್ನ ಏರಿಕೊಂಡು
ಯುದ್ಧಕ್ಕಾಗಿ ಬಂದವ ಶೋಣಿತ ದೀಪ ಶುಂಭದಾನವ ನೀನೇ ಎರಡು ಲೋಕ ವಶವಾಗಿದೆ. ಸೇನೆಯನ್ನು ಕೂಡಿಕೊಂಡು ನಮ್ಮದಂತ ನಾಲ್ಕಲೋಕಕ್ಕೆ ಪ್ರವೇಶ ಬಂದದ್ದು ಹೇಗಾಯ್ತು ಗೊತ್ತುಂಟ? ನರಕದ ದಾರಿಯನ್ನು ಹುಡುಕಿಕೊಂಡು ಬಂದ. ಓಡಿದ್ದಾರೆ ದೇವತೆಗಳು, ಪೀಠ ಬರಿದಾಗಿದೆ. ನಮ್ಮಡೆಯ ಸುಂಬಾಸುರನಿಗೆ ಜಯವಾಗಲಿ, ಜಯವಾಗಲಿ, ಜಯ ಜಯ ಜಯ. ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭನೆ ಕೋದೇವ ಅನ್ನುವಂತ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು, ಮೂರು ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನ ಸಾರುವುದಕ್ಕೆ ನಮ್ಮವರನ್ನ ಕಳುಹಿಸಿಕೊಟ್ಟ ಹಾಗಾಯ್ತು. ನಮ್ಮ ದೇವತೆಗಳು ಸೋತು ಓಡಿದ್ದಾರೆ, ಅವರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ ಹಿಂದಿನಿಂದ ಉಪದ್ರ, ಹಾಗಾಗಿ ನಮ್ಮವರಿಗೆ ಆದ್ಯ ಕೊಟ್ಟಿದ್ದೇನೆ. ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ಎಳೆ ತಂದು ಪಾದದ ದೆಸೆಯಲ್ಲಿ ಹಾಕಿದ್ರೆ ಸಾಕು, ಸರಿಯಾದ ಶಿಕ್ಷೆ ಕೊಡ್ತೇನೆ ಎನ್ನುವ ಹಾಗೆ. ನಿಜ ನಿಜ. ಯುದ್ಧವನ್ನು ಮಾಡಿದ ಕಾರಣ ಆದದ್ದೇನು ಬೇಕಾದದ್ದು? ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಸುರಪಾಲ ಹಿನಗಿರಿಯನ್ನು ಸೇರಿ ಕಷ್ಟವನ್ನು ಕರಗಿಸುತ್ತಾನೆ ಕಾಪಾಡು ಎನ್ನುವ ಹಾಗೆ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ, ಇದು ಪ್ರಸನ್ನಳಾದೆ. ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ವಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಅನುವನದಲ್ಲಿ ಸುರರು ಗೋಲಿನುಂದ
ಲೋಕಕಂಟಕನಾಗಿ ಬರೆತಿರುವಂತಹ ಕಳಮಾಶದಲ್ಲಿ ಕೊಟ್ಟಿ ಕಡೆ ನಮಗೆಲ್ಲರಿಗೂ ಸುಖತೋತ್ರ ಉಣಿಸಿದವಳು ನೀನಾಗಿದ್ದೀಯ. ಆದ್ರೆ ಏನು ಮಾಡೋಣಮ್ಮ, ಅವನಿಗಿಂತಲೂ ಬಲಾನ್ವಿತರು ಶುಂಭಾನುಶುಂಭನ ದೈತ್ಯರು ವಿಧಿಯ ವರಬಲವನ್ನು ಪಡೆದು ನಮ್ಮ ಅಂತ ನಾಲ್ಕು ಲೋಕವನ್ನು ಇದ್ದಾರೆ. ಯುದ್ಧದ ಮುಖೇನ ನಮ್ಮವರನ್ನೆಲ್ಲ ಸೋಲಿಸಿ ತನ್ನ ಅಧಿಕಾರ ಸ್ಥಾಪಿಸಿಕೊಂಡಿದ್ದಾರೆ. ಮೃತ್ಯುನ ಗೆದ್ದಂತಹ ಮೃತ್ಯುಂಜಯ ಎನ್ನುವ ಹಾಗೆ ಪರಾಕ್ರಮದಿಂದ ಬರೆದಾಡುತ್ತಾ ಇದ್ದಾರೆ. ದಿಕ್ಕು ಯಾವುದು ಎನ್ನುವ ಹಾಗೆ ಕಾಣದೆ ಸಕಲರನ್ನು ಸೇರಿಕೊಂಡು ಇದು ಹಿನಾಗಿರಿಗೆ ಬಂದಿದ್ದೇವೆ. ಭಕ್ತಿಯಿಂದ ನಿನ್ನನೆ ಬಯಸಿದ್ದೇವೆ. ದಾರಿಯನ್ನು ತೋರಿಸಬೇಕು. ಸುಮನಸ್ಕರಾದಂತಹ ನಿಮ್ಮನ್ನೆಲ್ಲ ದೆಸೆಗಿಡಿಸಿದ್ದಾರೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡುತ್ತಾ ಇದ್ದಾರೆ. ಆಗಮನಿಗಮಗಳಿಗೆ ತಡೆಗೋಡೆಯಾಗಿ ವರ್ತಿಸುತ್ತಾ ಇದ್ದಾರೆ. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿಯಾಗಿ ಮಕ್ಕಳೇ, ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಧಿಸಿ ನಾಕವನ್ನು ಸ್ಥಿರಪಡಿಸುತ್ತೇನೆ. ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರುವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಧೈರ್ಯಮತಿರೋಗಿ
ಅಧೀನವಾಗಿದೆ ನಾಕಲೋಕದ ಪದವಿ. ದುರುಳರು ಇಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದು ಬಿಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಭೇಟಿಯಾಡುವುದಕ್ಕೂ ಅಲ್ಲ ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿಲಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಕಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರ್ರೆ ಕುಣಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಕಳರ ನಿರೀಕ್ಷೆಯಲ್ಲೇ ನೋಡುತ್ತೇನೆ. ಎಂಬ ಉದ್ದೇಶದಿಂದ ಕಾನೂನವನ್ನು ಸೇರಿದೆವು. ಬ್ರಹ್ಮ ದೇವರ ಕುರಿತು ತಪಸ್ಸರಾಚರಿಸಿ
ನಿಜ. ಆಮೇಲೆ ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಪಡೆದಿದ್ದೆ. ಬ್ರಹ್ಮದೇವನಿಗೆ ನಿಂತಿದ್ದಾನೆ ಗದಾದಂಡು. ಕೈಗೆ ಬಂದ ಕ್ಷಣವೇ ಹೊರಟ ದಿಗ್ವಿಜಯ ಭೂಲೋಕ ಪಾತಾಳ ಲೋಕ ವಶ ಉಳಿದದ್ದು ಲೋಕ ಏರಿದೆವು ಸ್ವರ್ಗ ಶುಂಭನಾಳ್ವಿಕೆ ಶಂಭುವೆ ಬಂದರು ಕೂಡ ಲೆಕ್ಕಿಸುವರು ನಾಮಲ್ಲ ಎನ್ನುವ ಹಾಗೆ ಬಂದ ಹೋಲ ಮಧ್ಯ ನಾರದರ ಆಗಮನ ನಡೆಸಿದ್ದು. ಧರಣಿಯರೆಲ್ಲ ಸಂಚರಿಸಿಕೊಂಡು ಬನ್ನಿರಿ. ಸರಿ. ವೈರಿಗಳಾದ ದೇವತೆಗಳು ಕಾಣಿಸಕ್ಕಾದ್ರೆ ಬೇರೆ ಹಿಡಿದುಕೊಂಡು ಬನ್ನಿ ಎಂಬುದಾಗಿ ಯಾವ ಕಡೆಯಲ್ಲಿ ಹುಡುಕನ್ನು ಕೂಡ ದೇವತೆಗಳು ಸುಳ್ಳವಿಲ್ಲ. ಅಣ್ಣನ ವಿಚಾರ ಕೇಳಿದಾಗ ಎಲ್ಲರೂ ಕೊಂಡಾಡುತ್ತಿದ್ದಾರೆ. ಯಾಗ ಯಜ್ಞಾದಿಗಳು ಸುಮ್ಮನ ಹೆಸರಿಂದ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದ ಪರಿಣಾಮ ಹಸಿವೆ ತ್ರಿಷಬಾದಿ ಕಾರಣಕ್ಕೆ ಹೋಗಬೇಕು. ಈಗ ಬೇಟಾಡುವ
ನಾನು ಬೇಟನಾಡ್ತಾ ಹೋದೆವು. ಹೌದು, ಪ್ರಯೋಜನವಾಯ್ತೇನೋ ಅಣ್ಣ. ಈ ದಾರಿನ ಮುಂದಾಗಿ ಹೋಗುತ್ತಾ ಇರುವಾಗ ಹಂದಿ ಅಣ್ಣ. ಏನು ಹಂದಿಯ? ನೀನಲ್ಲೋ? ಹಂದಿಗಳು ಕಣ್ಣಿಗೆ ಬಿತ್ತು. ಏನ್ ಮಾಡಿದೆ? ಒಂದೊಂದನ್ನು ಹಿಡಿದು ದೊಡ್ಡದಾದ ಬಂಡೆಕಲ್ಲಿ ಹೊಡೆದದ್ದು. ಶಬ್ದ ಆಮೇಲೆ ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಆಗಿ ಹೋಯ್ತು. ಸರಿ, ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ. ಅಣ್ಣ, ನಿನಗಾಗಿ ಇದನ್ನು ತಂದೆ. ಇದು ಕರ್ಮ. ಹುಡುಕುದೆಂತದ? ಎಲ್ಲಿಂಟು? ಹಂದಿಯ ಕಾಲು. ಕಾಲ? ಮತ್ತೆಂತದ್ದು? ಅಲ್ಲಿ ಕಾಣುವುದಿಲ್ಲ. ಕಾಣುವುದಿಲ್ಲ. ಈಗ ಕೊಡುವುದಿಲ್ಲ. ಮಳೆಗಾಲಕ್ಕೆ ತೆಗೆದಿಟ್ಟಿದ್ದೆ. ಹೌದೌದು. ನನ್ನ ಬೇಟೆಯ ಕ್ರಮ ಹೀಗೆ, ನಿನ್ನ ಕ್ರಮ ಹೇಗೆ? ಬೇಟೆ ನಡೆಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳ ಹಿಂದೆ ಗೋಚರಿಸಿತು. ಸರಿ, ಕೈಯಲ್ಲಿರುವ ಕಡುಕವನ್ನು ಚೆನ್ನಾಗಿ ಆಮೇಲೆ ಒಂದೊಂದು ಆನೆಗಳು ತುಳಿಯುವುದು ಯಾರಿಗೆ? ಆನೆಗಳಿಗೆ ರುಂಡವನ್ನು ಕತ್ತರಿಸಿದೆ. ಆಮೇಲೆ ಬಾಯಿಗೆ ಆವಾಗ ಸುಳಿತಿರೋದು ರಕ್ತ. ಆನೆಗಳ ಮಾಂಸ ಮಾಡಿ ಹೀಗೆ ಮುದ್ದೆ ಮಾಡಿ. ಅಣ್ಣ, ನನಗೊಂದು ಸ್ವಲ್ಪ ಆದ್ರೂ ಉಂಟು. ಬೇಕಾ? ಬೇಕು. ಕೊಡುವುದು ದೊಡ್ಡ ಪ್ರಶ್ನೆ. ಇಷ್ಟೇ ಬೇಗ ಕೊಡು. ನನ್ನಲ್ಲಿ ಉಂಟು. ಕೊಡುವುದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ ಕೊಟ್ಟ ಮೇಲೆ ಏನಾಗ್ತದೆ ನಿಮಗೆ? ನಾನು ಸುಧಾರಿಸಿಕೊಂಡು ಬಂದೆ. ನೀ ಸುಧಾರಿಸಿ ಅಂತ ನೀನು ಹೊತ್ತುಕೊಂಡು ಹೋಗ್ಬೇಕಾದಿತ್ತು. ಇದು ವಿಷಯ. ಆ ವಿಷಯವಲ್ಲ. ಮತ್ತೆ ಮಾಂಸವನ್ನು ಮುದ್ದೆ ಮಾಡಿ ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಹಾಗೋ ಕಷ್ಟವಾಯ್ತು. ತಿಂದ ಮುಗಿಸಿದೆ. ಕೊಡುವುದಿಲ್ಲ. ಆಗುವುದಿಲ್ಲ. ಮಾತಾಡಬೇಡ. ಯಾಕೆ? ಹತ್ತಿರ ಬಾ. ಬಂದೆ. ಸ್ವಲ್ಪ ಹಾಕು. ಈಗ ಯಾವುದನ್ನು? ಗಾಡಿ ಹಾಕು. ನಾನು ನಿನಗೆ ಗಾಳಿ ಹಾಕಿದೆ. ನನಗೆ ಯಾರು ಗಾಳಿ? ಏನು ಮಾಡಿದೆ ಅಂತ ಬೇಕಲ್ಲ. ನಾನು ದುಡಿದಿದ್ದೇನೆ. ಸಮವಟ್ಟ ಅವರು ಆಯಾಸ ಆಗಿದೆ. ಹೋಗಬೇಕಾದ್ರೆ ಗಾಳಿ ಅವಶ್ಯಕತೆ. ಗಾಡಿ ಉಂಟೇನಿಲ್ಲಿ? ಇಲ್ಲಿ ಅಷ್ಟೊಂದು ಬೀಸುವುದೇ ಯಾಕಿಲ್ಲ? ತಗ್ಗು ಪ್ರದೇಶ. ಗಾಳಿ ಇಲ್ಲ ಅಂತಲ್ಲ, ನಮಗೆ ಬೇಕಾಗುವಷ್ಟು ಗಾಳಿ ಬೀಸುವುದು. ಹೌದಣ್ಣ. ಬೇಕಾದರೆ ಎತ್ತರವಾದ ಪ್ರದೇಶ.
ಅಣ್ಣ ತುಹಿನಾದ್ರಿ ನಿಯಾರಿ ಗಾಳಿಗೆ ಮೈಯನ್ನೊಡ್ಡಿದ್ದ ಸಮಯ ಬೀಸುತ್ತಿರುವಂತಹ ತಂಪಾದ ಗಾಳಿ ದೇಹದ ಆಯಾಸವೆಲ್ಲ ಪರಿಹಾರವಾಗಿ ಇನ್ನೇನು ಹೋಗಬೇಕು ಅರಮನೆಯನ್ನು ಸೇರಿಕೊಳ್ಳಬೇಕು ಅನ್ನೋ ಹಾಗೆ ಆಲೋಚನೆ ಮಾಡಿದ್ರೆ ಏನಾಯ್ತು? ಯಾರದು ಹಿಂದಿರಿದ ಯಾರು ಕಾಣಿಸುವುದಿಲ್ಲ ಕಾರಣ ಏನು ಏನಣ್ಣ ಹತ್ತಿರ ಬಾ ಬಂದೆ ಕಿವಿ ಕೊಡು ಕಿವಿ ಯಾಕಂದ್ರೆ ನಿನಗೆ? ಮತ್ತೆ ಗೊತ್ತಾಯ್ತು ಗಾಳಿ ಜೋರಾಗಿ ಬೀಸ್ತಾ ಉಂಟು ಈ ಗಾಳಿಗೆ ಬಿದಿರುಗಳು ಒಂದಕ್ಕೊಂದು ತಾಗಿ ಅದರಿಂದ ಹೊರ ಹೊಮ್ಮುವಂತಹ ಅದು ಕರ್ಕಶ ಇಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿಗಳ ಚಿಲಿಪಿಲಿನಾದ ದುಂಬಿಗಳ ಜೇಂಕಾರ ಹಕ್ಕಿಗಳ ಕಿಲಿಪಿಲಿನಾದ ದುಂಬಿಗಳ ಜಿಂಕರ್ ಇದು ಅಲ್ಲ. ಅಲ್ಲೋ ರಾಗ ತಾಳ ಲಯಬದ್ಧವಾಗಿ ಕೇಳಿಸುತ್ತಿರುವ ಸಂಗೀತ. ಹೌದಣ್ಣ. ಕಾರ್ಗತ್ತಲೆ ತುಂಬಿಕೊಂಡಿರುವ ಕಾನ. ನಿಜ. ನಾವೇ ಬರಬೇಕಾದ್ರೆ ಇನ್ನು ಮುಂದೆ ಆಲೋಚನೆ ಮಾಡ್ತೀವಿ. ಹೌದು. ಯಾವ ವಿಲ್ಲದೆ ಕಾನದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರೋರು ಯಾರು? ಯಾರಿದು? ಆಲೋಚನೆ ಮಾಡಿದ್ರೆ ಗೊತ್ತಾಯ್ತಾ? ಯಾರಣ್ಣ? ಅವಳಂದ್ರೆ ಇವಳಂದ್ರೆ ಅವಳು ಇವಳು ಅಣ್ಣ ಎಂತದ ನಿನ್ನದು? ಅವಳು ಇವಳು ಇವಳು ಅವಳು ಅವಳಿಗೊಂದು ಹೆಸರು ವಿಳಾಸ ಪರಿಚಯ ಎಲ್ಲವಿದೆ. ಹೌದಾ? ಇಲ್ಲಿ ಅವಳಂತಲ್ಲವೆಲ್ಲ ಮತ್ತೆ ಎಲ್ಲ ನೋಡು. ಓ ದೇವಾಲಯ ಸತ್ಯಲೋಕದ ವಿಷಯ ಅಲ್ಲಿಯದ್ದ ಬ್ರಹ್ಮನ ಮಾಡಿದ ವಾಣಿ ಪಣಿವೇಳಿ ಕಲ್ಯಾಣಿ ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಹೆಸರವಾದ ಕಾರಣ ಸರಿ ಪ್ರಶಾಂತವಾದಂತ ವಾತಾವರಣ. ಹೌದಣ್ಣ. ತಾನವರಿಗೆ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ನಿಜ. ಬೇಟನಾಡಿದಂತಹ ತನ್ನ ಮುನ್ನರ ಮನಸ್ಸಿಗೆ ಹಿತವಾಗಬಹುದು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ಬ್ರಹ್ಮನ ಸೃಷ್ಟಿಕಾರಿ ಆಗಬೇಕು ಅಂತಿದ್ರೆ ಶಾರದೆ ಅವಶ್ಯಕತೆ ಖಂಡಿತವಾಗಿ ಉಂಟು. ಬ್ರಹ್ಮ ಹುಟ್ಟಿಸಿದಕ್ಕೆ ಒಂದಕ್ಕೂ ತಲೆ ಸರಿ ಇಲ್ಲದ ಕೆಲ ಕಾರಣ ನಮ್ಮಮ್ಮ ಶಾರ ನಿನಗೆ ಹೆಣ್ಣು ಮಕ್ಕಳದ್ದು ಮಾತ್ರ ಪರಿಚಯ ಹೇಳ್ಬೇಕಾ? ಏನು ಸ್ವಲ್ಪ ಪರಿಚಯ. ಗಂಡು ಮಕ್ಕಳು ಇದ್ದಾರೆ ನಮ್ಮ ದೇವಲೋಕದವರು ಇಲ್ಲ. ದೇವಲೋಕದವರು ಹೌದಪ್ಪ. ಕುದುರೆ ಮುಖದ ತುಂಬುರು ಪ್ರಥಮ ಸಂಗೀತ ಆಡುವ ಬರುವುದಿಲ್ಲ. ಕಣ್ಣು ಕೆಂಪಾಗುವುದಲ್ಲ ಮತ್ತೆ ಹೆದರಿಕೆ. ಹೌದಾ? ಅಪ್ಪಣೆ ವಿನಃ ಯಾರು ಎಲ್ಲಿಗೆ ಹೋಗದಕ್ಕೆ ಅವಕಾಶವಿಲ್ಲ. ಸುಮ್ಮನಾಗಿ. ಹೌದು. ಹಾಗಿದ್ರೆ ಅವಲ್ಲ ಮತ್ತೊಬ್ಬ ಇದ್ದಾನ. ದೇವರ್ಷಿ. ಯಾರು? ದೇವರ್ಷಿ ನಾರದ. ಹೌದೌದು. ಅವ ನಮ್ಮ ಶಾರದ. ಅವ ಇವತ್ತು ಬರ್ಲಿಕ್ಕಿಲ್ಲ, ನಿನ್ನೆ ಒಳ್ಳೇದಾಗಿದೆ. ಇವತ್ತು ಬಂದಕೊಂಡು ಹೋಗ್ತಾನವ. ಹೌದಪ್ಪ. ಆದ್ದರಿಂದ ನಿಂತಲೆ ನಿಲ್ಲುವ ನಲ್ಲ ನಾರದ. ಅಲೆ ಮಾರಿ. ಹೌದಣ್ಣ. ಕೇಳ್ತುಡ್ದು ಎಷ್ಟು ಹೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಅವಳು ಇವಳು ಅವನ ಇವನು ಯಾಕೆ ವಾದ? ಹೌದಲ್ಲ. ಸ್ವರ ಹಿಡಿದು ಉಯ್ಯಲೆ
ಏನಾಯ್ತಣ್ಣ? ಸಂಗೀತ ಸಾರೆಯಲ್ಲಿ ಕಂಡು ಹಿಡಿಬೇಕು ಉದ್ದೇಶದಿಂದ ಹಿಡಿದು ಮುಂದುವರಿದು ಬಂದವರು ನಾವು. ಏನು ಪರಿಮಳ. ಆಹಾ, ಯಾವ ಪರಿಮಳ? ಹೂವಿನ ಪರಿಮಳ. ತನುಗಂಧ. ಹೌದು. ಮೈಗೆ ಲೇಪಿಸಂತ ತನುಗಂಧ ಗಾಳಿಯೊಡನೆ ಬೆರೆತು ನಾಸಿಕ ಕಡರ್ತಿದೆ. ಎಲ್ಲಿಂದ? ಮುಂದೆ ಹೋದಾಗ ಪ್ರಕಾಶ. ಯಾವ ಪ್ರಕಾಶ? ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದರು ಎನ್ನುವಂತಹ ಭಾವನೆ ನಮ್ಮ ಮನಸ್ಸಿಗೆ ಬರ್ತಾ. ಸಂಗೀತಕ್ಕೆ ಸಂಬಂಧ ಇರಬೇಕು, ಪರಿಮಳಕ್ಕೆ ಹತ್ತಿರ ಇರಬೇಕು, ಎಲ್ಲಿ ನೋಡ್ಬೇಕು, ಹೇಗೆ ಮಾತಾಡ್ಬೇಕು, ಅಲ್ಲಿ ಇಲ್ಲಿ
ಹೆಣ್ಣು ತಮ್ಮ ಇಲ್ಲಿ ಮೀಸೆ ಕಾಣ್ತದೆ ಕಾಣ್ತದೆ. ಮತ್ತೆ ತಮ್ಮ ಹೆಣ್ಣು ತಮ್ಮ. ನೀನಲ್ವಾ? ಮತ್ತೆ ಯಾರು? ನಾನಂದ್ರೆ ಹೆಣ್ಣು ಅನ್ನೋದು. ಹೌದಾ? ಏನಂದ ನೀನು ಒಬ್ಬನೇ ನೋಡುದು, ನನಗೆ ತೋರಿಸ್ಲಿಕ್ಕೆ ನೋಡ್ಬೇಕು. ತಿರುಗು ದೊಡ್ಡ ಮರ ಮರದ ಉಯ್ಯಾಲೆ ಅದರಲ್ಲಿದ್ದಾಳೆ. ಅಣ್ಣ ಮರ ಒಂದು ಕಾಣಿಸ್ತಾ. ಯಾವ ಮರ? ಮಾವಿನ ಮರ. ಅಷ್ಟು ತಿರುಗಿದ್ರೆ ಅದೇ ಕಾಣ್ಬೇಕಷ್ಟೇ. ಮತ್ತೆ ಯಾವ ಮರ? ಅಷ್ಟು ಬೇಡ. ಮತ್ತೆ ಒಂದರೊಳಗೆ ನಾನು ತೋರಿಸ್ತೇನೆ. ನೋಡ್ತೇನೆ. ಏನಾಯ್ತು? ಇವತ್ತು ಈ ಕಡೆಗೆ ಸೆಳೀತಾ ತಮ್ಮ ಅಣ್ಣ ಕಂಡಾಗ ಆಶ್ಚರ್ಯ ಚಕಿತರಾದ ಮಾತ್ರವಲ್ಲ, ಆ ಸಮಯದಲ್ಲಿ ನಮ್ಮ ಬಾಯಿಂದ ಬಂದದ್ದು ಉದ್ಗಾರ. ಹೇಗೆ? ಆರಾರೆ ಇವಳೆಂತ ವಿಟಗಾರಿ. ನೋಡಿ ಮರಣ ಕೂರ್ಗಣೆ ಅಂತ ಹೇಳಿ. ನಮ್ಮಂತ ವಿಟಗಾರನು ತನ್ನತ್ತ ಸೆಳೆಯುವಂತ ಶಕ್ತಿ ಅವಳಲ್ಲಿದೆ. ಹೌದಣ್ಣ. ಇಷ್ಟು ಅದೆಷ್ಟು ಹೆಣ್ಮಕ್ಕಳಿದ್ರು ಕೂಡ ಅವರನ್ನು ನೋಡಿದವರು ನಾವಲ್ಲ. ಆಹಾ. ಇವಳನ್ನು ಕಂಡಾಗ ನಮ್ಮ ಮನಸ್ಸು ಅವಳತ್ತೆ ಸೆಳೆತಾ ಇದೆ. ಹೌದಣ್ಣ. ಮರಣ ಕೂರ್ಗಣೆ ಎಂತ ಇರುವಳು ನೀರೇ. ನಿಜ. ಎಷ್ಟು ಹೊಗಳಿದ್ರು ಕಡಿಮೆ. ಸರ್ವಾಂಗ ಸುಂದರಿ. ಹೌದಣ್ಣ. ಸೌಂದರ್ಯವತೆ ಅಂತ ಹೆಣ್ಣು. ಊರು ಮನೆಗಳು ಬಿಟ್ಟು ತಂದೆ ತಾಯಿದು ಈ ಕದಂಬ ವೃಕ್ಷದಲ್ಲಿ ಚಿನ್ನದ ತೂಬೆಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಬೇಕಾದ್ರೆ ಯಾರಿವಳು 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 ಕೇಳು. ನಿನ್ನಲ್ಲಿ. ನಾನೇ ಅದನ್ನು ಕೇಳಬೇಕು. ನನ್ನಲ್ಲಿ ತನಿಖೆ ಮಾಡು. ಅವಳಲ್ಲಿ ಸರಣಿಯಲ್ಲಿಂದ ಬಂದವಳು ಯಾಕೆ ಬಂದವಳಿಂದ ಹೆಸರೇನು ಹತ್ತಿರದಿಂದ ಮಾತನಾಡುವುದಕ್ಕೆ ಸಂಪರ್ಕವೇ ನಿನಗೆ ವ್ಯವಸ್ಥೆ ಮಾಡಿಕೊಡು. ಮಾತಾಡುವುದಿಲ್ಲ. ಮಾತಾಡುವುದು ಹೇಗೆ? ಹಾಗೆ ಮಾತಾಡುವುದು. ಮತ್ತೆ ಹೇಗಣ್ಣ? ಅದಕ್ಕೊಂದು ಕ್ರಮ ಇಲ್ವಾ? ನೋಡು ಒಮ್ಮೆ ಮಾತಾಡು. ಅಣ್ಣ ಉತ್ತರ ಸಿಕ್ಕಿತ್ತು. ಮಾತಾಡುವುದು ಕಂಡು ಬಿಟ್ಟು ನೋಡ್ತಾ. ಹಾಗಿದ್ರೆ ಬಾಯಿ ಬರುವುದಿಲ್ಲ. ಬಾಯಿ ಬರ್ತದೆ. ಮತ್ತೆ ಯಾಕೆ? ಸಂಕೋಚ. ಅದ್ಯಾಕೆ? ಅವರಿಗೆ ಅದನ್ನು ಕಂಡಾಗ ಯಾವ ಹುಡುಗಿರದು ಮಾತಾಡ್ತೇನೆ ಇಲ್ವಾ? ಮನಸ್ಸಿಂದ ಮಾತಾಡುವುದಿಲ್ಲ. ಮತ್ತೆ ಮುಗುಳಾಗೆ ಮಾತು. ಅದು ಕಾಣ್ತಾ ಉಂಟು. ಮನಸ್ಸಾಗಿದೆ. ಹೌದೌದು. ಅವಳನ್ನೇ ಮದುವೆ ಆಗಬೇಕು ತೀರ್ಮಾನಿಸಿದೆ. ಒಮ್ಮೆ ನಿಲ್ಲು. ಯಾಕೆ? ಬ್ರಹ್ಮದೇವ ಕೊಟ್ಟವರನ್ನೊಮ್ಮೆ ಆಲೋಚನೆ ಏನು? ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದ್ರಿಂತಾದ್ರೆ ನಿಮಗೆ ಮರಣ. ಸಾಯಲಿಕ್ಕಿದ್ದವರು ಸಾಧಿಸಬೇಕು. ಕೆಲಸ ಮಾಡ್ಲಿಕ್ಕಿದ್ದವರು. ಹೌದೌದು. ಹಾಗಾದ್ರೆ ಇವಳು ಇವತ್ತವ್ರ ಮಗ ಸದಾಕಾಲ ನೋಡ್ಬೇಕು. ಸದಾಕಾಲ ನೋಡಿಕೊಂಡಿರ್ಬೇಕು. ಭಾಷೆ ಏನು ಮಾಡು? ದೇವರವ ಅಣ್ಣನಲ್ಲಿ ಹೇಳೋಣ. ಆಜ್ಞೆಯನ್ನು ಪಡೆದು ತಿರುಗಾಟಕ್ಕಾಗಿ ಹೋದವರು ಎಲ್ಲಿ ಹೋಗಿದ್ದೀರಿ? ಅಣ್ಣ ನಿನ್ನ ಆಜ್ಞೆ ತಿರುಗಾಟಕ್ಕೆ ಹೋದವರು ನಾವು ಎಷ್ಟೇ ಹುಡುಕಾಡಿದ್ರು ಕೂಡ ಅವರು ಸುಳಿವಿಲ್ಲ. ಯಾರು ದೇವತೆಗಳು ಹೋದಲ್ಲಿ ಹೋಗಲಿ. ನಿನ್ನ ವಿಷಯ ಹೊಗಳವರಲ್ಲದ ತೆಗಳೂರು ಯಾರು ಇಲ್ಲ. ಬೇಕಾದ್ದು ಅದು ಯಾಗ ಯಜ್ಞಾದಿಗಳು ನಿನ್ನ ಹೆಸರೇ ನಡೀತಾ ಇದೆ. ಇದನ್ನು ನೋಡಿದಾಗ ಮನಸ್ಸಿಗೆ ಆನಂದವಾಯಿತು. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬೇಟೆನಾಡಿದೆವು. ತುಹಿನಾದ್ರಿ ನಿಂತುಕೊಂಡಾಗ ಅಲ್ಲಿ ವಿಶೇಷ ಏನೋ ಸ್ವರ ಒಂದು ಕೇಳಿಸಿದನ್ನು ಅದನ್ನು ಹಿಡಿದು ಮುಂದೊತ್ತಿ ಬರುವಾಗ ಸ್ವರ್ಣದ ತೂಗುಯ್ಯಾಲೆಯಲ್ಲಿ ತರುಣಿಯೋರ್ವಳು ಕುಳಿತು ಗಾಯನವನ್ನು ಹಾಡ್ತಾ ಇದ್ದ. ಸಾಮಾನ್ಯ ಹೆಣ್ಣು ಅಲ್ಲವೇ ಅಲ್ಲ. ನಮ್ಮ ತಿರುಗಾಟದಲ್ಲಿ ಅಂತದ್ದನ್ನು ನಾವು ನೋಡಿ ಈಗ ಅಲ್ಲಿ ನೋಡಿ ಇಲ್ಲಿಗೆ ಬಂದದ್ದು. ಅವಳನ್ನು ಕರೆತಂದು ಮದುವೆ ಚೆನ್ನ ಮುಂಡರೆ ಮದುವೆ ಎಲ್ಲಿ ಓಡುದು? ಎಲ್ಲಿ ಮದುವೆ? ಹುಡುಗಿ ಬೇಡುವ ಈ ಕಡೆಗೆ ಎಲ್ಲಿಗೆ? ಇದು ಹತ್ತಿರ ದಾರಿದೆ ನಿಮಗೆ. ಹೌದಾ? ನೋಡಿಯೇ ಬಂದದ್ದು. ಮೊದಲೇ ತಿರುಗಾಟವನ್ನು ಮಾಡಿ ಆಯಾಸಗೊಂಡವರು ಹೋಗಿ ವಿಶ್ರಾಂತಿ ಪಡಿ. ಸುಗ್ರೀವೋ ಹೊರೆಯ ಹುಡುಗಿ ಹೊಂದಿಸಿಕೊಂಡಿದ್ದೇನೆ. ನನ್ನನ್ನು ಕರೆಸಿದ ಕಾರಣ ಏನೆಂಬುದನ್ನು ಅರಿಯೇ ಪ್ರಭು. ಕದಂಬವನದಲ್ಲಿ ಬರುವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನು ಚಂಡ ಮುಂಡರಿಂದ ಕೇಳಿ ತಿಳಿದೆ. ಹೌದೇ? ಅವರ ಮಾತುಗಳನ್ನು ಕೇಳುವಾಗ ಆಕೆಯನ್ನ ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವ. ಮದುವೆ ಆಗಬೇಕೆಂಬ ಇಚ್ಛೆಯೋ ನನ್ನನ್ನೇ ಇಲ್ಲಿಗೆ ಕರೆಸಿದೆ. ನೇರ ಅಲ್ಲಿಗೆ ಹೋಗು, ಸಂಧಾನವನ್ನು ಮಾಡು. ಅವಳನ್ನ ಇಲ್ಲಿಗೆ ಕರೆತ. ಬರೀ ಮಾತಲ್ಲ, ನಿನಗೆ ಶುಂಭನ ಆಜ್ಞೆ ಇದು. ಕೈ
ಇದು ನೋಡಲಿಗೆ ಮಾನಿನಿಯೇ ಹೀಗೆ ಮಾನಿನಿಯೇ ನಮ್ಮ ದೊರೆಯಾಗಿರುವಂತಹ ಕುಂಭಾಸುರನ ಆಜ್ಞೆಯಾಗಿದೆ. ಕದಂಬ ವನದಲ್ಲಿ ಒಬ್ಬಳಾಕೆ ಸೌಂದರ್ಯವತಿಯಾದ ತರುಣಿ ಇದ್ದಾಳೆ. ಅವಳನ್ನು ಮದುವೆಯಾಗಬೇಕೆಂದು ಇಚ್ಛೆಪಟ್ಟಿದ್ದೇನೆ. ಹೋಗಿ ಕರಕೊಂಡು ಬಾ ಸುಗ್ರೀವ ಎಂದು ಹೇಳಿದ ಆಕೆ ಅರಮಣ ತೊರೆದೆ, ಕಾಡಲು ಸೇರಿ ಬಹು ದೂರ ಬಂದು ಸೇರಿದು ಕದಂಬ ವನವೇ. ಬೆಳೆದುಳಿದಂತ ಮರಗಳ ಕಂಡರೆ ಸಾಲದ, ಆಕಾಶವನ್ನೇ ತುಂಬಿಸುತ್ತಿದೆಯೋ ಇದು ತಾರುದು. ಆ ಕಡೆ ಈ ಕಡೆ ರೆಂಬೆಗಳು ಹರಡಿ ಹೋಗಿದೆ. ಆ ರೆಂಬೆಗಳಲ್ಲಿ ಕುಳಿತು ಹಕ್ಕಿಗಳು ಚಿಲಿಪಿಳಿ ಹುಟ್ಟುತ್ತಾ ಇದೆ. ಮುಂದೆ ನೋಡಿದ್ರೆ ಸಾಧು ಪ್ರಾಣಿಗಳು ದುಷ್ಟ ಪ್ರಾಣಿಗಳು ಒಂದಕ್ಕೊಂದು ಅನ್ಯೋನ್ಯತೆಯಲ್ಲಿ ಇದೆ. ಹರಿಲಿಯ ಸ್ಥಳದ ಮಹಿಮೆಯೋ ಏನು ಹೇಳುವುದಕ್ಕೆ ಸಾಧ್ಯ. ಮುಂದೆ ಬರುತ್ತಿರುವಾಗ ಆ ಹುಡುಗಿ ಎಲ್ಲಿರುವಳೆಂದು ದೃಷ್ಟಿ ಹರಿಸಿದರೆ ಓಹೋ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂಥ ವೀಣೆಯನ್ನು ಮೀಟುತ್ತಾ ತಾಳಲಯಬದ್ಧವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತಾ ಕಿರುನಗೆಯ ಸೂಸುತ್ತಾ ಕುಳಿತುಕೊಂಡಿದ್ದಾಳಲ್ಲ. ಹಾಗಾದ್ರೆ ನಮ್ಮ ದೊರೆ ಬಯಸಿದ ಹುಡುಗಿ ಇವಳೆ. ಏಕೆ ಬಯಸಿದನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬರೇ ಸಾಮಾನ್ಯವಾದ ಹೆಣ್ಣೆಂದೇ ಭಾವಿಸಿದ್ದನೋ ಏನೋ. ಅಲ್ಲಪ್ಪ, ಬರೇ ಸಾಮಾನ್ಯವಾದ ಹೆಣ್ಣಲ್ಲ, ಮೂರು ಲೋಕವನ್ನು ತನ್ನ ಉದರದಲ್ಲಿಟ್ಟು ಕಾಪಾಡುವಂಥ ಮಹಾಮಹಿಮಳು. ಅಪ್ಪ, ಇವಳು ನಮ್ಮ ದೊರೆಯ ಕೈಗೆ ಸುಗುವುದ ಕೊಟ್ಟೆ. ಸಿಕ್ಕಿದರೂ ಇವಳು ದಕ್ಕಳೆ ಎಂದು ದಕ್ಕಳು. ಇವಳ ಮೇಲೆ ಮೋಹಪಟ್ಟು ಇಷ್ಟಪಟ್ಟುದರಿಂದ ಖಂಡಿತ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲದು. ನಾನು ತನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ? ನಾನು ಬಂದ ಕಾರ್ಯವೇನು? ಇದನ್ನು ಮಾಡಿಕೊಡ್ಬೇಕಲ್ಲ. ಆದುದರಿಂದ ಅವಳ ಪಾದಕ್ಕೆರಗಿ ಅಪ್ಪ ಶರಣಿ ನಿನ್ನನ್ನು ಯಾವ ರೀತಿ ಕರೆಯಲಿದ್ದೆ ನನಗೆ ತೋರುವುದಿಲ್ಲಮ್ಮ. ಜನನಿ ಜನನಿ ಎಂದು ಕರೆಯುತ್ತಾ ಇದ್ದೇನಮ್ಮ. ತಲೆಯ ತಗ್ಗಿಸಿದ್ದೇನೆ, ಬೆನ್ನು ಬಾಗಿಸಿದ್ದೇನೆ, ಕರಗಳ ಜೋಡಿಸಿದ್ದೇನೆ, ಹೊಂದಿಸಿಕೊಳ್ಳುತ್ತಿದ್ದೇನಮ್ಮ. ನಿನ್ನ ಪೂರ್ಣ ಅನುಗ್ರಹ ನನ್ನ ಮೇಲೆ ಇರಲಿಲ್ಲ. ಮತ್ತೊಮ್ಮೆ ಇನ್ನೊಮ್ಮೆ ಬೇಡ್ತಾ ಇದ್ದೇನೆ. ನಿನ್ನನ್ನು ಕಂಡು ಬೆರಗಾಗಿ ಹೋದೆ ಅಮ್ಮ. ಆ ಕಡೆ ಈ ಕಡೆ ನೋಡಿದರೆ ಯಾರೊಬ್ಬರೂ ಗೋಚರಿಸುವುದಿಲ್ಲ. ಬಂಗಾರದ ಉಯ್ಯಾಲಲ್ಲಿ ಕುಳಿತುಕೊಂಡು ಹಾಡುತ್ತಾ ಪಾಡುತ್ತಾ ಯಾವ ಬೆದರಿಕೆಯೂ ಇಲ್ಲದೆ ಕುಳಿತುಕೊಂಡಿರುವೆ. ಏಕೆ ಕುಳಿತುಕೊಂಡಿರುವೆ ಹೇಳುವುದಕ್ಕೆ ಸಾಧ್ಯ ಅಮ್ಮ. ಬಾಲ್ಯ ಕಳೆದಿದೆ, ಯೌವನವತಿಯಾಗಿ ಬೆರೆಯುತ್ತಿರುವೆ. ಯೌವನವತಿಯಾದ ನೀನು ಏಕೆ ಬಂದೆಯೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೆಮ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿ ಆಗಿರುವೆ. ಯೌವನವತಿಯಾದ ನೀನು ಒಬ್ಬ ಪುರುಷನ ಕೈ ಹಿಡಿದು
ಸುಖವನ್ನು ಅನುಭವಿಸುವಂಥ ಸಮಯ ಅಲ್ವಮ್ಮ. ಅಬ್ಬಾ, ಈ ಯೌವನ, ಈ ರೂಪ ಇದು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ? ಎಂದೂ ಸಾಧ್ಯವಿಲ್ಲವಲ್ಲ. ಮತ್ತೆ ಯಾಕೆಲ್ಲಿ ಕುಳಿತುಕೊಂಡೆ? ಆಹಾ, ನಾನೇ ಯೋಚಿಸ್ತಾ ಇದ್ದೇನೆ. ನಿನಗೊಪ್ಪುವಂಥ ಗಂಡು ಯಾರೂ ಸಿಗದಿದ್ದುದರಿಂದ ತಲೆಗೆ ಯಾವುದೂ ಬೇಡಂದೇ ಭಾವಿಸಿ ನಾಡನ್ನು ತೊರೆದೆಯೋ ಕಾಡನ್ನು ಸೇರದೆಯೋ. ಅಮ್ಮ, ಈ ಬಗ್ಗೆ ಯೋಚನೆಗಳ ಬಿಟ್ಟು ಬಿಡಮ್ಮ. ನಿನಗೊಬ್ಬ ಗಂಡಿದ್ದಾರೆ, 3 ಲೋಕದ ಒಡೆಯ. ಅವನಿಗಿದ್ರು ಮತ್ತೊಬ್ಬರು ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ. ತುಂಬಾಸುರ ದೊರೆ, ಬಲಿಷ್ಠನಾಗಿ ಮೆರೆಯುತ್ತಿದ್ದಾನೆ. ಅಮ್ಮ, ಚಡ್ಡಬಂಡರು ಬೇಟೆಗೆ ಬಂದಾಗ ನಿನ್ನನ್ನು ಕಡ್ಡರತ್ತೆ, ನಿನ್ನ ಸೌಂದರ್ಯ ವಿಷಯ ಅರುಹಿದರತ್ತೆ. ಅದನ್ನು ಕೇಳಿದಾಗ ತುಂಬಾಸುರ ಮನಸ್ಸೇ ಬದಲಾಗಿ ಹೋಗಿದೆಮ್ಮ. ನಿನ್ನನ್ನು ಮದುವೆ ಆಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕೆಂದು ಇಚ್ಛೆಪಟ್ಟಿದ್ದಾನೆ. ನನ್ನ ಹೆಸರು ಸುಗ್ರೀವನನ್ನು. ಹೋಗು ಸುಗ್ರೀವ, ಆ ಸರೋಡಿಯನ್ನು ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವರ ಪಾತ್ರತೆ ಇಲ್ಲಿಗೆ ಬಂದಿದ್ದೇನಮ್ಮ. ನೀನು ಬರುವೆಯಾದರೆ ನಿನ್ನನ್ನು ಅಂತರವ ನೇರಿಸಿ ಚಂದದಲ್ಲಿ ಕರಕೊಂಡು ಹೋಗ್ತೇನೆ. ಸುಗ್ರೀವನಾಡಿದಂತಹ ಮಾತುಗಳನ್ನು ಆಲಿಸಿದಾಗ ಪಕ್ಕನೆ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನಲ್ಲಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಇರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತೇನಂತೆ. ಎಳೆಯ ನಾನು ಎಲ್ಲಿದ್ದೇನೆಂಬ ಕೊಡವೆ ಎರಗಿಲ್ಲ. ಭೂಮಿಯ ಮೇಲೆ ಇದ್ದೇನೋ, ಭೂಮಿ ನನ್ನ ಮೇಲುಂಟು. ರಾತ್ರಿಯೋ ಹಗಲೋ ಕನಸು ನೆನಸು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರವನ್ನು ಹೇಳುತ್ತಾ ಇದ್ದಂತೆ ನನ್ನ ಮಾತನ್ನು ಕೇಳಿಯೇ ಒಮ್ಮೆ ಒಂದು ನಗು ಸೂಸಿದಳು. ಆ ನಗುನು ಕಂಡಾಕ್ಷಣ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿನ ಆಧರಿಸಿ ಮೆಲ್ಲಗೆ ಎದ್ದು ನೋಡಿದ್ರು ಭೂಮಿ ಮೇಲಿದ್ದೇನೆ. ನಾನು ಸತ್ತಿದ್ದೇನೋ, ನಾನು ಬದುಕಿದ್ದೇನೋ, ನನ್ನನ್ನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು ಯಾರು? ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳಾಗಿರುವ ಇವಳೆ ಬರ್ತಾರಲ್ಲ. ಕೊಲ್ಲುವುದಕ್ಕೂ ಸಮರ್ಥಳು, ಕಾಪಾಡುವುದಕ್ಕೂ ಸಮರ್ಥಳು ಇವಳೆ. ಶುಂಭಾಸುರ ಬಗ್ಗೆ ಎಲ್ಲ ವಿಚಾರ ಅನುಭವಿದ್ದೇನೆ, ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ಶುಂಭಾಸುರನ ನಾನು ಕಾಯುತ್ತಾ ಇರಬಹುದು. ಈಗ ಕರಕೊಂಡು ಬಂದನು ಹುಡುಗಿಯನ್ನು, ಈಗ ಕರಕೊಂಡು ಬಂದನು. ಏನು ಮಾಡೋಣ, ನನ್ನ ಕಾರ್ಯ ಎಲ್ಲ ಹಾಳಾಗಿ ಹೋಯ್ತು. ಏನೇ ಆಗಲಿ ಅವಳ ಪಾದ ಕೆರೆಗೆ ಬೇಡಿಕೊಳ್ಳುತ್ತೇನೆ. ಅಮ್ಮ ಅಮ್ಮ ಅಮ್ಮ, ನಗಬೇಡ ಸುಗ್ರೀವ, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾರೆ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ಏನು ತಿಳಿಯದಿದ್ದರೆ ತಿಳಿಯಬಡಿಸುತ್ತೇನೆ, ಕೇಳು. ಬಾಲ್ಯದಲ್ಲಿಯೇ ನಾನು ಪಣವನ್ನಿರಿಸಿಕೊಂಡು ಬೆಳಿದ್ದೇನೆ. ಯಾರು ನನ್ನನ್ನು ಕತ್ತಿ ಕಾಳಗದಲ್ಲಿ ಜಯಿಸುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ. ನಿನ್ನೊಡೆಯ ಲೋಕೋತ್ತರ ವೀರ ಹೌದು ಎಂದಾದರೆ ಬರಲಿ ನನ್ನ ಕ್ಷಮಕ್ಕೆ. ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಶಂಭುವಿನರಾಗಿ ಬಂದರು, ಯುದ್ಧ ವಿನಃ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ನಿನ್ನನ್ನು ಗೆದ್ದುಕೊಳ್ಳುವುದಕ್ಕೆ ಯಾರ್ದ ಸಾಧ್ಯ? ಗೆದ್ದುಕೊಳ್ಳುವವರು ಇದ್ದಾರ ತಾಯಿ. ನಿನ್ನನ್ನು ಮದುವೆ ಆಗಬೇಕಾದ್ರೆ ನಿನ್ನಲ್ಲಿ ಯುದ್ಧ ಮಾಡಬೇಕಾದ್ರೆ ನಿನ್ನನ್ನು ಗೆದ್ದುಕೊಳ್ಳಬೇಕಾದ್ರೆ. ಅಮ್ಮ ತಾಯೇ ನನ್ನ ಇಚ್ಛೆ ಅಂತ ಈ ಮಾತುಗಳನ್ನು ಆಡಿದ್ದಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತೇನೆ ಆಡಿದ್ದೇನೆ. ತಾಯಿ, ನೀನು ಬರುವುದಿಲ್ಲವೆಂದ್ರೆ ಏನು ಮಾಡುವುದಕ್ಕೆ ಸಾಧ್ಯ? ಅಮ್ಮ, ನನ್ನ ಅಪರಾಧ ಕ್ಷಮಿಸಬೇಕು ತಾಯೇ. ನನಗಿನ್ನ ಈ ಜನ್ಮ ಬೇಡಮ್ಮ, ಜನ್ಮ ಬೇಡ. ನನಗೆ ನಿನ್ನಂತಹ ಭಕ್ತರ ಮಧ್ಯದಲ್ಲಿ ಜನ್ಮವನ್ನು ಕೊಟ್ಟೆ ಆಗ್ಲಿ, ನಿನ್ನ ಸ್ತುತಿಯನ್ನಾದ್ರೂ ಕೇಳಿ ಸಂತೋಷ ಪಡ್ತೇನೆ. ಸಾಕಮ್ಮ. ಸುಗ್ರೀವ, ಮನದಿಚ್ಛೆಯೇನು ಎನ್ನುವುದು ಅರ್ಥವಾಯಿತು. ಕಾಲ ಸನ್ನಿಹಿತವಾದಂತಹ ಸಂದರ್ಭದಲ್ಲಿ ಎಲ್ಲವೂ ನಿನ್ನ ಪಾಲಿಗೆ ಪ್ರಾಪ್ತವಾಗುತ್ತದೆ. ಹೋಗು ಮಗನೇ, ಶುಭವಾಗಲಿ. ಜಯ
ಕಾರಣವೇನು ಅಪ್ಪಣೆಯಾಗಲಿ. ಕದಂಬವನದಲ್ಲಿ ಹೆಣ್ಣಿದ್ದಾಳೆ ಅವರ ಬೈಕೆಯನ್ನು ಧಿಕ್ಕರಿಸಿ ಸಂಗ್ರಾಮವನ್ನು ಬಯಸಿದೆಯ ಬಂದರದ್ದು ರವಿರದ್ದು ವೃಕ್ಷ ತಂದಿದ್ದೇನೆ ಮಣಿರಥ
ಅಂತ ವಾದ್ಯನು ಕೇಳ್ತಾ ಇದ್ದೇನೆ. ಗಂಡುಗಳಿಗಳಾದಂತ ಚಂಡಮುಂಡರೊಳಗೆ ಹೋದರಂತೆ. ತಡ ಮಾಡುವುದಲ್ಲ, ಮಣಿಮಯವಾದ ರಥವನ್ನು ಏರಿ Thank you.
ಪ್ರಣಾಮಗಳು. ಎದ್ದೇಳು. ಏನಿದು ವಿಪರೀತ, ಏನಿದು ವಿಪರೀತ. ಕಳಚಿತೆ ಗಿರಿಯ ಬೆಸುಗೆ, ಅಳುಕಿತೆ ಐಹಿಪನ ಕೊರಳು, ಬಿರಿಯಿತೆ ಕಮಠ ನೆಲೆ, ಪರಿಮರಿಯ ದಾನವನ್ನು ಸೇರಿಸಿಕೊಂಡೆಯ ಹರಿಭಯಂಕರ ಯಾವ ಕಡೆ? ಈ ರೀತಿಯಾಗಿ ಕೆರಳಿದ ಕೇಸರಿಯಂತೆ ಗರ್ಜಿಸುವುದಕ್ಕೆ ಬಲವಾದ ಒಂದು ಕಾರಣ ಉಂಟು. ಏನು? ಕದಂಬ ವರ್ಣದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡನಿಂದ ಕೇಳಿ ತಿಳಿದೆ. ಸರಿ. ಅವಳನ್ನು ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಕೊಟ್ರೆ ಸಂಧಾನವನ್ನೇ ಮುರಿದ. ಸುಮ್ಮನಿದ್ದೆಯಾ? ಮತ್ತೆ ಅವಳನ್ನು ಎಳೆ ತರುವುದಕ್ಕಾಗಿ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಎಳೆ ತಂದಾನೆ? ಎಲ್ಲಿಂದ? ಮತ್ತೆ ಓಂಕಾರ ಮಾತ್ರದಿಂದಲೇ ಸುಟ್ಟ. ಮದುವೆ ವಿಷಯ ಕೈ ಬಿಟ್ಟಿರ್ಬೇಕು. ಮತ್ತೆ ಚಲೋ ಎನ್ನುವುದು ಹೆಚ್ಚಿತು. ಹಾಗಾಗಿ ನೋಡಿದಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಮುಂಡರನ್ನ ಶಿರವನ್ನೇ ಚಂಡಮುಂಡರನ್ನು ಕಳೆದುಕೊಂಡೆ. ಹಾಗಾದ್ರೆ ಇನ್ನೇನು ಸಾಧಿಸುವುದಕ್ಕೆ ಈ ಎಲ್ಲ ಸಿದ್ಧತೆ ಮಾಡಿದೆ? ಇನ್ನು ಅವರಿವರನ್ನು ಕಳಿಸುವುದಲ್ಲ, ನಾನಾಗಿಯೇ ಮುಂದುವರಿದು ಹೋಗಿ ಸಾಧಿಸಬೇಕು ಎನ್ನುವಂತ ಉದ್ದೇಶದಿಂದ ಮಣಿಮಯವಾದ ರಥವನ್ನು ಹೊರಟಿದ್ದವ ನಾನು. ಆ ಸಮಯದಲ್ಲಿ ಬಂದು ತಡೆದಿಯಲ್ಲ, ಏನು ಹೇಳು? ಉಳಿದ ಸಂದರ್ಭದಲ್ಲಿ ನೀನೆಲ್ಲಿಯಾದ್ರೂ ಹೊರಟು ನಿಂತ್ರೆ ನಾವು ಜಯಘೋಷ ಮಾಡುವುದು ನಿಜ. ಈಗ ನೀನು ಹೊರಟು ನಿಲ್ಲುವಾಗ ಅಂತರಂಗಕ್ಕೆ ಕಂಡ ಅಪಶಕುನದ 4 ಮಾತುಗಳನ್ನು ಹೇಳಲಿ.
ದೇವರಿಗೆ ಮತ್ತೊಮ್ಮೆ ಬುಡಮಟ್ಟಿದ್ದೇನೆ. ಎದ್ದೇಳು. ಈ ಪ್ರಪಂಚದಲ್ಲಿ ದೇಗುಲಕ್ಕೊಬ್ಬ ಭಕ್ತ ಹೋಗಿ ಕೋಟಿ ಕೋಟಿಯೇ ಕೊಡಲಿ ಒಬ್ಬ ಭಕ್ತನೇ ಆಗುವುದು. ಆದರೆ ಒಬ್ಬ ಹಸಿದು ಬಂದವನಿಗೆ ತುತ್ತನ್ನ ಕೊಟ್ರೆ ಅವ ಹಸಿದವರಿಗೆ ದೇವರಾಗುತ್ತಾನೆ ಪ್ರಭು. ಇಲ್ಲಿಯವರೆಗೆ ದಾನವ ಕುಲಕ್ಕೆ ಬದುಕಿಲ್ಲ ಎನ್ನುವಂತ ನಿರಾಶ ಸ್ಥಿತಿ ಇರುವಾಗ ಧನುದೇವಿಯ ಗರ್ಭದಲ್ಲಿ ಹುಟ್ಟಿದ ಗಂಡುಗಳ ಗಂಡು ನೀನು. ಜಿಯಾ, ವಿರೋಧಿಗಳು ಯಾರೇ ಬರಲಿ ನಿನ್ನ ಪೌರುಷಕ್ಕೆ ಮನಸೋಲಬೇಕು, ತಲೆ ಬಾಗಬೇಕು. ವಿರೋಧಿಗಳ ಮುಂಭಾಗದಲ್ಲಿ ಮಾತ್ರ ಕತ್ತಿ ಹಿಡಿದ ವೀರ ನೀನು. ಆದ್ರೆ ದಾನವರಿಗೆ ನಿನ್ನಷ್ಟು ದೊಡ್ಡ ತಾಯ್ತನವನ್ನು ಕೊಟ್ಟವರು ಮತ್ತೆ ಯಾರಿದ್ದಾರೆ ಹೇಳು? ನಮಗೆಲ್ಲ ತಾಯಂದಿರು ಬೇರೆ ಇರಬಹುದು. ಚಂಡಮುಂಡರ ತಾಯಿ ಕ್ರೋಧವಶ, ನನ್ನ ತಾಯಿ ಕಲಾದೇವಿ. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ತಾಯಿಯಂದಿರು. ಆದ್ರೆ ಅವರಾರೂ ಕೊಡದ ಭದ್ರತೆಯನ್ನು, ಅವರಾರೂ ಕೊಡದ ಸಂಸ್ಕಾರವನ್ನು, ಮದುವೆಯಾಗದೆ ತಾಯಿಯಾಗಿದ್ದುಕೊಂಡು ತಾಯ್ತನವನ್ನು ತೋರಿಸಿ ನೀನು ಕೊಟ್ಟೆ. ನಿನಗೆಲ್ಲರೂ ಮಕ್ಕಳು ಎನ್ನುವುದಾಗಿ ಭಾವಿಸಿ ಇಲ್ಲಿಯವರೆಗೆ ಸಲಹಿಕೊಂಡು ಬಂದೆ. ಸರಿಯಾದ ಪರಿಸ್ಥಿತಿಯಲ್ಲಿ ನಾಯಕನಾಗುವುದು ದೊಡ್ಡ ವಿಷಯ ಅಲ್ಲ. ನಾನು ಆಗುತ್ತೇನೆ ಅಂತ ಒಬ್ಬೊಬ್ಬರು ಬರ್ತಾರೆ. ಪರಿಸ್ಥಿತಿ ವಿಷಮ ಇರುವಾಗ ನಾಯಕನಾಗುವುದು ದೊಡ್ಡ ವಿಷಯ ಪ್ರಭು. ಮೊಸರಿನಿಂದ ಬೆಣ್ಣೆ ಎಲ್ಲ ತೆಗೀತಾರೆ, ಎಳ್ಳಿನಿಂದ ಎಣ್ಣೆ ಎಲ್ಲರೂ ತೆಗೀತಾರೆ. ತೆಗಿಬೇಕಾದ್ದು ಮೊಸರಿನಿಂದ ಅಲ್ಲ, ತೆಗಿಬೇಕಾದ್ದು ನೀರಿನಿಂದ ಬೆಣ್ಣೆ, ತೆಗಿಬೇಕಾದ್ದು ಮರಳಿನಿಂದ ಎಣ್ಣೆ ಅಂತ ಆಗುವಾಗ ಎಲ್ಲರೂ ಹಿಂದೆ ಬರ್ತಾರೆ. ಆದ್ರೆ ಸೋತ ದಾನವ ಕುಲಕ್ಕೆ ದಾತಾರನಾಗಿ ನೇತಾರನಾಗಿ ಕಂಡು ಬಂದ ಮಹಾಪ್ರಭು ನೀನು. ಜಿಯಾ, ಇಲ್ಲಿಯವರೆಗೆ ನಾವೆಲ್ಲ ತಪ್ಪಿದ್ರೆ ಅದು ಸರಿಯಲ್ಲ, ಇದು ಸರಿ ಎನ್ನುವುದಾಗಿ ಹೇಳುತ್ತಿದ್ದ ನೀನೇ ತಪ್ಪಿದೆಯ ಪ್ರಭು. ಹಾಗೆ ಬುದ್ಧಿ ಮಾತುಗಳನ್ನು ಹೇಳಬೇಕಾದ ನಿನ್ನ ವಿವೇಕ ಯಾಕೆ ಮಸುಳಿಸಿ ಹೋಯಿತು? ಮನ್ಮಥನ ಉಸಿರು ತಾಗಿತ್ತು ಪ್ರಭು. ವಿವೇಕದ ಜ್ಯೋತಿ ಆರಿ ಹೋಗ್ಲಿಕ್ಕೆ ಬಿರುಗಾಳಿ ಬೀಸಬೇಕು ಅಂತ ಇಲ್ಲ. ಮನ್ಮಥನ ಉಸಿರು ತಾಗಿದ್ರೆ ಸಾಕು. ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ? ನಮಗೆ ಸಲ್ಲದ, ನಮ್ಮದಲ್ಲದ ಪರವನಿತೆ ಅವಳನ್ನು ಬಯಸಿದೆಯಾ? ದೈತ್ಯನಾಥ ನೀನು. ದೈತ್ಯ ಅಂತ ಹೇಳಿದ್ರೆ ದ್ವಿತೀಯ ಮಕ್ಕಳು ಎನ್ನುವ ಅರ್ಥ ಮಾತ್ರ ಇರುವುದಲ್ಲ, ಬಹು ದೊಡ್ಡದು ಎನ್ನುವ ಅರ್ಥ. ದೈತ್ಯ ಪ್ರತಿಭೆ ಅಂತ ಹೇಳಿದ್ರೆ ಅವ ದ್ವಿತೀಯ ಮಗ ಅಂತ ಅರ್ಥ ಅಲ್ಲ. ದೊಡ್ಡದಕ್ಕೆ ದೈತ್ಯ ಎನ್ನುವ ಶಬ್ದದಿಂದ ನಾವು ಸಂಕೇತಿಸುವುದು. ನೀನು ಬಹುದೊಡ್ಡ ನಾಯಕ, ದೈತ್ಯನಾಥ ಎನ್ನುವಂತ ಅಷ್ಟು ದೊಡ್ಡ ಬಿರುದನ್ನು ಬಿಟ್ಟು ಒಬ್ಬಳು ಹೆಣ್ಣಿಗೆ ನಾಥನಾಗುವುದಕ್ಕೆ ಹೊರಡುವುದು ನಿನ್ನಷ್ಟು ದೊಡ್ಡ ವಿವೇಕಿಗೆ, ವಿಜೇತನಿಗೆ ಭೂಷಣವೇ ಹೇಳು ಪ್ರಭು. ಬೇಡ. ದೊಡ್ಡ ಬೀಜ ಅರಸನಾದವ ಎಷ್ಟೋ ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತುಂಟು. ನಾನೀಗ ತರುಣಿಯನ್ನು ಬಯಸಿದ್ರೆ ತಪ್ಪೇನು ಕೇಳುವುದು? ತರುಣಿ ಹೌದಾದ್ರೆ ಬಯಸು. ಬಯಸಬಾರದ ತರುಣಿ ಅಲ್ಲದ ಇವಳನ್ನು ಬಯಸುವುದೇ? ಯಾಕೆ?
ಚಂಡಮುಂಡರ ಮಾತನ್ನೇ ಪ್ರಮಾಣ ಎನ್ನುವುದಾಗಿ ಸ್ವೀಕರಿಸಿ ಅವಳನ್ನು ತರುಣಿ ಎನ್ನುವುದಾಗಿ ಬಗೆದೆಯಾ? ಮದುವೆ ಆಗುದಿದ್ರೆ ಕನ್ಯೆ ಆಗಬೇಡುವ? ಹೌದು, ಇವಳು ಕನ್ಯೆ ಅಲ್ಲ, ಮತ್ತೆ ಇವಳು ಹಲವು ಮಕ್ಕಳ ತಾಯಿ. ಎಷ್ಟೋ ಮಕ್ಕಳ ತಾಯಿಯನ್ನು ಮದುವೆ ಆಗುವುದಕ್ಕೆ ಹೊರಟದ್ದ ನೀನು, ಗೊತ್ತಾಗ್ಲಿಲ್ವ? ನೀನು ಯಾರನ್ನು ತರುಣಿ ಎನ್ನುವುದಾಗಿ ಭಾವಿಸಿ ಮದುವೆಯಾಗಿ ನಾಳೆ ನಿನ್ನ ಮಕ್ಕಳಿಗೆ ತಾಯಿಯಾಗಿಸುವುದಕ್ಕೆ ಹೊರಟಿದ್ಯೋ ಅವಳು ನೀನು ಹುಟ್ಟುವ ಮೊದಲೇ ಸಾವಿರಾರು ಕೋಟ್ಯಾಂತರ ಮಕ್ಕಳಿಗೆ ತಾಯಿ ಪ್ರಭು. ಬಂದವಳು ತರುಣಿ ಅಲ್ಲ. ಪ್ರಪಂಚ ಯಾವುದನ್ನು ತಾಯಿಯ ಸ್ವರೂಪದಿಂದ ಕಾಣ್ತದೋ, ತಾಯಿ ಅಂದ್ರೆ ಏನು? ನಮಗೊಂದು ಅಳತೆಯನ್ನು ಕೊಟ್ಟವಳು ಮಾತೆ. ಮಾತಾ ಎನ್ನುವ ಶಬ್ದದ ಅರ್ಥವೇ ಅದು. ಒಂದು ಅಳತೆಯನ್ನು ಕೊಟ್ಟು ಪ್ರಪಂಚಕ್ಕೆ ಪ್ರಕಟಿಸಿದವಳು. ನಿನ್ನ ತಾಯಿ ನಿನಗೆ ಮಾತೆ, ನನ್ನ ತಾಯಿ ನನಗೆ ಮಾತೆ. ಆದ್ರೆ ಇವಳು ಪ್ರಪಂಚಕ್ಕೆಲ್ಲ ಮಾತೆ. ಯಾಕೆ ಮಾತೆ? ಈ ಪ್ರಪಂಚವನ್ನು ನಿಯಂತ್ರಿಸುವುದು ಅವಳೇ, ಸೃಷ್ಟಿಸಿದ್ದು ಅವಳೇ. ನಾಳೆ ಬೇಡ ಎಂದಾದ್ರೆ ಅದನ್ನು ಲಯಗೊಳಿಸುವುದು ಅವಳೇ. ಬಂದವಳು ಯಾರು ಎನ್ನುವುದಾಗಿ ಕೇಳಿದ್ರೆ ನೀನು ಕೈ ಮುಗಿದು ವರ ಪಡೆದ ಬ್ರಹ್ಮನಿಗೂ ತಾಯಿ. ಮುರುಮೂರ್ತಿಗಳೇ ಯಾಮ ಯಾಮ ಯಾವಳು ತಾಯಿ ಯಾವಳು ತಾಯಿ ಅಂತ ಪ್ರಶ್ನೆ ಮಾಡಿದರಂತೆ. ಆಗ ಉತ್ತರವಾಗಿ ಸಿಕ್ಕಿದ್ದು ಮಾಯಾ, ನಾನೇ ತಾಯಿ ಎನ್ನುವ ಉತ್ತರವನ್ನು ಕೊಡುತ್ತಾ ಬಂದವಳಂತೆ ಇವಳು. ಪ್ರಭೋ, ಅಂತ ಮಾಯಾ ಸ್ವರೂಪಿಣಿ ಆದಿಯಲ್ಲೇ ಇದ್ದವಳು ಈಗ ಇಳಿದು ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ದೈತ್ಯವರರನ್ನು ಸಂಹರಿಸಿ ತ್ರಿದಶರ ಪೊರೆಗೆ ಅವರಿಗೆ 30 ಮೂರ್ತಿಗಳಿಗೆ, ದೇವತೆಗಳಿಗೆ 30ಕ್ಕಿಂತ ಹೆಚ್ಚಾಗ್ಲಿಕ್ಕಿಲ್ಲ. ತ್ರಿದಾಶ, ಇನ್ನೊಂದು 3ನೇ ದೇಶ. 30ಕ್ಕಿಂತ ಹೆಚ್ಚು ಎಷ್ಟು ಸಮಯ ಹೋದ್ರೂ ಆಗುದಿಲ್ಲ. ಅವರು ಯೌವನದ ದಶೆಯಲ್ಲೇರುವುದು. ಬಾಲ್ಯ, ಕೌಮಾರ್ಯ, ಯೌವನ. ನಮ್ಮ ಹಾಗೆ ವಾರ್ಧಕ್ಯ ಇಲ್ಲ. ಅಂತವರಿಗಾದ್ರೂ ಬದುಕಿಲ್ಲ ಅಂತ ಮಾಡಿ ಅವರನ್ನು ಪದಚ್ಯುತನಾಗಿಸಿದೆ ನೀನು. ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಇವಳ ರಕ್ಷಣೆಯಲ್ಲಿದ್ದಾರೆ. ಅವರು ಹೇಳಿದಂತ ದೂರು, ಅವರು ಕೊಟ್ಟ ಮೊರೆ ಇವಳಿಗೆ ತಲುಪಿದೆ. ತಾಯಿಯಾಗಿ ಸಲಹುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾಳೆ. ಸಲಹುವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮನ್ನು ಕೊಲ್ಲುವ ನಿರ್ಧಾರ ಮಾಡಿದ್ದಾಳೆ. ಕೊಲ್ಲುವ ನಿರ್ಧಾರ ಮಾಡಿದ್ರೆ ಹೇಗೆ? ನಾವು ಸರಿ ಇದ್ರೆ ನಮ್ಮನ್ನು ಕೊಲ್ಲಿಕ್ಕಾಗುದಿಲ್ಲ, ನಾವು ತಪ್ಪದೇ ಇದ್ರೆ ಯಾರಿಗೂ ಏನು ಮಾಡ್ಲಿಕ್ಕಾಗುದಿಲ್ಲ. ಅದಕ್ಕೆ ಬೇಕಾಗಿ ಅವಳ ಸಂಕಲ್ಪ ಎನ್ನುವ ಕೊಡಲಿಗೆ ನಿನ್ನ ದೌರ್ಬಲ್ಯ ಎನ್ನುವ ಕಾವನ್ನು ಸೇರಿಸಿದ್ದಾಳೆ. ದಾನವ ಕುಲ ಕಾನನವನ್ನು ಕಡಿಯುವಂತ ಸಂಕಲ್ಪ ಮಾಡಿದ್ದಾಳೆ. ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದು ಇದು ಸರಿಯೇ? ಮೋಹ ಬೀರಿದ್ದರ ಪರಿಣಾಮವಾಗಿ ಏನೆಲ್ಲ ಆಯಿತು? ಒಂದು ಹಂತದಲ್ಲಿಯೂ ಅವಳು ಸರ್ವೇಶ್ವರಿ ಅಂತ ತೋರಿಸಿಕೊಟ್ಟಿದ್ದಾಳೆ. ಈ ಬ್ರಹ್ಮ ಸೃಷ್ಟಿಯಲ್ಲಿ ಸತ್ತವ ಮತ್ತೆ ಬದುಕಲಿಕ್ಕುಂಟೆ ಪ್ರಭು, ಅದನ್ನು ಮಾಡಿ ತೋರಿಸಿದ್ದಾಳೆ. ಈ ಬ್ರಹ್ಮ ಮತ್ತೆ ಸುಗ್ರೀವ ಸತ್ತವ ಬದುಕಿದ್ದು. ಈ ಬ್ರಹ್ಮ ಸೃಷ್ಟಿಯಲ್ಲಿ ಕಣ್ಣಿನಿಂದ ಬೆಂಕಿ ಬಂದು ಒಬ್ಬ ಸುಡ್ಲಿಕ್ಕುಂಟೆ ಪ್ರಭು, ಅದನ್ನು ಮಾಡಿ ತೋರಿಸಿದ್ದಾಳೆ. ಈ ಬ್ರಹ್ಮ ಸೃಷ್ಟಿಯಲ್ಲಿ ಹುಟ್ಟಿದ ಯಾವುದಾದ್ರೂ ಹೆಣ್ಣು ಚಂಡಮುಂಡರ ಬ್ರಹ್ಮಚರ್ಯ ಹಾಳು ಮಾಡ್ಲಿಕ್ಕುಂಟೆ ಪ್ರಭು. ಬ್ರಹ್ಮಚರ್ಯ ಹಾಳಾಗದಿದ್ರೆ ಅವರಿಗೆ ಸಾವುಂಟ? ಅವರಿಗೆ ಸಾವು ಬಂದಿದೆ ಅಂತಾದ್ರೆ ಬ್ರಹ್ಮಚರ್ಯ ಹಾಳಾಗಿದೆ ಅಂತ ಅರ್ಥ. ಚಂಡಮುಂಡರ ಬ್ರಹ್ಮಚರ್ಯ ಹಾಳು ಮಾಡಿದ, ಕಣ್ಣಿನಿಂದ ಬೆಂಕಿ ಬಿಟ್ಟ, ಸತ್ತವನನ್ನು ಬದುಕಿಸಿದ ಇವಳು ಬ್ರಹ್ಮನನ್ನು ಮೀರಿದವಳು ಎನ್ನುವುದಕ್ಕೆ ಬೇರೆ ತರ್ಕ ಪ್ರಮಾಣ ಯಾವುದೂ ಬೇಡ. ಬ್ರಹ್ಮನನ್ನು ಮೀರಿದವಳು ಬರುವಾಗ ಅವಳನ್ನು ವರಿಸ್ತೇನೆ ಅಂತ ಹೊರಟು ಅಪ್ರಯೋಜಕವಾಗಿ ದೈತ್ಯಾನ್ವಯವನ್ನು ಯಮನಾಲಯಕ್ಕೆ ಕಳುಹಿಸದಿರು. ಯೋಚಿಸು. ಇಷ್ಟೆಲ್ಲ ಹೇಳಿದೆ, ಹೌದು, ಕೊನೆಯಲ್ಲಿ ನಿನ್ನ ಅಭಿಪ್ರಾಯವನ್ನ ಹೇಳು. ಅದು ಒಂದುಂಟು, ನಾನು ಕೊನೆಯಲ್ಲಿ ಹೇಳುವುದು ಮೊದಲಿಂದಕ್ಕೆ ಸಂಬಂಧ ಬೇಕು ಮಾತ್ರ. ಇದನ್ನು ಸ್ವೀಕರಿಸ್ತಿ ಎಂದಾದ್ರೆ ಸ್ವೀಕರಿಸುವ ಮೊದಲು ನಿನ್ನಲ್ಲಿರುವ ಕಳಂಕವನ್ನು ಬಿಡಬೇಕು ಪ್ರಭು. ಬಿಡು ಮನದ ಮೂರ್ಗನೆಯ, ಬಿಡು ಮನದ ಮೂರ್ಗನೆಯ,
ಧೂಮ್ರಾಕ್ಷರನನ್ನು ಕಳೆದುಕೊಂಡೆ, ಚಂಡಮುಂಡರನ್ನು ಕಳೆದುಕೊಂಡೆ, ಕೋಟಿ ದಾನವರನ್ನು ಕಳೆದುಕೊಂಡೆ. ಯಾರನ್ನು ಕಳೆದುಕೊಂಡ್ರು ದೊಡ್ಡ ವಿಷಯ ಅಲ್ಲ ಪ್ರಭು. ವಿವೇಕ ಹೊಂದಿದ್ರೆ ಅವರನ್ನು ಮತ್ತೆ ಸಂಪಾದನೆ ಮಾಡಬಹುದು. ಆದ್ರೆ ಎಷ್ಟು ಮಂದಿ ಒಟ್ಟಿಗಿದ್ರು ವಿವೇಕ ಹೊಂದಿಲ್ಲದಿದ್ರೆ ಯಾವುದಿದ್ದು ಪ್ರಯೋಜನ ಇಲ್ಲ ಪ್ರಭು. ಯಾಕೆ? ನಿನಗೆ ಪ್ರಪಂಚ ಬಹಳ ದೊಡ್ಡದು, ಪ್ರಪಂಚದಲ್ಲಿ ತುಂಬಾ ಸಾಧನೆ ಮಾಡಿದವ, ಆದ್ರೆ ದಾನವರಿಗೆ ನೀನೇ ಪ್ರಪಂಚ ಪ್ರಭು. ನಾಳೆ ಧೂಮ್ರಾಕ್ಷರ ತಂಗಿಗೆ ಏನು ಉತ್ತರ ಕೊಡ್ತಿ? ನಾಳೆ ಚಂಡಮುಂಡರ ತಾಯಿಗೆ ಏನು ಉತ್ತರ ಕೊಡ್ತಿ? ಅಳಿದ ಕೋಟಿ ದೈತ್ಯರ ಕುಟುಂಬಕ್ಕೆ ಏನು ಉತ್ತರ ಕೊಡ್ತಿ? ಅಳಿದದ್ದು ಅಳಿದು ಹೋಯಿತು ಪ್ರಭು. ಇನ್ನಾದ್ರೂ ಸರಿಪಡಿಸಿಕೊಳ್ಳುವಂತ ಕಾಲ ಮಿಂಚಿ ಹೋಗ್ಲಿಲ್ಲ ಅಂತ ಯೋಚಿಸು ಪ್ರಭು. ಬಂದವಳು ತ್ರೈಜಗದೊಡತಿ, ನಿನ್ನನ್ನು ಮೀರಿದವಳು, ಬ್ರಹ್ಮನನ್ನು ಮೀರಿದವಳು, ಮೂರು ಮೂರ್ತಿಗಳನ್ನು ಮೀರಿದವಳು. ಅವಳಲ್ಲಿ ಕಾದಾಟಕ್ಕೆ ಹೋಗಬೇಡ ಪ್ರಭು. ಹೋದ್ರೆ ನಮಗೆ ನಷ್ಟವಾಗುವುದಲ್ಲದೆ ನಮಗೆ ಸುಖ ಇಲ್ಲ ಪ್ರಭು. ಸುಖವಾಗಿ ಬದುಕುವುದಕ್ಕೆ ಒಂದು ದಾರಿ ಕಾಣುತ್ತದೆ. ಜಡಜ ಪೀಠನ ಮರ ಉಂಟು. ಹವಿರ್ಭೋಜನ ಮಾಡಿದ ದೈತ್ಯ ಐರಾವತ ರಾಜಹಂಸ ಎನ್ನುವ ವಿಮಾನ ಅಥವಾ ಮೃತ್ಯುವಿನ ಶಕ್ತಿ, ಯಮನ ದಂಡ, ಇಷ್ಟೆಲ್ಲವನ್ನು ಇರಿಸಿಕೊಂಡ ಮೇಲೆ ಸಂಪಾದಿಸಿದನ್ನು ಉಳಿಸಿಕೊಳ್ಳುವುದಲ್ವ ಶ್ರೇಷ್ಠವಾದದ್ದು. ಯಾವುದರಿಂದ ಯಾವುದನ್ನು ಬಯಸುವುದು ಅಂತ ಇಲ್ವಾ? ಯಾವುದನ್ನು ಹೇಗೆ ಸೋಲಿಸುವುದು ಅಂತ ಇಲ್ವಾ? ಇಲಿಯನ್ನು ಸೋಲಿಸಿದ ಹಾಗೆ ಆನೆಯನ್ನು ಸೋಲಿಸುವುದಾ? ಆನೆಯನ್ನು ಸೋಲಿಸಿದ ಹಾಗೆ ಅಕ್ಕಿಯನ್ನು ಸೋಲಿಸುವುದಾ? ಯಾರನ್ನು ಹೇಗೆ ಸೋಲಿಸಬೇಕು ಎನ್ನುವಂತ ಬುದ್ಧಿವಂತಿಕೆ ಬೇಕು. ವಿರೋಧಿಗಳನ್ನು ಸೋಲಿಸಿದ ಹಾಗೆ ಬ್ರಹ್ಮನನ್ನು ಸೋಲಿಸಿದ್ಯಾ ನೀನು? ಇವಳನ್ನು ಹಾಗೆ ಪ್ರಭು. ಬ್ರಹ್ಮನನ್ನು ಮೀರಿದವಳು, ಬ್ರಹ್ಮನಿಗಿಂತ ಹೆಚ್ಚಿನದನ್ನು ಕೊಡಬಲ್ಲವಳು ಅವಳೇ ಬಂದಿದ್ದಾಳೆ ಎಂದಾದ್ರೆ ಅವಳ ಕಾರುಣ್ಯವನ್ನು ಪಡೀಬೇಕು. ಕಾರುಣ್ಯವನ್ನು ಪಡೀಬೇಕಾದ್ರೆ ಏನು ಮಾಡಬೇಕು? ನಾವು ಏನು ಕೊಡದೆ ಅವಳು ಕೊಡ್ತಾಳ. ನೀನು ಕೊಡಬೇಕಾದ ಏನು ಅಂತ ಕೇಳಿದ್ರೆ, ನಿನ್ನ ಸ್ವಾಭಿಮಾನ ಅಥವಾ ನೀನು ಸ್ವಾಭಿಮಾನ ಅಂತ ಭಾವಿಸಿದ ಈ ಮೂರ್ಖತನವನ್ನು ಅವಳ ಪಾದ ಬುಡದಲ್ಲಿ ಇಡಬೇಕು. ಪಾದ ಬುಡದಲ್ಲಿ ಇಟ್ಟು, ಅಮ್ಮ ಸರ್ವಾಪರಾಧ ಆಯ್ತು ಅಂತ ಅವಳಲ್ಲಿ ಕೇಳಿದ್ರೆ, ತಾಯಿಯೊಬ್ಬಳು ಎಷ್ಟು ಕೋಪಗೊಂಡರೂ ಕೂಡ ಮಗು ಬಂದು ಎರಡು ತೊಟ್ಟು ಕಣ್ಣೀರು ಸುರಿಸಿದ್ರೆ ತಲೆನೇ ಒರೆಸಿ ಕೈ ಎತ್ತಿ ಅವನ ತಲೆಯನ್ನು ಚುಂಬಿಸಿ ತೊಡೆಯಲ್ಲಿ ಇಟ್ಟುಕೊಳ್ತಾಳೆ. ನೀನು ಅವಳನ್ನು ಎಡ ತೊಡೆಯಲ್ಲಿ ಇಟ್ಟುಕೊಳ್ಳುವುದಲ್ಲ, ನೀನೇ ಮಗುವಾಗಿ ಅವಳ ಬಲ ತೊಡೆಯಲ್ಲಿ ಕುಳಿತುಕೊಳ್ಬೇಕು ಅಂತಾದ್ರೆ ಕೈ ಮುಗಿ ಪ್ರಭು. ಯಾವುದು ಹೇಳಿದ್ದು ಅರ್ಥ ಆಯ್ತಾ ನಿನಗೆ? ಗೊತ್ತಾಗಲಿಲ್ಲ. ಇಲ್ಲ ಬೇಡಾಗಿ ನಾನು ಎಲ್ಲ ಬಿಡು. ಬೇಡದ ಇದರಲ್ಲಿ ಬಣ್ಣದ ಮಾತಿನ ಹಾಗೆ ಖಂಡಿತ. ನೀನಿರುವಾಗ ನನ್ನದು ಎಂತದ್ದು ಸುಮ್ಮನೆ ಬಣ್ಣ? ಎಂತದ್ದು ಬಣ್ಣ? ನಿನ್ನ ಬದುಕೆ ವರ್ಣರಂಜಿತ. ಮತ್ತೆ ಮುಖಕ್ಕೆ ಬಣ್ಣ ಹಾಕುವುದು ಬೇರೆ, ನಾಲಿಗೆಗೆ ಬಣ್ಣ ಹಾಕುವುದು ಬೇರೆ. ನಾನು ನಿನ್ನ ಬದುಕು ವರ್ಣರಂಜಿತ ಬದುಕು ಅಂತ ಹೇಳಿದ್ದು, ಬರೇ ಮುಖದ ಬಣ್ಣ ಅಲ್ಲ, ನಿನ್ನ ಬದುಕೇ ವರ್ಣ ಅಲ್ಲ. ಇಲ್ಲಿಯವರೆಗೆ ವರ್ಣರಂಜಿತವಾಗಿತ್ತು, ಈಗ ನಾನೇ ಅವಸರದಲ್ಲಿ ಇದ್ದೇನೆ ನಿನ್ನ ಮಾತನ್ನ ಕೇಳುವಾಗ. ಆದ್ರೂ ಒಂದು ಅವಸರ ಗೊತ್ತಿರಬೇಕು. ಅವಸರ ಎನ್ನುವುದಕ್ಕೆ ಒಂದು ಆತುರ ಅಂತ ಹೆಸರು, ಮತ್ತೊಂದು ಸಮಯ ಪ್ರಜ್ಞೆ ಅಂತ ಹೆಸರು. ಸಮಯ ಪ್ರಜ್ಞೆ, ಆತುರ ಅಲ್ಲ, ಇದು ಸಮಯ ಪ್ರಜ್ಞೆ. ಹೌದಪ್ಪ. ನಿನ್ನ ಕೊನೆಯದಾಗಿ ಹೇಳುವ ಮಾತು ಏನು? ಇಲ್ಲಿಯವರೆಗೆ ಬಂದೆ, ಮಾತಾಡುವುದಕ್ಕೆ ಅವಕಾಶವನ್ನು ಕೊಟ್ಟೆ. ಅದು ನೀನು ಕೊಡದೆ ನಾನು ಮಾತಾಡುದು ಎಲ್ಲಿಂದ? ಅಲ್ಲ, ನೀನು ಕೊಡದಿದ್ರೆ ಮಾತಾಡುದು ಎಲ್ಲಿಂದ? ಕೊಟ್ಟೆ, ಆದ್ರೆ ಅವಳ ಕಾಲಿಗೆ ನಾನು ಬೀಳ್ಬೇಕು. ಯಾವ ಕಾಲಕ್ಕೂ ಆಕೆಯ ಕಾಲಿಗೆ ನಾನು ಬೀಳುವವಲ್ಲ. ಹಾಗಾದ್ರೆ ನಾನು ಹೋಗಿ ಬೀಳಲ್ಲ? ಯಾರು? ನನ್ನ ಪ್ರತಿನಿಧಿಯಾಗಿ. ಇನ್ನು ನಾಳೆಯಿಂದ ಇಲ್ಲಿ ಬರ್ಲಿಕ್ಕೆ ಉಂಟ ನೀನು? ಎಲ್ಲಿಗೆ? ಇಲ್ಲಿಗೆ. ಮತ್ತೆ ಬಂದು ಇಲ್ಲಿಗೆ ಬರುದಲ್ಲ? ನಿನಗೆ ಅಲ್ಲಿಗೆ ಹೋಗಿ ನೀನು ಆಕೆಯ ಕಾಲಿಗೆ ಎರಗಿದೆ ಎನ್ನುವ ಹಾಗಾದ್ರೆ ಮಾಮ ಅಳಿಯನ ಸಂಬಂಧ ಇಲ್ಲಿಗೆ ನಿಂತಿತ್ತು ಎನ್ನುವುದೇ ಅರ್ಥ. ಅಯ್ಯೋ, ಅದ್ಯಾಕೆ? ಅದ್ಯಾಕೆ? ನನಗೆ ಹಗೆತನವನ್ನು ಇಟ್ಟುಕೊಂಡು ಹೊರಟವ ನಾನು. ನನ್ನ ಹಗೆಯಾದವಳಲ್ಲಿ ಹೋಗಿ ಕಾಲಿಗೆ ನೀರು ಬೀಳುವುದು. ಅವಸರದಲ್ಲಿ ಬಂದೆ, ಇಷ್ಟೆಲ್ಲ ಮಾತಾಡಿದೆ, ನಿನಗೆ ಕೊನೆಯದಾಗಿ ಹೇಳುವ ಮಾತು. ನಿನಗೊಂದು ವಿಷಯ ಹೇಳಬೇಕು. ಏನು? ಎರಡು ವರ್ಗದಲ್ಲಿ ಶಾಶ್ವತ ಶತ್ರು ಮಿತ್ರರಿಲ್ಲ. ಒಂದು ರಾಜಕೀಯದಲ್ಲಿ, ಇನ್ನೊಂದು ನಿನ್ನಲ್ಲಿ ಹೇಳುದು ನಾನು ಕಲಾವಿದರಲ್ಲಿ. ಯಾವಾಗ ಶತ್ರುಗಳಾಗ್ತಾರೆ, ಯಾವಾಗ ಮಿತ್ರರಾಗ್ತಾರೆ ಅಂತ ಹೇಳಲಿಕ್ಕೆ ಇಲ್ಲಿ ನನ್ನ ರಾಜ
ರಾಜಕೀಯದಲ್ಲಿ ನನಗೆ ಶತ್ರುಗಳು ಎನ್ನುವವರು ಯಾರು ಇಲ್ಲ. ಯಾಕೆ? ಹಾಗಾದ್ರೆ ರಾಜಕೀಯ ಲಾಭಕ್ಕೆ ಬೇಕಾಗಿ ಅವಳ ಕಾಲಿಗೆ ಬಿದ್ರು ತಪ್ಪಲ್ಲ. ನಾನು ರಾಜಕೀಯಕ್ಕೆ ಬಂದದ್ದು ಲಾಭ ಮಾಡಿಕೊಳ್ಳುವುದಕ್ಕಲ್ಲ, ನನ್ನ ಯೋಗ್ಯತೆಯನ್ನು ಪ್ರಪಂಚಕ್ಕೆ ತೋರಿಸಬೇಕು ಎನ್ನುವ ಹಾಗೆ. ಅದು ಎಲ್ಲ ರಾಜಕೀಯದವರು ಹೇಳುದಾಗೆ ನಾನು ಅಧಿಕಾರಕ್ಕೆ ಬೇಕಾಗಿ ಬಂದದ್ದಲ್ಲ, ಸಮಾಜ ಸೇವೆಗೆ ಬಂದದ್ದು. ನನ್ನ ಗುರುಗಳು ಒಂದು ಮಾತು ಹೇಳಿದ್ದಾರೆ. ಯಾರು? ಶುಕ್ರಾಚಾರ್ಯರ? ಏನ್ ಹೇಳಿದ್ದಾರೆ? ನಿನಗೆ ತೊಂದರೆ ಆದ್ರೂ ತೊಂದರೆ ಇಲ್ಲ, ನಿನ್ನನ್ನು ನಂಬಿದವರಿಗೆ ತೊಂದರೆ ಆಗಬಾರದು. ಹಾಗಾದ್ರೆ ನೆನಪಿಟ್ಟುಕೊಂಡು ನೀನು ಕಾಲಿಗೆ ಬಿಡ್ಬೇಕು. ಇಷ್ಟು ತೊಂದರೆ ಯಾರನ್ನ? ನಮ್ಮವರಿಗೆ, ಇಲ್ಲಿಯವರಿಗೆ ಅಳಿದವರದ್ದು ತೊಂದರೆ ಆದದ್ದು ಹೇಗೆ? ಅದು ಅಳಿದವರದ್ದು ತೊಂದರೆ ಅಲ್ವಾ? ಮತ್ತೆ ಕುಟುಂಬಕ್ಕೆ ಏನು ಉತ್ತರ ಕೊಡ್ತಾರೆ? ಅಳಿದಿದ್ದಾರೆ ಎನ್ನುವ ಹಾಗೆ ನಾನಿಲ್ಲಿ ಅಡಗಿ ಕುಳಿತೆ ಎನ್ನುವ ಹಾಗಾದ್ರೆ ನಾಳೆ ನನ್ನ ಗುರುಗಳೇ ಬೈದಾರ ನನಗೆ. ಏನು ಅಂತ? ಅವರನ್ನೆಲ್ಲ ಕಳೆದುಕೊಂಡೆ, ಈಗ ನೀನೇ ಇಲ್ಲಿ ಅಡಗಿ ಕುಳಿತಿದ್ದೀಯಾ ಎನ್ನುವ ಹಾಗೆ. ದೊಡ್ಡ ವಿಷಯ ಅಲ್ಲ, ನೀನು ಸಂಪಾದನೆ ಮಾಡುದು. ಎಂತದ್ದು? ನೀನದು ಶೂನ್ಯದಿಂದ ಆರಂಭ ಅಲ್ವಾ? ಇನ್ನು ಸಂಪಾದನೆ ಮಾಡ್ತಿ. ಯಾವುದನ್ನ? ನೀನು ಮನಸ್ಸು ಮಾಡಿದ್ರೆ ಕಳ್ಕೊಂಡದ್ದನ್ನು. ಇನ್ನೆಲ್ಲುಂಟು ಸಂಪಾದನೆ ಮಾಡುವುದಕ್ಕೆ? ಏನಿಲ್ವಾ? ಸಂಪಾದನೆ ಮಾಡುದು ಅರ್ಧದಷ್ಟು ಮುಗಿದ ಆಗಿದೆ ಈಗ. ಹೌದೌದು, ಅರ್ಧ ಉಂಟಲ್ಲ? ಅರ್ಧ. ಈಗ ನಿನ್ನನ್ನು ಸೇರಿ ಅರ್ಧ ಉಂಟು ಎನ್ನುವ ಹಾಗೆ ಭಾವಿಸ. ಸರಿ, ನನ್ನ ಜೊತೆಯಲ್ಲಿ ನಿನಗೆ ಬರುವ ಮನಸ್ಸಿದ್ದಾರೆ ಬಾ, ಯುದ್ಧಕ್ಕಾಗಿ. ಇಲ್ಲದಿದ್ರೆ ಹೊರಟಿದ್ದಿ ಎಂದಾದ್ರೆ ಪರಿಣಾಮ ಏನು ಎನ್ನುವುದಾಗಿ ನಾನು ಊಹಿಸಬಲ್ಲೆ. ನೀನು ಅನ್ನ ಕೊಟ್ಟಾಗ ಸಂತೋಷದಿಂದ ಉಂಡಿದ್ದೇನೆ ಎಂದಾದ್ರೆ, ನೀನು ಆಶ್ರಯ ಕೊಟ್ಟಾಗ ಸಂತೋಷದಿಂದ ಅನುಭವಿಸಿದ್ದೇನೆ ಎಂದಾದ್ರೆ, ನೀನು ಕೊಡುವ ಸಾವನ್ನಾದ್ರೂ ಆನಂದದಿಂದ ಅನುಭವಿಸುವಂತ ಗಂಡುತನ ಉಂಟು ನನಗೆ. ಕೊಡಪ್ಪ.
ಮೊನ್ನೆವರೆಗೆ ಎಲ್ಲಿಯೋ ಮೂಲೆಯಲ್ಲಿ ಬಿದ್ದ ಕದಂಬವನ. ಯಾವಾಗ ಇವಳು ಬಂದಳು ಅಲ್ಲಿನ ನಂತರ ಮೆರೆವ ಕದಂಬವನ. ನೋಡಿ, ಯಾವ ಭಯದ ವಾತಾವರಣವೂ ಇಲ್ಲದೆ ನಿರ್ಭೀತವಾಗಿ ನಿಂತಿರುವ ಖಗಮೃಗ ಸಂತತಿ, ಅದರ ಮಧ್ಯೆ ಇವಳು. ಆಹಾ, ನೋಡಿದೆ ನೋಡಿದೆ ನೋಡಿದೆ. ಇದನ್ನು ನೋಡುವುದಕ್ಕೆ ಎರಡೇ ಕಣ್ಣುಗಳಾಗಿ ಹೋಯಿತಲ್ಲ. 1000 ಕಣ್ಣುಗಳಿರ್ತಿದ್ರೆ ಎಲ್ಲ ಕಣ್ಣುಗಳಿಂದ ಇವಳ ಪಾವನ ರೂಪವನ್ನು ತುಂಬಿಸಿಕೊಂಡು ಪಾವನ ಪಾತ್ರ. ಕಣ್ಣು ಎಷ್ಟುಂಟು ಅಂತ ಮುಖ್ಯ ಅಲ್ಲಲ್ಲ, ನೋಡುವ ಸಂಸ್ಕಾರ ಎಷ್ಟುಂಟು ಅಂತ ಮುಖ್ಯ. ಚಂಡಮುಂಡನಿಗೆ ಕಂಡಳೋ, ಧೂಮ್ರಾಕ್ಷನಿಗೆ ಕಂಡಳೋ, ಕಾಣಲಿಲ್ಲ ಎನ್ನುವುದು ಇವಳ ಸಮಸ್ಯೆಯೋ ನೋಡುವವರ ಸಮಸ್ಯೆ. ವಸಂತ ಮಾಸ ಬರುವಾಗ ಎಲ್ಲ ಗಿಡಗಳು ಅರಳುತ್ತದೆ, ಕಳ್ಳಿ ಗಿಡ ಅರಳುವುದಿಲ್ಲ. ವಸಂತ ಮಾಸದ ತಪ್ಪಲ್ಲ. ಸೂರ್ಯ ಬರುವಾಗ ಎಲ್ಲದಕ್ಕೂ ದೃಷ್ಟಿ ಗೋಚರಿಸ್ತದೆ, ಗೂಬೆಗೆ ಕಣ್ಣು ಕಾಣುವುದಿಲ್ಲ, ಸೂರ್ಯನ ತಪ್ಪಲ್ಲ. ಚಂಡಮುಂಡ ಧೂಮ್ರಾಕ್ಷನಿಗೆ ಕಾಣದೇ ಇದ್ದದ್ದಕ್ಕೆ ಇವಳನ್ನು ದೂರಿ ಪ್ರಯೋಜನ ಇಲ್ಲ. ಅವರಿಗಿರುವ ಸಂಸ್ಕಾರವೇ ಅಷ್ಟು. ನಾನು ನೋಡುವುದಕ್ಕೆ ಸಾಧ್ಯವಾದದ್ದು ಹೇಗೆ? ಒಂದು ಕ್ಷಣದಲ್ಲಿ ಆದರೂ ಇವಳನ್ನು ಸ್ತುತಿ ಮಾಡುವಂಥ ಒಂದು ಸೌಭಾಗ್ಯ ಶುಂಭನ ಆಸ್ಥಾನದಲ್ಲಿ ನನಗೆ ಸಿಕ್ಕಿತು. ಒಂದು ಕ್ಷಣ ಸ್ತುತಿ ಮಾಡಿದರೆ ಇಷ್ಟು ಸೌಭಾಗ್ಯ ಸಿಗುತ್ತದೆ. ಜೀವಮಾನ ಪೂರ್ತಿ ದೇವಿಯ ಸ್ತುತಿ ಮಾಡಿದವರಿಗೆ ಎಷ್ಟು ಪುಣ್ಯ ಸಿಗಲಿಕ್ಕಿಲ್ಲ. ನಾವು ಮಾಡಿದ ಕೆಟ್ಟದ್ದು ಸ್ವಲ್ಪವಾ? ಆದರೂ ನಮಗೆ ಸಿಕ್ಕಿದಳು ಇವಳು. ಯಾಕೆ ಸಿಕ್ಕಿದಳು ಅಂತ ಕೇಳಿದರೆ, ನಾವು ಅದರಲ್ಲಿ ದೊಡ್ಡ ಬೆನ್ನು ತಟ್ಟಿಕೊಳ್ಳಲಿಕ್ಕಿಲ್ಲ. ಯಜ್ಞಯಾಗಾದಿಗಳನ್ನು ಮಾಡಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಇವಳನ್ನು ತರಿಸಿದ್ದಲ್ಲ. ನಾವು ಮಾಡಿದ ಕೆಟ್ಟ ಕೃತ್ಯಕ್ಕೆ ಇವಳೇ ಇಳಿದದ್ದು. ಹಾಗಾಗಿ ನೋಡಿ, ನಗೆ ನಗುತ್ತಾ ನಮಗೆ ಕರುಣೆಯ ದೃಷ್ಟಿಯನ್ನು ಬೀರುವುದನ್ನು ಬಿಟ್ಟು ಗರ್ವ. ಯಾಕೆ ಈ ಗಾಢ ಗರ್ವ ಬೇಕಲ್ಲ? ಈ ಪ್ರಪಂಚದ ಧರ್ಮ ಉಳಿಬೇಕಾದ್ರೆ ಈ ಗರ್ವ ಬೇಕು. ಅಹಿಂಸೆ ಮಾಡಿ ಹಿಂಸೆ ಮಾಡಬೇಡಿ ಅಂತ ಹೇಳ್ತಾನೆ ಶಿಕ್ಷಕ. ಅವನ ಕೈಯಲ್ಲಿ ಬೆತ್ತ ಇರ್ತದೆ. ಯಾಕದು ಹಿಂಸೆ ಮಾಡಬೇಡಿ ಅಂತ ಪಾಠ ಕಲಿಸಬೇಕಾದ್ರೆ ಸ್ವಲ್ಪ ಹೊಡಿಬೇಕಾಗ್ತದೆ. ಲೋಕ ರಕ್ಷಕಿ ಆದರೆ ಸಾಲದು, ಶಿಕ್ಷಕಿ ಆಗಬೇಕು. ಬರೇ ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ, ಶಿಕ್ಷಣ ಕೊಟ್ಟು ರಕ್ಷಣೆ ಮಾಡಬೇಕು. ಲೋಕ ರಕ್ಷಕಿಯಾಗಿ ದೇವತೆಗಳಿಗೆ ಅನುಗ್ರಹ ಬೀರಿ ಬಂದಿದ್ದಾಳೆ, ಲೋಕ ಶಿಕ್ಷಕಿಯಾಗಿ ನಮ್ಮ ಮುಂದೆ ಗಾಢಗರ್ವದಿಂದ ಕುಳಿತಿದ್ದಾಳೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ಚಂಡಮುಂಡ ಧೂಮ್ರಾಕ್ಷರು ಬಿಡಿ, ಸುಗ್ರೀವ ರಕ್ತ ಬೀಜನಿಗೆ ಗೊತ್ತಾಗುವುದು, ಶುಂಭನಿಗೆ ಗೊತ್ತಾಗುವುದಿಲ್ಲ ಅಂದರೆ ಅರ್ಥ ಎಂತದ್ದು? ಯಾಕೆ ಗೊತ್ತಾಗದೆ ಮಾಡಿದ್ದ? ನನಗೆ ಈಗಲೂ ನಂಬಲಿಕ್ಕೆ ಆಗುವುದಿಲ್ಲ. ಬೃಹಸ್ಪತಿ ಆದರೂ ತಲೆ ತಗ್ಗಿಸಿ ನಿಲ್ಲಬಲ್ಲಷ್ಟು ವಿದ್ಯಾಪ್ರೌಢಿಮೆಯನ್ನು ಹೊಂದಿರುವ ಶುಂಭನಿಗೆ ಗೊತ್ತಾಗಲಿಲ್ಲವೇ? ಯಾಕೆ ಮದುವೆ ಆಗ ಹೊರಟ? ಮೇನಕಾದಿ ಅಪ್ಸರಾಂಗನೆಯರ ಸೇವೆಯಲ್ಲಿ ಇರುವವ ಒಂದು ದಿವಸವೂ ಅವರನ್ನು ಕಡೆಗಣ್ಣಿನಿಂದ ನೋಡದವ, ನೋಡದೇ ಇರುವ ಹೆಣ್ಣಿಗೆ ಬೇಕಾಗಿ ಕೇಳಿ ಮನಸ್ಸನ್ನು ಅವಳಿಗೆ ಬಲಿ ಕೊಟ್ಟು ಹೊರಡ್ತಾನೆ ಅಂದರೆ ಅರ್ಥ ಎಂಥದ್ದು? ಶುಂಭ ಅವನಿಗೆ ಬೇಕಾಗಿ ಮದುವೆ ಆಗಲಿಕ್ಕೆ ಹೊರಟದ್ದಲ್ಲ, ಚಂಡಮುಂಡರು ಹೇಳಿದ್ದಕ್ಕೆ ಬೇಕಾಗಿ ಮದುವೆ ಆಗಲಿಕ್ಕೆ ಹೊರಟದ್ದು. ಶುಂಭ ವರ ಪಡೆದದ್ದು, ಶುಂಭ ಇಷ್ಟು ಸಂಪಾದನೆ ಮಾಡಿದ್ದು ಅವನಿಗೆ ಬೇಕಾಗಿ ಅಲ್ಲ, ದಾನವ ಕುಲಕ್ಕೆ ಬೇಕಾಗಿ. ಶುಂಭ ಈಗ ಮದುವೆ ಆಗಲಿಕ್ಕೆ ಹೊರಟದ್ದು ದಾನವ ಕುಲಕ್ಕೆ ಬೇಕಾಗಿ ಅಲ್ಲದೆ ಅವನಿಗೆ ಬೇಕಾಗಿ ಅಲ್ಲ. ಮದುವೆ ಎನ್ನುವ ನೆವನ ಮಾತ್ರ ಹಿಂದೆ ಯಾವುದೋ ಒಂದು ಸಂಕಲ್ಪ ಇರಿಸಿಕೊಂಡಿದ್ದಾನೆ. ಅವನಿಗೆ ಗೊತ್ತಾಗಲಿಲ್ಲ ಅಂತ ನಾವು ಭಾವಿಸಿದರೆ ನಾವು ಹೊಂಬರು. ಹಾಗೆಂದು ಯಾಕೆ ಹೊರಟಿದ್ದಾನೆ ಅಂತ ನಾವು ವಿಮರ್ಶೆ ಮಾಡುವುದಕ್ಕೆ ಹೊರಟ್ರೆ ಅವನಿಗೂ ಬಹುಶಃ ಸಾಕಾಗಿರಬೇಕು. ಅವ ಪಡೆಯದೇ ಇರುವುದನ್ನು ಪಡೆಯುವುದಕ್ಕೆ ಹೊರಟಿದ್ದಾನೆ, ಪಡೆಯದೇ ಇರುವುದನ್ನು ಪಡೆಯುವುದಕ್ಕೆ ಹೊರಟಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವ ಹೇಳಿದ ಹಾಗೆ ನಾವು ಹೊರಟ್ರೆ ಕೇಡು ಇವಳಿಂದ ಬದ್ಧ. ಯಾವುದನ್ನಾದರೂ ಉಳಿದವರಿಂದ ನಾವು ತೆಗೆದುಕೊಳ್ಬೋದು, ಆದರೆ ಮೋಕ್ಷವನ್ನು ಪುಣ್ಯವನ್ನು ತೆಗೊಳ್ಳಿಕ್ಕೆ ಆಗ್ತದ? ಪ್ರಪಂಚದಲ್ಲಿ 3 ವಿಷಯದಲ್ಲಿ ಪ್ರತ್ಯಾಮ್ನಾಯ ಇಲ್ಲ ಅಂತ. ಒಂದು ಹಸಿವೆ ಆದರೆ ಊಟ ಮಾಡಲಿಕ್ಕೆ, ನನಗೆ ಹಸಿವೆ ಆಗ್ತದೆ ನೀನು ಊಟ ಮಾಡು ಅಂತ ಹೇಳಿದರೆ ಆಗುವುದಿಲ್ಲ. ಇನ್ನೊಂದು ಸಾಯಲಿಕ್ಕೆ, ನನಗೆ ಸಾವು ಬಂದಿದೆ ನೀನು ಸಾಯಿ ಅಂತ ಹೇಳಿದರೆ ಆಗುವುದಿಲ್ಲ. ಇನ್ನು ಒಂದು ಪುಣ್ಯ ಸಂಪಾದನೆಗೆ, ನನ್ನ ಲೆಕ್ಕದಲ್ಲಿ ಒಂದು ನೀನು ಪೂಜೆ ಮಾಡುವಂಥ ಒಬ್ಬನನ್ನು ಕಳಿಸಿದರೆ ಪುಣ್ಯ ಅವನಿಗೆ, ಇವನಿಗಿಲ್ಲ. ಮೋಕ್ಷ ಪದವಿ ಮತ್ತು ಅವನದ್ದನ್ನು ನಾವು ಪಡೀಲಿಕ್ಕೆ ಆಗ್ತದೆ. ಅದಕ್ಕೆ ನಾವೇ ಸಿದ್ಧರಾಗಬೇಕು. ಏನು ಮಾಡುವ? ಶುಂಭನ ಅನ್ನದ ಋಣವನ್ನು ತೀರಿಸದೆ ಮೋಕ್ಷ ಸಿಗಲಿಕ್ಕಿಲ್ಲ. ಅನ್ನದ ಋಣ ತೀರಿಸುವುದು ಅಂತ ನಾವು ಒಟ್ಟು ಹೋಗುವುದಾ? ಏನು ಮಾಡುವ? ಹೀಗೆ ಮಾಡುವ. ಶುಂಭನ ಅನ್ನದ ಋಣವೂ ತೀರಬೇಕು, ಇವಳು ತಾಯಿ ಎನ್ನುವ ಭಾವನೆಯೂ ಹೋಗಕೂಡದು. ಎರಡನ್ನು ಸೇರಿಸಬೇಕು ಎಂದಾದರೆ ಶುಂಭನೊಂದಿಗೆ ಇವಳು ಒಟ್ಟಾಗಬೇಕು. ಪ್ರಯತ್ನ ನಮ್ಮದು, ಫಲ ಅವಳು.
ಸರ್ವಸ್ಯಾರ್ಥಿ ಹರೇ ದೇವಿ ಮಹಾದೇವಿ ನಮೋಸ್ತು. ಪಾದದ್ವಯಗಳಿಗೆ ಪುಡಮಟ್ಟಿದೆ ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಶುಂಭದೊರೆಯ ಆಜ್ಞಪ್ತನಾಗಿ ಇಲ್ಲಿಯವರೆಗೆ ಬಂದೆ. ತಾಯೇ, ಇಲ್ಲಿಯವರೆಗೆ ಮದುವೆಯಾಗದೇ ಇದ್ದ ಶುಂಭ ನೀನನ್ನು ಬಯಸಿದ. ಯಾಕೆ ಮದುವೆ ಆಗಲಿಲ್ಲ? ಯಾಕೆ? ಕೆಲವೊಮ್ಮೆ ಮದುವೆ ಆದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮದುವೆ ಆಗದೆ ಉಳಿದ್ರೆ ಸಾಧನೆ ಮಾಡುವಾಗ ವಯಸ್ಸು ಮೀರಿರ್ತದೆ, ತಡ ಆಗ್ತದೆ. ಶುಂಭನಿಗಾದದ್ದು ಅದೇ. ಸಾಧನೆ ಮದುವೆ ಆಗುವ ಸಮಯದಲ್ಲಿ ಸಾಧನೆ ಮಾಡಿದ, ಸಾಧನೆ ಮುಗಿದಾಗ ಈಗ ವಯಸ್ಸು ಮೀರಿದೆ. ಆದ್ರೂ ನೀನೊಬ್ಬಳಿದ್ದಿ ಅಂತ ಚಂಡಮುಂಡರ ಮುಖಾಂತರ ಕೇಳಿ ನಿನ್ನನ್ನು ಬಯಸಿದ. ನೀನು ಚೂಣಿಯನ್ನು ಹಂಬಲಿಸಿದೆಯಾ? ನಿಜ. ತುಂಬಾ ಉದ್ದ ಉದ್ದ ಹೇಳಿದ್ಯಂತೆ. ಬಿಡು, ಸ್ಥೂಲವಾಗಿ ಹೇಳುವುದಿದ್ರೆ ಕತ್ತಿ ಕಾಳಗದಲ್ಲಿ ಜಯಿಸಿದವರಿಗೆ ಮಾಲೆ ಅಲ್ವಾ? ಯಾರು ಸಂಗ್ರಾಮದಲ್ಲಿ ಜಯಿಸ್ತಾರೋ, ಯಾರು ದರ್ಪಹನನ ಮಾಡ್ತಾರೋ, ಯಾರು ಪ್ರತಿಫಲರಾಗಿ ನಿಲ್ತಾರೋ ಅವರೇ ನನ್ನ ಬರ್ತಾರ. ಬೇಕಮ್ಮ. ಪ್ರಪಂಚದಲ್ಲಿ ಬಹುದೊಡ್ಡ ಒಂದು ಕೆಟ್ಟ ಸಂದೇಶ ಉಂಟು. ಹೆಣ್ಣು ಮತ್ತು ಗಂಡು ಸಮಾನವಾಗಿದ್ರೆ ಮಾತ್ರ ಜೋಡಿ ಒಳ್ಳೇದಾಗುವುದು ಉಂಟು. ಅದಿಲ್ಲಮ್ಮ. ಹೆಣ್ಣು ಗಂಡು ಸಮಾನವಾಗಿದ್ರೆ ಆ ದಂಪತಿಗಳು ಹೆಚ್ಚು ಸಮಯ ಉಳಿಯುವುದಿಲ್ಲ, ಬೇಗ ವಿಚ್ಛೇದನ ಆಗ್ತದೆ. ಯಾಕೆ? ಸಮಾನ ಆಗಿದ್ರೆ ನಾನು ಮೇಲೆ ಅಂತ ಸ್ಪರ್ಧೆ ಬರ್ತದೆ. ಯಾವಾಗಲೂ ಸ್ವಲ್ಪ ಆದ್ರೂ ಮೇಲೆ ಕೆಳಗಿರ್ಬೇಕು. ನಾನು ಮೇಲೋ ನೀನು ಮೇಲೋ ಅಂತ ಬಂತ ಮತ್ತೆ ಕೆಲವು ಸಮಯದಲ್ಲಿ ಆ ದಾಂಪತ್ಯ ಹೋಗುತ್ತದೆ ಅಂತ ಅರ್ಥ. ನೀನು ಮದುವೆಗಿತ್ತ ಬದಲಿ ನಾನು ಮೇಲೋ ನೀನು ಮೇಲೋ ಅಂತ ಹೊರಟ್ರೆ ಮದುವೆ ಆದೀತಮ್ಮ. ದೊಡ್ಡ ಮನಸ್ಸು ಮಾಡ್ಬೇಕು. ತಿಳಿದವರು ಒಂದು ಮಾತು ಹೇಳಿದ್ರು, ಸಂಸಾರ ಅಂದ್ರೆ ಏನು? ಸರಿಯಾಗಿರುವುದು ಸಂಸಾರ ಅಲ್ಲ. ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ಅಸಮಂಜಸದಲ್ಲಿ ಸಮಂಜಸತೆಯ ಸೂತ್ರವನ್ನು ಬೆಸೆದುಕೊಂಬುದೇ ಸಂಸಾರ. ಹಾಗಾಗಿ ನಾನು ಮೇಲೋ ನೀನು ಮೇಲೋ ಎನ್ನುವ ಸ್ಪರ್ಧೆ ಬೇಡ. ದೊಡ್ಡ ಮನಸ್ಸು ಮಾಡಬೇಕು, ನನ್ನ ಭಕ್ತಿಗೆ ಒಲಿಬೇಕು, ಪ್ರಸಾದ ರೂಪವಾಗಿ ಅಲ್ಲಿಯವರೆಗೆ ಬರಬೇಕು. ಶೋಣಿತಾಪುರದೊಂದಿಗೆ ದಾನವ ಕುಲವನ್ನು ಉದ್ಧರಿಸಬೇಕು. ರಕ್ತಬೀಜ, ಪರಂಭಾವನಕ್ಕೆ ಬಂದವನೇ, ಕೈಗಳನ್ನು ಮುಗಿದು ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಆಶ್ಚರ್ಯವಾಯಿತು ನನಗೆ. ಕಟುಕನ ಮನೆಯಲ್ಲಿ ಬೆಳೆದಂತಹ ಗಿಳಿಮರಿಯೊಂದು ಮಧುರವಾಗಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ. ಬೆಳೆದದ್ದು ಎಲ್ಲಿ ಆದ್ರೆ ನಮ್ಮ ತನ್ನರಿವೇ ಗುರು ಲಘುವಿನ ವಿಚಾರವನ್ನು ಚೆನ್ನಾಗಿ ಅರಿತವನಾದಂತಹ ನೀನು ಈ ರೀತಿಯಾಗಿ ಮುಂದುವರಿಯುತ್ತಾ ಇದ್ದಿ ಅಂತಾಗುವಾಗ ಅಸಾಮಾನ್ಯನಾದಂತಹ ನನ್ನನ್ನು ಸಾಮಾನ್ಯವಾದ ಶುಂಭನ ಜೊತೆಗೆ ಸೇರಿಸುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗ್ತಾನೆ. ಅಸಾಮಾನ್ಯ ಎನ್ನುವುದು ಅರ್ಹತೆಯಿಂದ ಬರಬೇಕಲ್ಲ. ನೀನು ಮನಸ್ಸು ಮಾಡಿದ್ರೆ ಯಾವನಿಗಾದ್ರೂ ಅರ್ಹತೆಯನ್ನು ಕಲ್ಪಿಸ್ತಿ. ಈಗ ಅಲ್ಲಿ ನೋಡು, ಸಿಂಹ ಗರ್ಜಿಸುವುದು ಬಿಟ್ಟಿದೆ, ಆನೆ ಗೀಳಿಡುವುದು ಬಿಟ್ಟಿದೆ. ನೀನು ಬಂದ್ರೆ ಅವನು ಅಸಾಮಾನ್ಯನಾಗಿ ಅರ್ಹತೆ ಬರೋದಿಲ್ವ? ಅವನಿಗೆ ಅರ್ಹತೆ ಇಲ್ಲದಿದ್ರೆ ಇಷ್ಟು ಮಂದಿಯನ್ನು ದೊಡ್ಡದು ಮಾಡ್ತಾನವ. ಹಾಗಾಗಿ ಅರ್ಹತೆ ಬರ್ತದಮ್ಮ. ನೀನೊಂದು ಮನಸ್ಸು ಮಾಡಬೇಕು. ಹಾಳಾದ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕಾಗ್ತದೆಯೋ? ನಿನ್ನಗಾಗಿ ಕೊಟ್ಟರೆ ಆಗ್ತದೆ. ಸಾಮಾನ್ಯ ಅರ್ಚಕನಿಗಾದ್ರೆ ಹಾಲು ನೋಡಿ ಯಾವತ್ತೆ ಕೊಡುದು. ಒಬ್ಬ ಕೆಸರಿಗೆ ಬಿದ್ದಿದ್ದಾನೆ ಅಂತ ಆಗುವಾಗ ಅವನನ್ನು ಮೇಲೆತ್ತಬೇಕು ಅಂತಾದ್ರೆ ದಡದಲ್ಲಿರುವ ಕೈ ಕೊಡುವುದಲ್ಲ, ಮೊದಲಾಗಿ ಬಿದ್ದವ ಕೈ ಕೊಡಬೇಕಲ್ಲ. ಕೆಸರಲ್ಲೇ ಬಿದ್ದಿರ್ಲಿಕ್ಕೆ ನಮ್ಮ ಶುಂಭ ಮಹಿಷನಾಗೆ ಕೋಣನ ಮತ್ತೆ ಜಾಣ
ಜಾಣನ ಜಾಣತನ ಎನ್ನುವುದು ಮನೆ ಬೆಳಗುವಂತಹ ದೀಪವಾಗಬೇಕೇ ಹೊರತು ಮನೆಯನ್ನೇ ಸುಡುವಂತಹ ಬೆಂಕಿ ಆಗಬಾರ್ದಲ್ಲ. ನೀನು ಸಪ್ತಶರದಿಗಳನ್ನೇ ಉಡುಗೆಯಲ್ಲಿ ಧರಿಸಿಕೊಂಡವಳು, ಸ್ವಲ್ಪ ನೀರು ಚೆಲ್ಲು, ಆ ಬೆಂಕಿ ಆರಿಸು. ಅದಕ್ಕಿಂತಹ ಮಿಗಿಲಾದಂತಹ ಸಾಗರವೇ ಸಜ್ಜನರ ಕಣ್ಣೀರಿನಿಂದ ಸೃಷ್ಟಿಯಾಗಿದೆಯಲ್ಲ, ಅದರ ಮುಳುಗಿ ಹೋದಾನು. ಮುಳುಗುದೇಗೆ? ಜಗದಂಬಿಗಳಲ್ವ ನೀನು? ಒಂದು ಹಡಗುತ್ತಾ ದಾಟಿ. ನಂಬಿಕೆ ಇಲ್ಲದವರಿಗೆ ಅಂಬಿಗನಿದ್ದೇನು ಪ್ರಯೋಜನ ಅಂತ ಬೇಕಲ್ಲ. ಅಯ್ಯೋ, ನಂಬಿಕೆ ಇಲ್ಲ ಇದ್ರೆ ಅಂಬುಜಾಸನ ಒಲಿದು ಅವ ಬ್ರಹ್ಮ, ಇವತ್ತಿನ ಬ್ರಹ್ಮನ. ಎಷ್ಟು ವರ್ಷ ಆಯ್ತು ಆ ಬ್ರಹ್ಮ? ಅವ ಓಡೋಡಿಕೊಂಡು ಬಂದು ಹೊರ ಕೊಡ್ಲಿಲ್ವಾ? ಸ್ವಾರ್ಥ ಸಾಧನೆಗೆ ಬೇಕಾಗಿ ಅಲ್ವಾ? ವಿಂಡಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿದ್ದಾನೆ, ಬೇಕಾದಂತಹ ವರಬಲವನ್ನು ಪಡೆದಿದ್ದಾನೆ, ಈಗ ಸರ್ವಸ್ವವನ್ನು ಕಳೆದುಕೊಂಡಿದ್ದಾನೆ. ಮಾತ್ರವಲ್ಲ, ಅವನ ಆತ್ಮಬಲವು ಕ್ಷೀಣವಾಗಿದೆ ನೋಡು. ಆತ್ಮಬಲ ಎಲ್ಲಿ ಕ್ಷೀಣ ಆಗಿದೆ ಅಮ್ಮ? ಮತ್ತೆ ಇಲ್ಲದಿದ್ರೆ ನಿಮ್ಮನ್ನೆಲ್ಲ ಕಳುಹಿಸಿಕೊಡ್ತಾ ಇದ್ನ ಅವನು ಬಾರದೆ. ಸಮಸ್ಯೆ ಅದೇ ಅಮ್ಮ. ಬೇರೆ ಯಾವ ಪ್ರಸಂಗದಲ್ಲಿ ಎಂತದ್ದು ಮಾಡಿದ್ರು ದೊಡ್ಡ ವಿಷಯ ಅಲ್ಲ. ಬಂದವ ಹೋದವ ಕೇಳುದು ದೇವಿ ಮಹಾತ್ಮೆಯಲ್ಲಿ ಎಂತದ್ದು ಅಂತ, ಅದಕ್ಕೊಂದು ಅವಕಾಶ ಕೊಟ್ಟು ಕಳುಹಿಸಿದ್ದ. ಇಲ್ಲದ್ರೆ ಅವನಿಗೆ ಕೂಡದೇ ಅಲ್ಲ, ಅವನಿಗೆ ಆತ್ಮಬಲ ಗಟ್ಟಿ ಉಂಟು. ಅವನ ಪರಾಕ್ರಮ ಏನೆನ್ನುವುದನ್ನು ವೇದ್ಯ ಮಾಡಿಕೊಂಡೆ ನಾನು. ಅವನ ಆತ್ಮಬಲ ಕ್ಷೀಣವಾಗಿದ್ದ ಕಾರಣವೇ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಾರೆ ಕೊಲ್ಲಿದ್ದಾನೆ. ರಕ್ತ ಬೀಜ ನಿನ್ನೊಡೆಯ ಶುಭ ಸಾವಿರುವ ಒಂದು, ನಾನು ಸಾವಿರದ ಒಂದು. ಯಾವಾಗ 1001 ಸಿಗುತ್ತದೆ ಅಂತ ಕಾಯ್ತಾ ಇದ್ದೆ. ನೀನು 1001 ಅಂತ ದೂರ ನಿಂತಿದ್ದೆ, ಸ್ವಲ್ಪ ಹತ್ತಿರ ಬಾ. ಅದನ್ನೇ ಒದಗಿಸಿಕೊಡುವುದಕ್ಕೆ ನಿಂತಿದ್ದೇನೆ ನಾನು. ನನ್ನನ್ನು ಬಯಸಿದ್ದು ಮೊದಲಾಗಿ ತಪ್ಪಾಗಿದೆ. ಈಗ ಒಬ್ಬ ಸ್ತ್ರೀ ಪ್ರಾಂತನಾಗಿ ಷಟ್ಟರ ಮನೆಯಲ್ಲಿ ಕುಳಿತಿದ್ದಾನಲ್ಲ, ಅವನ ಕುರಿತು ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ ಫಲ. ನಿನ್ನ ಸತ್ವ ಏನೆಂಬುದನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ನಿನ್ನ ಎದುರಾಗಿ ಬಂದವಳು ತ್ರೈಲೋಕಜನನಿ ಎಂಬುದನ್ನು ನನ್ನನ್ನು ಕೆಳಕ್ಕೆದರೆ ರುಂಡು ಚೆಂಡಾಡ್ತಿರುವ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯವೇ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನುವನ್ನು ಅವಲಂಬಿಸಿ ಸಪ್ತ ಮಾತೃಕೆಯನ್ನು ಹಣೆಗೆ ಒಂದು ಬಲವಾದ ಬೆಟ್ಟು. ಸಪ್ತಮಾತೃಕೆಯರಲ್ಲಿ ಒಬ್ಬಳಾದ ಇಂದ್ರಾಣಿ ಎಂಬವಳ ವಜ್ರಾಘಾತ. ಹಣೆ ಒಡೆದಿದೆ, ರಕ್ತ ಧಾರಾಕಾರವಾಗಿ ಸುರಿಯುತ್ತಾ ಉಂಟು. ನನ್ನ ರಕ್ತ ಸುರಿಯುತ್ತಾ ಉಂಟು ಅಂತ ಬೇಸರ ಅಲ್ಲ, ನಮ್ಮ ಒಡೆಯನಿಗೆ ಮಾತು ಕೊಟ್ಟು ಬಂದಿದ್ದೇನಲ್ಲ, ಅದನ್ನು ಪೂರೈಸುವಲ್ಲಿ ಹಿಂದುಳಿದನಲ್ಲೋ. ನಮಗೆ ಎಷ್ಟು 1000 ವರ್ಷದ ಆಯುಷ್ಯ ಕೊಟ್ಟಿದ್ದಾನೆ. ಒಂದು ದಿವಸ ಆದರೂ ಅವನಿಗೆ ಆಯುಷ್ಯ ಹೆಚ್ಚು ಮಾಡ್ಲಿಕ್ಕೆ ಆಗ್ತದೆ ನೋಡ್ಬೇಕು. ಈ ಸಲ ನಮಗೊಂದು ವರ ಉಂಟು. ಒಂದೇ ಒಂದು ಬಿಂದು ರಕ್ತ ಬಿದ್ದರೆ ಕೋಟಿ ರಕ್ತ ಬೀಜರ ಸೃಷ್ಟಿ. ಬ್ರಹ್ಮ ಹೇಳಿದ್ದಾನೆ,
ಅವ ಪೂರ್ತಿ ಸತ್ಯ ಹೇಳ್ತಾನೆ ಇಲ್ವ ಅಂತ ನನಗೆ ಸಮಸ್ಯೆ ಉಂಟು. ಒಂದು ಪರೀಕ್ಷೆ ಆಗಬೇಕು. ದೇವೇಂದ್ರ ಮಸ್ತ್ ಉಂಡ ದೇವತೆಗಳು ಬರ್ತಾರ ಪಾಪ ಅಕ್ಲು ನಾನು ಪಂಚಕ್ಕಿಂತ ಓಡಿ ಓಡಿ ಹೋಗಿ ನೋಡ್ತಿ ನಿಖಿಲ ಸ್ವರ್ಗಗೆ ಬೋಲೆವಾ ಒಣ್ಣಮ್ಮನ ದೇವತೆಗಳಪ್ಪ ಭಾಗವತರೆ ರಕ್ಕಸನ ಕೆರೆಗಾತ್ರ ಆಕಾಶ ಜತೆ ಬತ್ತಿಂಚಿ ಮಾಯಗಡ ಇವಯಾನೆ ಹೆಣ್ಣ ಕಲೆಗಾರಿಕ ಒಂದೊಂದೇ ರೀತಿಯ ಸೇವನೆ ಕೊಡಲಿರತ್ತೆ ಇನ್ನಿತ ಗೆಜ್ಜದ ಸೇವನೆ ಕೊಡ್ಪಂಚಿ ಹರೀಶ್ ಪೂಜಾರ್ ಇರತ್ತೆ ಪೂಜಾರ್ಲ ಬಾರಿ ಸಂತೋಷಾನು ಬಾರಿ ಸಂತೋಷಾನು ಬಾರಿ ಸಂತೋಷಾನು ಅಪ್ಪನ ಸೇವೆ ಪಡೆದು ಬಾರಿ ಗೌಜಿ ಬಂತಾರೆ ಬಾರಿ ಪುಡಪಾಯರು ಬಾರಿ ಬೊಟ್ಟಾಯರು ಬಾರಿ ವ್ಯವಸ್ಥೆ ಅಂತಾರೆ ಅಂಡ ಒಂಜೀತು ಮಣಿಮಂಚಾವಾಗ ಅಮೃತದಿಡ್ರಿ ಜರತ ಮಲ್ಲಾತು ಸಂತೋಷಾನ ಅಪ್ಪನ ಸೇವೆಯನ್ನು ಭಕ್ತಿದು ಬಂತಾರೆ ನನ್ನ ತುಂಬಕ್ಕೆ ಅಪ್ಪನ ಸೇವೆ ನಿಂಚನೆ ಭಕ್ತಿದು ಬಂತ ಒಂದು ಬಲೆ ಇದು ಪೋಯಿನವಳೆ ಬತ್ತವಳೆ ಇನ್ನ ಕುಟುಂಬ ಸಂಸಾರ ಕಂಜಿ ಕೈಕಂಜಿ ಪುಲೆ ಸಲಹೆ ವ್ಯವಹರಿಸಿದ ಕೊರತೆ ಬರಲಿಕ್ಕ ಅಪ್ಪಗಾತನ್ನು ಬರುವಂತೆ ಮಾತಾಡಿ ಪ್ರಸಾದ ಭಾಗವತಿ ಅಂಡಾಳ ದೇವಪ್ರಸಾದ್ ಸೆಕ್ರತಿ ಆವಡ್ ಬಾರಿಯಲ್ಲಿ ಪ್ರಾಯಡ್ ಬಾರಿ ಮಲ್ಲ ಜಾಗ ಇಟ್ಕೊಳ್ಳೋದು 10 ಪೇಜ್ ಹೋಗ್ಲೆ 1 ಪೇಜ್ ಹೋಗ್ಲೆ ನಲಿಪಾರು ಅಪ್ಪನ ಸೇವೆ ಬಂಡದು ಬೊರ್ಲುಡೆ ಬದ ಬಂಡ್ರಿಯಾರು ನಾನ ತುಂಬುಗ್ಲ ಅಪ್ಪನ ಸೇವೆ ನಿಂಚನೆ ಭಕ್ತಿನ ಅಂತ ಒಂದು ಬಲೆ ಪೋಯಿನವಳೆ ಬತ್ತನಳೆ ಬೆರೆಸಿ ಹಾಗೇನೊಳ್ಳೆ ಮಲ್ಲ ಭಾಗವತರಿಗೆ ಅನ್ಕೊಂಡು ಪಾಸ್ ಕೊಡ್ತಾರೆ ಚೆಂಡೆದಾರ ಶ್ರೀನಿವಾಸ ಸೋಮೆ ಆವಡಿ ಒಂದೇ ಬುಡೆ ರಡ್ಡು ಕೋಳು ಒಂಜಿ ಕೋಲಲ್ಲಿ ಆಂಡಲ ಗಡಂಗ ಗಡಂಗ ಗಡಂಗನ್ನು ಬೆಟ್ಟು ಮಾಡಿಯಾರು ಒರಿಯಳಗಾರ್ಲ ನೆಲ್ಟುಂತಾರೆ ಗುಡ್ತಾರೆ ಅಪ್ಪನ ಸೇವೆ ಪಂಡಿತ ಬೇಕಾರೆ ಬಿಡ್ತಾರೆ ನಾನದು ಮುಗ್ಲು ಅಪ್ಪನ ಸೇವೆ ನಿಂಚಾನೆ ಭಕ್ತಿ ಮಂತೊಂದು ಬಲ್ಲಿ ಪೋಯಿನವಳೆ ಬತ್ತನಳೆ ಬೆರೆಸಿ ಹಾಗೇನೊಳ್ಳೆ ಇರ್ರಕ್ಕಿ ಸೆಟ್ಟು ಪೊಡಿ ಚಿಲ್ಲರೆ ಕಾಸು ತಪ್ಪರೆ ಉಡಾಯರು ಒತ್ತಲೆಗಾರ ಸುಮಿತಾಚಾರ್ಯ ಅವಡ ಆರು ಒಂಜಿ ಬುಡೆ ಕೊಡ್ತಾರೆ ಎರಡು ಬುಡೆಗೆ ದೊಂಕು ಎಂಚಿನ ಬುಟ್ರಿಯಾರಿ ಅಪ್ಪನ ಸೇವೆ ಪಂಡಿತ ಕೊರ್ಲೂಡೆ ಬಟ್ಟಿಯಾರಿ ನಾನದು ಮುಗ್ಲು ಅಪ್ಪನ ಸೇವೆ ನಿಂಚಾನೆ ಭಕ್ತಿ ಮಂತೊಂದು ಬಲ್ಲಿ ಪೋಯಿನವಳೆ ಬತ್ತನಳೆ ಬೆರೆಸಿ
ಸಂಗೀತಗಾರರೇ ಪವನ್ ರೈಕುಲತಿ ಅವರು ಸುರುಕು ಸಂಗೀತ ಬಂದಾರೆ ಬುಕ್ಕ ಚಕ್ರದಾಳ ಕೊಟ್ಟಿಯಾರು ರಡ್ ಸೇವೆ ಭಕ್ತಿದು ಅಂತಾರೆ ನಾನದು ಮುಗ್ಲು ಅಪ್ಪಳ ಸೇವೆ ನಿಂತಾನೆ ಭಕ್ತಿದು ಅಂತಂದು ಮಲ್ಲಿ ಹೋಗಿನವಳೆ ಬಚ್ಚನಲ್ಲಿ ಬೆರೆಸಿ ಹಾಗೆ ಅನ್ನೋಳೆ ಆಗಿನಾಥ್ ಬೇಗ ಮಲ್ಲ ಭಾಗವತರ ಅವಳಿಗೆ ಬಂದು ಸೇರಿಗಾರ್ರೆ ಅವ್ರು ಒಂಜಿ ಬೈಯಾಗೆ ಬರ್ತಾರೆ ಅಪ್ಪನ ಸೇವೆ ಬಂದು ಇಟ್ಟು ಬರ್ದು ಬುಟ್ಟಿಯಾರು ಇರ್ತಾರೆ ನನ್ನದು ಮುಗ್ಲು ಅಪ್ಪನ ಸೇವೆ ನಿಂತಾನೆ ಭಕ್ತಿದು ಅಂತಂದು ಮಲ್ಲಿ ಹೋಗಿನವಳೆ ಬಚ್ಚನಲ್ಲಿ ಬೆರೆಸಿ ಹಾಗೆ ಅನ್ನೋಳೆ ಆಟ ನೇಮ ಕಮಲ ಪುರಾಣ ನಿಕ್ಕಲೆ ಗ್ಯಾವೆ ಭಾಗವತರೆ ಕೇರಳ ಬಾಕಿ ಅಂಡ ಭಾರಿ ಮಳ್ಳ ಸಾಪೆ ಸುರುಕು ಬುಕ್ಕಪುರ ಹೋಯ್ತ್ರಿಯರ ಅಂದದ ಆಂಡಲ್ಲ ಇತ್ತನಕ್ಲೆ ನೊರಿಯೊರಿಯನೆಲ್ಲ ಇತ್ತನ ಕೊಡ್ತು ಮಸ್ತಾವತಿ ರಾಶಿಗೆ ಪೊಲಿ ಮಾಡುಗ ಅಪ್ಪನ ಸೇವೆ ಮಾಡಿದ್ರು ಕುಳೊಂದು ತೀಯರು ಮುಂತೊಂದು ತೀಯರು ಅಂಚಿಂಚು ಒಂದು ತೀಯರು ಮುಸ್ತು ಮಾಡ್ದು ತೀಯರು ಕೆಲವದಕ್ಕೂ ಒಣಸುವಂತ ಅಪಗಣೆ ಹೋಯ್ತಿರೇರು ಮಾತ್ರೆಗಳ ಅಪ್ಪನ ಅನುಗ್ರಹ ಅನ್ನುತ್ತೆ ಬಾತೋನಿ ಪ್ರಸನ್ನ ಭಾಗವತರೆ ಅಮೃತಗಳಿಗೆ ಪೋಂಡು ವಿಷಗಳಿಗೆ ಬರ್ತಿಂತೀವಿ ಮೇಲೆ ಮಣಿ ಮಂಚ ಅವು ಸೇರೋಡತ್ತೆ ಬೇಗ ಸೇರೋಡಂಡೆ ಸೂಮರ್ ಪುಣಂದು ಬಾಂಜಿಸು ಬೊಂಡೊಂಡ ಹಣ್ಣುಗಳಾಡ್ರಿ ಅಪ್ಪನ ಸೇವೆ ಅನ್ಪುಣವ್ರು ಭಕ್ತಿರೊಂಜಿ ಬೊಂಡ ಮತ್ತೊಂದು ಮತ್ತಾರೆ ಏನ ಕುಟುಂಬ ಸಂಸಾರನೇ ಯಾರು ಈರ್ದಾನೆ ಕುಂಬಾರನೆ ಬೊಂಡವ ತಿನ್ನ ಮುಗವ ತಿನ್ನ ಭಕ್ತಿದ ಭಾಗವತರೆ ಇಂದು ಬೊಂಡ ಅಮೃತ ಇರ್ಬೇಕು ಅಂತ ಏನೋ ಪೂರ ಬಿರಿದಿ ಸಾಮಾನ್ಯ ತರುಣ ಎಂಬುದಾಗಿ ಭಾವಿಸಿ ಈಕೆಯಲ್ಲಿ ರಣವನ್ನು ಮಾಡೋದಕ್ಕೆ ಮುಂದಾದರೆ ಭೀಕರವಾದಂತಹ ಚಂಡಿಕೆ ರೂಪವನ್ನು ತಾಳಿ ನನ್ನನ್ನು ಕೊಲ್ಲುವುದಕ್ಕೆ ಬೆನ್ನಟ್ಟುತ್ತಾ ಇದ್ದಾಳಲ್ಲ. ಗರ್ವದಿಂದ ಹೋರಾಡೋದಕ್ಕೆ ಮುಂದುವರೆದಿಂದಾದರೆ ನಾನು ಸಾಯ್ತೇನೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನು ಸಾಯಬಾರದು, ಬದುಕಬೇಕು. ಬದುಕುವ ದಾರಿಯಲ್ಲಿದೆ ಕೆಳಗೆ ಕಾಣ್ತಾ ಇದೆ ಪಾತಾಳ ಲೋಕ. ಗುರುಗಳಾದ ಶುಕ್ರಾಚಾರ್ಯ ಕಾಣಬೇಕು. Thank you.
ಕೊಡುತ್ತಾ ಮುಂದುವರಿಯುತ್ತಾ ಇದೆಯಾ? ನಿನ್ನ ಮತವನ್ನು ಎಣಿಸುವುದಕ್ಕೆ ಬಂದವ ಸುಮ್ಮನನುಜ. ಒಬ್ಬೊಬ್ಬನಿನ ಹೊಂದಾಳೆ ನಿನ್ನನ್ನು ಕರೆತರುವುದಕ್ಕಾಗಿ ಅದೇ ಕಾರಣ ಕಳುಹಿಸಿಕೊಟ್ಟೆ. ಎಲ್ಲವರನ್ನು ಕೊಂದು ಕಳೆದೆಯಾ? ನನ್ನ ಬಯಸಿದಂತ ಶುಂಭ ನಾನೇ ರಣವನ್ನ ಬದಿಗಿರಿಸುವ ಜಾಗ್ರತೆ ಕೆಟ್ಟವರೇ, ಕೊನೆಗೂ ಮಂಡಿಯ ನಾನು ಕೈಗೊಂಡಂತಹ ಧರ್ಮಯಜ್ಞದ ಕೊನೆಯ ಬಲೆ. ಶುಭಕ್ಕೆ ಶಾಂತಳಾಗಬೇಕಮ್ಮ, ಶಾಂತಳಾಗಬೇಕು. ಸುರನಾಥ
ಮಾಡಿಕೊಂಡೆಯ ಮಗನೇ. ಇದು ಶಾಂತಳಾಗಿದ್ದೇನೆ. ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳರ ರುಂಡವನ್ನೇ ಮಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ. ಇದುವೇ ನನ್ನ ಮಹಾತ್ಮೆ. ಇದುವೇ ದೇವಿ ಮಹಾತ್ಮೆ. ಮಗನೇ, ಸುರಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ನಿಮ್ಮನ್ನು ಕಾಣುವಂತ ಬಗೆ ಹೇಗೆ ತಾಯಿ? ಆ ಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರ ಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ಬೇಕಾಗಿ ಕಲಿಯುವ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ. ಅಂತರ್ಧಾನಳಾಗುತ್ತೇನೆ. ಹಠಾತ್ತೆಯಿಂದ ಮೆತ್ತಿರುವಂತಹ ದುಷ್ಟರನ್ನು ಸಂಹರಿಸೋದಕ್ಕೋಸ್ಕರವಾಗಿ ಅಂಬರ ಪದದಿಂದ ಧರೆಗಳಿದು ಅವರನ್ನೆಲ್ಲ ಸಂಹರಿಸಿ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಿಕೊಟ್ಟರು ಮಹಾಮಾತೆಯಾಗಿದ್ದಾಳೆ. ಮಾತ್ರವಲ್ಲ, ಕೈತಪ್ಪಿ ಹೋಗಿರುವಂತಹ ಸ್ವರ್ಗಲೋಕದ ಗದ್ದುಗೆಯನ್ನಿರುವುದಕ್ಕೆ ಪುನರಪಿ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾಳೆ ಎಂಬಲ್ಲಿಗೆ ದೇವಿ ಮಹಾತ್ಮೆ. ಇಂತಹ ಕಥಾನಕವನ್ನು ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ, ಯಾರು ಆಡಿಸಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂಥ ಭ್ರಮರಾಂಬಿಕೆಯು ಸಕಲ ಸಂಪದನ್ನು ಒದಗಿಸಿರುವಾಗಿ ಹೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳ ಹಾಡುವುದಕ್ಕೆ ಸಭಿಕರಲ್ಲಿ ಹಾಗೆ ಭಾಗವತಲ್ಲಿ ಅಪ್ಪಣ್ಣನ್ನು ಕೇಳ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಹರೀಶ್ ಪೂಜಾರಿ ಮತ್ತು ಮನೆಯವರು ಮತ್ತು ಸೇವಾ ವೃಂದ ಉಲ್ಲಂಜೆ ಇದಾರ